ಇದು 1965ರಲ್ಲಿ ನಡೆದಿತ್ತು. ಮೆಕ್ಸಿಕೋನಲ್ಲಿ ಥಾಮಸ್ ಅನ್ನುವ ಒಬ್ಬ ವ್ಯಕ್ತಿ ಅವನ ಹೆಂಡತಿ ಬೆಲ್ಲಾ ಜೊತೆ ಬಾಳ್ತಾ ಇದ್ದ. ಥಾಮಸ್ಗೆ ಸ್ವಲ್ಪ ದಿನಗಳ ಹಿಂದೆ ಮದುವೆ ನಡೆದಿತ್ತು. ಅವರಿಬ್ರು ಒಂದಿನ ಹೊರಗಡೆ ಸುತ್ತಾಡ್ಕೊಂಡು ಬರೋದಕ್ಕೆ ಹೋದ್ರು. ಆ ದಿನ ರಾತ್ರಿ ಬೆಲ್ಲಾ ಥಾಮಸ್ ಇಬ್ರು ಮನೆಗೆ ವಾಪಸ್ ಬರ್ತಿದ್ರು. ಆಗ ಆ ಕತ್ತಲಲ್ಲಿ ಒಬ್ಬ ಅವರಿಬ್ರು ಹೋಗೋದನ್ನು ನೋಡ್ತಾನೆ ಇದ್ದ. ಅವನ ಕಣ್ಣುಗಳು ಕೆಂಪಾಗಿತ್ತು. ಹುಣ್ಣಿಮೆಯ ದಿನ ರಾತ್ರಿ ಥಾಮಸ್ ಒಂದು ರೋಡಲ್ಲಿ ಗಾಡಿಯನ್ನು ಚಲಿಸುತ್ತಿದ್ದ. ಆಗ ಬೆಲ್ಲಾ ಕೋಪದಿಂದ ಅವನನ್ನು ಗುರಾಯಿಸ್ತಿದ್ಲು. ಎಷ್ಟು ದಟ್ಟವಾದ ಕಾಡಿನ ಒಳಗೆ ಹೋಗ್ತಿದೆ ಈ ರೋಡ್. ನಾನು ಎಷ್ಟೆಲ್ಲ ಹೇಳಿದ್ದೀನಿ ಈ ರೀತಿ ರೋಡಲ್ಲಿ ಹೋಗ್ಬೇಡ ಅಂತ. ಅರೆ ಡಿಯರ್, ಇದೇ ಶಾರ್ಟ್ ಕಟ್. ಹಿಂಗ್ ಹೋದ್ರೆ ನಾವು ಬೇಗ ಮನೆಗೆ ಹೋಗ್ಬೋದು. ಪ್ಲೀಸ್ ಈ ರೀತಿ ಶಾರ್ಟ್ ಕಟ್ ನಲ್ಲಿ ಹೋಗ್ಬೇಡ ಥಾಮಸ್. ಎಷ್ಟು ಸಲ ಹೇಳಿದ್ದೀನಿ ನಾನು, ಆದ್ರೆ ನೀನು ಕೇಳೋದೇ ಇಲ್ಲ. ಸರಿ ಸರಿ ಆಯ್ತು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಾವು ರೋಡಿಂದನೇ ಹೋಗೋಣ. ಅದು ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ. ಸರಿ, ಈಗ ಎಷ್ಟು ಬೇಗ ಹೋಗಕ್ಕಾಗುತ್ತೋ ಅಷ್ಟು ಬೇಗ ಹೋಗು. ಥಾಮಸ್ ಗಾಡಿಯನ್ನು ಚಲಿಸುತ್ತಿದ್ದ. ಆಗ ಅವರ ಎದುರಲ್ಲಿ ಒಬ್ಬ ಹುಡುಗ ನಿಂತ್ಕೊಂಡಿದ್ದ. ಆ ಹುಡುಗ ಗಾಡಿಯನ್ನು ನಿಲ್ಲಿಸುವ ಪ್ರಯತ್ನ ಮಾಡುತ್ತಿದ್ದ. ಅರೆ, ಈ ರಾತ್ರಿಲಿ ಯಾರಿವನು? ಸರಿ ನೋಡೋಣ. ಅದರ ಅವಶ್ಯಕತೆ ಏನು? ಇಷ್ಟು ರಾತ್ರಿಯಲ್ಲಿ ನಾವ್ ಯಾಕೆ ಗಾಡಿ ನಿಲ್ಲಿಸ್ಬೇಕು? ಯಾರಿಗೊತ್ತು, ಅವನಿಗೇನಾದ್ರೂ ಆಗಿರುತ್ತೆ. ಪರವಾಗಿಲ್ಲ ಥಾಮಸ್, ರಾತ್ರಿ ತುಂಬಾ ಲೇಟ್ ಆಗಿದೆ, ಗಾಡಿ ನಿಲ್ಸೋದ್ ಬೇಡ. ಏನಕ್ಕೆ ನೀನು ಹೆದರ್ತೀಯ? ನಾನಿದ್ದೀನಲ್ಲ, ಏನೂ ಆಗಲ್ಲ. ರಿಲ್ಯಾಕ್ಸ್. ಏನಂತ ಹೋಗಿ ಕೇಳೋಣ. ಥಾಮಸ್ ಗಾಡಿಯನ್ನು ನಿಲ್ಲಿಸಿದ. ಅವನು ಗ್ಲಾಸ್ ಕೆಳಗೆ ಮಾಡಿ ನೋಡಿದ. ಒಬ್ಬ ಸುಂದರವಾದ ಯುವಕ ಅಲ್ಲಿ ನಿಂತ್ಕೊಂಡಿದ್ದ. ಅವನ ಮುಖ ನೋಡುವುದಕ್ಕೆ ತುಂಬಾ ಮುದ್ದಾಗಿ ಇತ್ತು. ಏನಾದರೂ ಪ್ರಾಬ್ಲಮ್ಮಾ? ಈ ರಾತ್ರಿಲಿ ಇಲ್ಲೇನು ಮಾಡ್ತಾ ಇದ್ದೀರಾ? ನನ್ನ ಹೆಸರು ನೋವಾ. ನನ್ನ ಊರು ಪಕ್ಕದ ಗ್ರಾಮ. ನನಗೆ ದಾರಿಯೆಲ್ಲ ಮರ್ತೋಗ್ಬಿಡ್ತು. ಈಗ ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ. ಅಡ್ರೆಸ್ ಇದೆ, ಅದು ಕೂಡ ಅಳಿಸೋಗ್ಬಿಟ್ಟಿದೆ. ನೀವು ನನಗೆ ಲಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ನಾ ಹೋಗಿ ಹೋಟ್ಲಲ್ಲಿ ಉಳ್ಕೋತೀನಿ. ಥಾಮಸ್ ಬೆಲ್ಲಾಳ ಕಡೆ ನೋಡ್ದ. ಅವಳು ಏನು ಮಾತಾಡದೆ ತಲೆಯನ್ನು ಮಾತ್ರ ಅಲ್ಲಾಡಿಸಿದ್ಲು. ಸರಿ, ಬಾ ಕುತ್ಕೋ. ನಿಮಗೆ ತುಂಬ ತುಂಬ ಧನ್ಯವಾದ. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ನನಗೆ ಈ ರೋಡಲ್ಲಿ ಯಾರೂ ಕೂಡ ಹೆಲ್ಪ್ ಮಾಡಲೇ ಇಲ್ಲ. ಥ್ಯಾಂಕ್ಸ್ ಎಲ್ಲ ಏನಕ್ಕೆ? ಬನ್ನಿ, ಒಳಗೆ ಕುತ್ಕೊಳ್ಳಿ. ಥಾಮಸ್ ಗಾಡಿಯನ್ನು ಓಡಿಸ್ತಿದ್ದ. ಫ್ರಂಟ್ ಮಿರರ್ನಲ್ಲಿ ನೋವಾನ ನೋಡ್ತಿದ್ದ. ನೋವಾ ಕಿಟಕಿಯಿಂದ ಹೊರಗೆ ನೋಡ್ತಿದ್ದ. ಅವನ ದೇಹ ಹುಣ್ಣಿಮೆಯ ಬೆಳಕಿನಲ್ಲಿ ಮಿಂಚುತ್ತಾ ಇತ್ತು. ನನ್ನ ಹೆಸರು ಥಾಮಸ್. ಇದು ನನ್ನ ವೈಫ್ ಬೆಲ್ಲಾ. ನೋವಾ ನಗಾಡುತ್ತಿದ್ದ. ಬೆಲ್ಲಾ ಕೋಪದಿಂದ ಥಾಮಸ್ ಅನ್ನು ನೋಡ್ತಿದ್ಲು. ಆಮೇಲೆ ಥಾಮಸ್ ಪುನಃ ಮಾತಾಡಿದ. ಮತ್ತೆ ನೀವು ಈ ಸಿಟಿಗೆ ಏನಕ್ಕೆ ಬಂದ್ರಿ? ತುಂಬ ಫೇಮಸ್ ಆದ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಇದ್ದಾರಲ್ಲ, ಪೀಟರ್ ಹ್ಯಾಂಡ್ಮ್ಯಾನ್, ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದೆ. ನಾ ಅವ್ರನ್ನ ಅಸಿಸ್ಟ್ ಮಾಡಬೇಕಿತ್ತು. ಈ ಸಿಟಿಲಿ ತುಂಬ ದೊಡ್ಡ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ನೀನು ಮಿಸ್ಟರ್ ಪೀಟರ್ನ ಅಸಿಸ್ಟ್ ಮಾಡ್ತೀಯಾ? ನೀ ಏನು ಹೇಳ್ತಾ ಇದೀಯಾ? ಅವರಂತೂ ನಂಗೆ ತುಂಬ ಫ್ರೆಂಡು. ಒಳ್ಳೇದಾಯಿತು. ಹೌದು, ನೀ ಹೇಳಿದ ಸರಿನೇ. ನಿಮ್ಮಿಂದ ಅವ್ರನ್ನ ಬೇಗ ಮೀಟ್ ಮಾಡ್ತೀನಿ ನಾನು. ಸರಿ, ನೀ ಹೋಟೆಲಲ್ಲಿ ಉಳಿದ್ಬೇಡ. ನಮ್ಮ ಮನೇಲೇ ನೀ ಬಂದು ಉಳ್ಕೋ. ನಾಳೆ ಪೀಟರ್ ಮನೆಗೆ ನಾ ಬಿಟ್ಬಿಡ್ತೀನಿ. ನೀವು ತುಂಬ ಒಳ್ಳೆಯವರು. ಥ್ಯಾಂಕ್ ಯು. ಬೆಲ್ಲಾ ಅಬ್ನಾರ್ಮಲ್ ಆಗಿದ್ಲು. ಆಮೇಲೆ ಅವಳು ನೋವಾ ಜೊತೆ ಮಾತಾಡ್ತಿದ್ಲು. ನೋವಾ, ಯಾವ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೆ ನೀನಿವಾಗ? ಪೀಟರ್ ನನಗೆ ಒಂದು ಲೆಟರ್ ಬರೆದಿದ್ರು. ಅದರಲ್ಲಿ ಈ ಸಿಟಿಲಿ ಒಂದು ವ್ಯಾಂಪೈರ್ ಇದೆ ಅಂತ ಹೇಳಿದ್ರು. ಅದು ಮನುಷ್ಯರು ರಕ್ತನ ಕುಡಿತಾ ಇದೆ ಅಂತೆ. ಈ ಸಿಟಿಲಿ ಆ ಸಮಸ್ಯೆನ ದೂರ ಮಾಡೋಕ್ಕೆ ನಾ ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೋಸ್ಕರನೇ ಪೀಟರ್ ಸರ್ ನನ್ನ ಇಲ್ಲಿ ಕರೆಸ್ಯಾರೆ. ಏನ್ ಹೇಳ್ತಿದ್ದೀಯಾ? ವ್ಯಾಂಪೈರ್? ನಿಜವಾಗ್ಲೂ ವ್ಯಾಂಪೈರ್ಸ್ ಇದ್ದಾರಾ? ಹೌದು, ನಿಜವಾಗ್ಲೂ ವ್ಯಾಂಪೈರ್ ಇದೆ. ಹೌದಾ? ಹಾಗಾದ್ರೆ ನಮ್ಮ ಹತ್ರ ಆ ವ್ಯಾಂಪೈರ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ನಾ ವ್ಯಾಂಪೈರ್ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀನಿ. ಈ ವ್ಯಾಂಪೈರ್ ಅಲ್ಲ, ತುಂಬ ಪುರಾತನವಾದದ್ದು. ಅವರ ಆಯಸ್ಸು ತುಂಬ ಜಾಸ್ತಿ ಇರುತ್ತೆ. ಅದು ಯಾರ ರೂಪ ಬೇಕಾದ್ರೂ ಪಡ್ಕೊಳ್ಳುತ್ತೆ. ಯಾವಾಗ ಅವರ ಆಯಸ್ಸು ಕಮ್ಮಿ ಆಗ್ತಾ ಹೋಗುತ್ತೋ ಆವಾಗ ಅದು ಪ್ರಾಣಿಗಳ ರಕ್ತ ಹೀರೋದು ಬಿಟ್ಟು ಮನುಷ್ಯರ ರಕ್ತನ ಹೀರುತ್ತೆ. ಇದರಿಂದ ಆಯಸ್ಸು ಜಾಸ್ತಿ ಆಗುತ್ತೆ. ಮತ್ತು ಅವರು ಯಾರ ಮನಸ್ಸಲ್ಲಿ ಏನಿದೆ ಅಂತ ಅವ್ರ ಮನಸ್ಸೊಳಗೆ ಹೋಗಿ ಕ್ಲೀನಾಗಿ ಹೇಳ್ತಾರೆ. ಇವು ಮನುಷ್ಯರಿಗೆ ತುಂಬ ತುಂಬ ಡೇಂಜರ್. ಥಾಮಸ್ ಗಾಡಿಯನ್ನು ನಿಲ್ಲಿಸಿದ. ಸರಿ ಬನ್ನಿ, ಮನೆ ಬಂತು. ದೆವ್ವದ ಬಗ್ಗೆ ಎಲ್ಲ ಮಾತಾಡಿದ್ದು ಸಾಕು. ಬೆಲ್ಲಾ, ಎಲ್ರಿಗೂ ಬಿಸಿ ಬಿಸಿ ಚಹಾ ಮಾಡಮ್ಮ. ಹಾ ಖಂಡಿತ. ಫಸ್ಟ್ ನೀವೆಲ್ಲರೂ ಒಳಗೆ ಬನ್ನಿ. ನೋವಾ ಅವರ ಮನೆಯನ್ನು ನೋಡುತ್ತಾ ಅಲ್ಲಿದ್ದ ಗಾಳಿಯನ್ನು ಶ್ವಾಸಿಸುತ್ತಿದ್ದ. ಅವನ ಕಣ್ಣುಗಳು ಮುಚ್ಚಿತ್ತು.
ಥಾಮಸ್ ನೋವಾ ಹಾಗೆ ಮಾಡುವುದನ್ನು ನೋಡುತ್ತಿದ್ದ. ಆಮೇಲೆ ಅವನ ಬೆನ್ನಲ್ಲಿ ಕೈಯಿಟ್ಟ. ಆಮೇಲೆ ಅವನನ್ನೇ ನೋಡ್ತಾ ಇದ್ದಾಗ ನೋವಾ ಕಣ್ಣುಗಳನ್ನು ಬಿಟ್ಟ. ದಾಕ್ಷಿಣ್ಯ ಮಾಡ್ಕೊಂಬೇಡ, ಇದು ನಿಮ್ಮನೆ ಇದ್ದಂಗೆ. ಒಳಗ್ ಬಾ. ಸರಿ ಥಾಮಸ್, ಒಳಗೆ ಹೋಗೋಣ ಬನ್ನಿ. ಬೆಲ್ಲ, ಥಾಮಸ್, ನೋವಾ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಿದ್ರು. ಆದ್ರೆ ನೋವಾ ಕೈಯಲ್ಲಿದ್ದ ಕಾಫಿಯನ್ನು ನೋಡ್ಕೊಂಡೇ ಇದ್ದ. ನೋವಾ, ಏನೇ ಕಾಫಿ ಕುಡಿತಾ ಇಲ್ಲ ನೀನು? ನಂಗೆ ಕಾಫಿ ಇಷ್ಟ ಇಲ್ಲ. ಸರಿ, ಏನಿಷ್ಟನೋ ಅದನ್ನ ಹೇಳು, ಬೇಲ ಮಾಡ್ಕೊಡ್ತಾಳೆ. ನೋವಾ ಪುನಃ ದಟ್ಟವಾದ ಧ್ವನಿಯಲ್ಲಿ ಹೇಳಿದ. ಹೇಳಿದ್ನಲ್ಲ ನಂಗೇನು ಇಷ್ಟ ಇಲ್ಲ ಅಂತ. ಬೆಲ್ಲ, ಥಾಮಸ್ ಇಬ್ರು ಒಬ್ರನ್ನೊಬ್ರು ನೋಡುತ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಅವರ ಮನೆಯೊಳಗೆ ಒಂದು ದೊಡ್ಡ ಬಾವಲಿ ಬಂತು. ಅದು ಮನೆಯೊಳಗೆ ಎಲ್ಲಾ ಕಡೆನೂ ಹಾರಾಡುತ್ತಾ ಇತ್ತು. ಅರೆ, ಇದು ಎಲ್ಲಿಂದ ಬಂತು? ಥಾಮಸ್, ಏನಾದ್ರೂ ಮಾಡು. ಆಗ ಆ ಬಾವಲಿಯ ಕಣ್ಣುಗಳು ಕೆಂಪಾಗಿ ಬದಲಾಯಿತು. ಅದು ಥಾಮಸ್ನ ಹತ್ತಿರ ಬಂದು ತಕ್ಷಣ ಅವನ ಮೇಲೆ ದಾಳಿ ಮಾಡಿತು. ಥಾಮಸ್, ಏನೂ ಆಗ್ಲಿಲ್ಲ ತಾನೆ? ಥಾಮಸ್ನ ತಲೆಯಲ್ಲೂ ಮೈಯಲ್ಲೂ ಗಾಯವಾಯಿತು. ಆಮೇಲೆ ಅವನ ದೇಹದಿಂದ ರಕ್ತ ಸುರಿಯುತ್ತಿತ್ತು. ನೋವಾ ಆ ರಕ್ತವನ್ನು ನೋಡಿದ ತಕ್ಷಣ ನಗಾಡುತ್ತಿದ್ದ. ನೋವಾ, ಆ ಡ್ರಾನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದೀನಿ, ಬೇಗ ತಗೊಂಡ್ ಬಾ. ಬೆಲ್ಲ ಹಿಂದೆ ತಿರುಗಿ ನೋವಾನ ನೋಡಿದ್ಲು. ಆದ್ರೆ ನೋವಾ ಅಲ್ಲಿ ಇರ್ಲಿಲ್ಲ. ನೋವಾ, ಎಲ್ಲಿದ್ಯಾ ನೀನು? ನಿನ್ನ ಹಿಂದೆನೇ ಇದ್ದೀನಿ. ಬೆಲ್ಲ ಹಿಂದೆ ತಿರುಗಿ ನೋಡಿದ್ಲು. ಅಲ್ಲಿ ನೋವಾ ನಿಂತ್ಕೊಂಡಿದ್ದ. ಅವನ ಕಣ್ಣುಗಳು ಕೆಂಪಾಗಿತ್ತು. ಅವನು ಕಪ್ಪಾದ ಬಟ್ಟೆಯನ್ನು ಹಾಕೊಂಡಿದ್ದ. ಅವನ ಹಲ್ಲುಗಳು ತುಂಬಾ ಚೂಪಾಗಿತ್ತು. ಬೆಲ್ಲ ಅವನನ್ನು ನೋಡಿದ ತಕ್ಷಣ ಅವಳಿಗೆ ಉಸಿರೇ ಹೋದಂಗಾಯಿತು. ಎಷ್ಟು ದಿನದ ಹಸಿವು! ಇವತ್ತು ನಿಮ್ಮಿಬ್ಬರ ರಕ್ತ ಕುಡಿದು ನನ್ನ ದಾಗ ನೀಗ್ಸಿ ನನ್ನ ಆಯಸ್ಸನ್ನ ಹೆಚ್ಚು ಮಾಡ್ಕೋತೀನಿ. ಥಾಮಸ್ಗೆ ತುಂಬಾ ಕೋಪ ಬಂತು. ಅವನು ನೋವಾನ ಹೊಡೆಯುವುದಕ್ಕೆ ನೋಡಿದಾಗ ಇದ್ದಕ್ಕಿದ್ದಂತೆ ನೋವಾ ಅಲ್ಲಿಂದ ತಪ್ಪಿಸ್ಕೊಂಡ. ಆಗ ಅವರ ಮನೆಯೊಳಗೆ ಚಿಕ್ಕ ಚಿಕ್ಕ ಬಾವಲಿಗಳು ತುಂಬಾ ಬಂತು. ಅದು ಗಾಳಿಯಲ್ಲಿ ಹಾರಾಡುತ್ತಿದ್ದ ನೋವಾನ ಸುತ್ತ ಸುತ್ತಿತ್ತು. ಬೇಲ, ಇಲ್ಲಿಂದ ಓಡು. ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ನಿಮಗೆ ಹುಷಾರಿಲ್ಲ. ಆಗ ನೋವಾ ಬೆಲ್ಲ ಹಿಂದ್ಗಡೆ ಬಂದು ನಿಂತ್ಕೊಂಡು ಅವಳನ್ನು ಹಿಡ್ಕೊಂಡ. ಅಲ್ಲಿದ್ದ ಎಲ್ಲ ಬಾವಲಿಗಳು ಥಾಮಸ್ ಅನ್ನು ಅದರ ಬಾಯಲ್ಲಿ ಕಚ್ಚಿಕೊಂಡು ಮೇಲೆ ಎತ್ಕೊಳ್ತು. ಅವನಿಂದ ಏನೂ ಮಾಡಕ್ಕಾಗ್ಲಿಲ್ಲ. ನೋವಾ, ಏನು ಮಾಡಬೇಡ ನೋವಾ, ನಮ್ಮನ್ನು ಬಿಟ್ಬಿಡು. ನಾವು ನಿನಗೆ ಸಹಾಯ ಮಾಡಿದ್ದೀವಿ. ಏನು ಮಾಡಬೇಡ, ಬಿಟ್ಬಿಡು. ತಕ್ಷಣ ನೋವಾ ಅವನ ಚೂಪಾದ ಹಲ್ಲುಗಳಿಂದ ಅವಳ ಕುತ್ತಿಗೆಯನ್ನು ಕಚ್ಚಿ ರಕ್ತವನ್ನು ಕುಡಿದ. ಬೆಲ್ಲ ಮೂರ್ಛೆ ಹೋಗಿ ಕೆಳಗೆ ಬಿದ್ಬಿಟ್ಲು. ಆಮೇಲೆ ಅವಳು ಅಲ್ಲೇ ಸತ್ ಹೋದ್ಲು. ಬೇಲ, ಬೇಲ, ನಿನ್ನ ಪತ್ನಿ ಕತೆ ಮುಗೀತು. ಈಗ ನಿನ್ನ ಸರದಿ. ನೋವಾ ಹಾರಿ ಬಂದು ಥಾಮಸ್ನ ಕುತ್ತಿಗೆಯಲ್ಲಿ ದಾಳಿ ಮಾಡಿದ. ಆಮೇಲೆ ರಕ್ತವನ್ನು ಕುಡಿದ. ಥಾಮಸ್ ಅಲ್ಲೇ ಸತ್ ಹೋದ. ನೋವಾ ಬಾವಲಿಗಳ ಜೊತೆ ಕಿಟಕಿಯಿಂದ ಹೊರಗೆ ಹಾರಿ ಬಂದು ಅಲ್ಲಿಂದ ಹೋಗ್ಬಿಟ್ಟ. ತಕ್ಷಣ ಥಾಮಸ್ ಹಾಗೂ ಬೆಲ್ಲಳ ಕಣ್ಣುಗಳು ತೆರೆದವು. ಈಗ ಅವರಿಬ್ಬರು ಕೂಡ ವ್ಯಾಂಪೈರ್ಸ್ ಆಗಿದ್ರು. ಅವರಿಬ್ಬರ ಕಣ್ಣುಗಳು ಕೆಂಪಾಗಿ ಚೂಪಾದ ಹಲ್ಲುಗಳು ಬಂತು. ಅವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡ್ರು. ಆಮೇಲೆ ನಗಾಡಿದ್ರು. ಆಮೇಲೆ ಅವರಿಬ್ರು ಮನೆಯಿಂದ ಹೊರಗಡೆ ಬಂದು ಹೋಗ್ತಿದ್ರು. ಅವರ ಬೇಟೆಗಳನ್ನು ಹುಡುಕಿಕೊಂಡು. ಇದು 1980ರಲ್ಲಿ ನಡೆದಿತ್ತು. ಢಾಕಾ ನಗರದಲ್ಲಿ ಸಾರಾ ಅನ್ನೋ ಹುಡುಗಿ ಅವಳ ತಂದೆ ತಾಯಿಯ ಜೊತೆ ಬಾಳ್ತಿದ್ಲು. ಅವಳು ಒಂದು ಲೈಬ್ರರಿಯಲ್ಲಿ ಕೆಲಸ ಮಾಡ್ತಿದ್ಲು. ಅವಳಿಗೆ ಓದೋದಂದ್ರೆ ತುಂಬಾ ಇಷ್ಟ. ಅವಳಿಗೆ ಫ್ರೀ ಟೈಮ್ ಸಿಗುವಾಗ ಅವಳು ಯಾವುದಾದ್ರೂ ಬುಕ್ಕನ್ನು ಓದ್ತಾ ಇರ್ತಾಳೆ. ಅವಳಿಗೆ ಫ್ರೆಂಡ್ಸ್ ಇಬ್ಬರಿದ್ರು, ಡೆನ್ ಹಾಗೂ ಮಾರಿಯಾ. ಅವರು ಆವಾಗವಾಗ ಅವಳನ್ನು ಭೇಟಿ ಮಾಡೋದಕ್ಕೆ ಲೈಬ್ರರಿಗೆ ಬರ್ತಿದ್ರು. ಒಂದಿನ ಸಂಜೆ ಲೈಬ್ರರಿಯಲ್ಲಿ ಜಾರಾ ಕೂತ್ಕೊಂಡು ಓದ್ತಿರುವಾಗ ಡೆನ್, ಮಾರಿಯಾ ಇಬ್ರು ಹಿಂದ್ಗಡೆಯಿಂದ ಬಂದು ಅವಳನ್ನು ಹೆದರ್ಸಿದ್ರು. ಜಾರಾ ತುಂಬಾ ಹೆದರದ್ಲು. ನೀವಾ? ಇದು ಲೈಬ್ರರಿ. ಎಲ್ಲೂ ಯಾಕೆ ಈ ರೀತಿ ಮಾಡ್ತಿದ್ದೀರಾ ನೀವು? ಅರೆ, ಯಾವಾಗ ನೋಡಿದ್ರು ಬುಕ್ ಇಟ್ಕೊಂಡು ಕೂತ್ಕೊಂಡಿರ್ತೀಯಲ್ಲ ನೀನು. ಹೌದು, ಡೆನ್ ಸರಿಯಾಗಿ ಹೇಳ್ತಿದ್ದಾನೆ. ನೀನ್ ಯಾವಾಗ್ಲೂ ಬರೋದಿಲ್ಲ, ಅದಕ್ಕೆ ನಾವೇ ಇಲ್ಲಿಗೆ ಬಂದಿದ್ದು. ಅರೆ, ಈ ಬುಕ್ಸ್ ಓದೋದ್ರಲ್ಲಿ ಇರೋ ಮಜಾ ಬೇರೆ ಯಾವ್ದ್ರಲ್ಲಿದೆ? ನಿಮಗ್ ಗೊತ್ತಾ ನಾನು ಇವಾಗ ಯಾವ ಬುಕ್ ಓದ್ತಿದ್ದೀನ ಅಂತ? ಮಾರಿಯಾ, ಡೆನ್ ಒಬ್ರು ಮುಖ ಒಬ್ರು ನೋಡ್ಕೊಂಡು ಅದ್ರ ಬಗ್ಗೆ ಕೇಳಿದ್ರು. ಯಾವ ಬುಕ್ಕು? ದ ಗೂಲ್. ಇವನನ್ನು ಕತ್ತಲಿನ ರಾಜ ಅಂತ ಕೂಡ ಕರೀತಾರೆ. ಹೌದಾ? ಮತ್ತೆ ಏನೆಲ್ಲ ಅದ್ರ ಬಗ್ಗೆ ಗೊತ್ತು? ಸ್ವಲ್ಪ ನನ್ನ ಹತ್ರನೂ ಹೇಳು.
ಡೆನ್ ಮಾರಿಯಾ ಇಬ್ರು ಒಬ್ರನ್ನೊಬ್ರು ನೋಡಿ ನಗಾಡ್ಕೊಂಡ್ರು. ಆಮೇಲೆ ಝಾರಾಳ ಪಕ್ಕದಲ್ಲಿ ಕೂತ್ಕೊಂಡ್ರು. ಈ ರಾಕ್ಷಸ ಹೇಗಿದ್ದ ಅಂದ್ರೆ ಅವನನ್ನು ನೋಡಿ ಎಲ್ಲರೂ ಹೆದರುತ್ತಿದ್ರು. ನಿಮಗ್ ಗೊತ್ತಾ, ಅವನು ತಿನ್ನೋದು ಮನುಷ್ಯರ ಮಾಂಸವನ್ನು. ಚೂಪಾದ ಹಲ್ಲು, ಭಯಂಕರವಾದ ಮುಖ. ಈ ಭೂಮಿಯ ಅಡಿಯಲ್ಲಿ ಒಂದು ಸುರಂಗ ಇದೆ. ಅದು ಈ ಜಗತ್ತಲ್ಲಿ 7 ಜಾಗದಲ್ಲಿ ತೆರೆಯುತ್ತದೆ. ಅವನು ಆ ಸುರಂಗದೊಳಗೆ ಬಾಳ್ತಿರ್ತಾನೆ. ಯಾರಾದ್ರೂ ಈ 7 ಜಾಗಕ್ಕೆ ಹೋಗಿ ಅಲ್ಲಿರುವ ಬಂಡೆಗಳನ್ನು ತೆಗೆದ್ರೆ ಒಳಗಿರುವ ಅವನು ಹೊರಗೆ ಬರ್ತಾನೆ. ಆಮೇಲೆ ಪುನಃ ಇಡೀ ಜಗತ್ತಿಗೆ ಅವನು ಭಯವನ್ನು ಉಂಟು ಮಾಡ್ತಾನೆ. ಹೌದಾ? ಯಾವುದು ಆ 7 ಜಾಗ? ಝಾರಾ ಅವರಿಗೆ ಬುಕ್ಕನ್ನು ತೋರ್ಸದ್ಲು. ಅದರಲ್ಲಿ ಫೋಟೋಸ್ಗಳಿತ್ತು. ಅದು ಒಂದು ಕಾಡಿನ ಫೋಟೋವಾಗಿತ್ತು. ಪಕ್ಕದಲ್ಲಿ ಒಂದು ಗುಹೆ ಇತ್ತು. ಅದರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತು. ಡೆನ್ ಆ ಜಾಗವನ್ನು ಗಮನಿಸಿ ನೋಡ್ದ. ಅರೆ, ಈ ಜಾಗ ನಂಗೆ ಗೊತ್ತು. ನಗರದಿಂದ ಸ್ವಲ್ಪ ದೂರದಲ್ಲಿ ಒಂದು ಕಾಡಿದೆ, ಅಲ್ಲೇ ಈ ಜಾಗ ಇದೆ. ಏನು? ಹಾಗಾದ್ರೆ ನಾವು ಅಲ್ಲಿ ಹೋಗ್ಲೇಬೇಕು. ಇದೆಲ್ಲ ನಿಜಾನ ಸುಳ್ಳ ಅಂತ ತಿಳ್ಕೊಳ್ಬೇಕು. ನಡೆಯೋದೇ ಇಲ್ಲ. ನೀನು ಓದೋದು ತುಂಬಾ ಜಾಸ್ತಿ ಆಗಿದೆ. ಬಾ ಹೋಗೋಣ, ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ನಾವು ಬಂದಿರೋದು. ಇಲ್ಲ ಮರಿಯಾ, ನಂಗೆ ಗೊತ್ತಾಗ್ಲೇಬೇಕು. ಬುಕ್ಕಲ್ ಮಾತ್ರ ಈ ರೀತಿ ಕತೆ ಇದೆಯಾ, ಇಲ್ಲ ನಿಜವಾಗ್ಲೂ ಆ ರೀತಿ ಜಾಗ ಇದೆಯಾ ಅಂತ. ಇಲ್ಲ ಕಣೋ, ಸಿಟಿಯಿಂದ ಅಷ್ಟು ದೂರ ನಂಗೆ ಇಷ್ಟನೇ ಇಲ್ಲ. ಮಾರಿಯಾ, ನಾವು ಔಟಿಂಗ್ ಹೋದ ಹಾಗೆ ಇರುತ್ತೆ ಅಲ್ವಾ? ಎಷ್ಟು ದಿನ ಆಯ್ತು ನಾವೆಲ್ಲರೂ ಸೇರಿ ಔಟಿಂಗ್ ಹೋಗಿ. ಓಕೆ ಓಕೆ, ಸರಿ ಹೋಗೋಣ. ಸರಿ ಸರಿ, ನಾಳೆ ನಮ್ಮ ಮನೇಲಿ ಮೀಟ್ ಮಾಡೋಣ, ಅಲ್ಲಿಂದ ಹೊರಡೋಣ. ಓಕೆ, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಏನ್ ನಡೀತಿದೆ ಅಂತ. ಮರುದಿನ ಡೆನ್ ಮಾರಿಯಾ ಝಾರಾಳ ಜೊತೆ ಆ ಜಾಗದ ಕಡೆ ಹೊರಟ್ರು. ಎಲ್ಲರೂ ಆ ಗುಹೆಯ ಹತ್ತಿರ ಹೋದ್ರು. ಡೆನ್ ಬುಕ್ ತೆರೆದು ನೋಡ್ದ. ಆ ಜಾಗ, ಆ ಫೋಟೋದಲ್ಲಿರುವ ಜಾಗ 2 ಒಂದಾಗಿತ್ತು. ನೋಡಿ, ಬುಕ್ಕಲ್ ನೋಡ್ದ್ವಲ್ಲ, ಸೇಮ್ ಹಾಗೇ ಇದೆ. ಆದ್ರೆ ಇಲ್ಲಿ ಬಂಡೆಗಳು ಇದೆ. ಈ ಬುಕ್ಕಲ್ಲಿ ಆ ರೀತಿ ಬಂಡೆಗಳು ಇಲ್ವಲ್ಲ? ಸರಿ, ಆ ಬಂಡೆಗಳನ್ನು ತೆಗೆಯೋಣ. ಇದನ್ನು ಕೇಳಿ ಮಾರಿಯಾ ಹೆದರದ್ಲು. ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಒಂದ್ ವೇಳೆ ನಿಜವಾಗ್ಲೂ ಗೂಲ್ ಬಂದ್ಬಿಟ್ರೆ ಅವನು ಫಸ್ಟು ನಮ್ಮನ್ನೇ ತಿಂತಾನೆ. ತುಂಬಾ ಹಸ್ವಲ್ಲಿರ್ಬೋದಲ್ವಾ? ಝಾರಾ, ಡೆನ್ ಇಬ್ರು ನಗಾಡಿದ್ರು. ಆಮೇಲೆ ಅವರೆಲ್ಲರೂ ಬಂಡೆಗಳನ್ನು ತೆಗೆಯೋಕ್ ಶುರು ಮಾಡಿದ್ರು. ಆ ಬಂಡೆಗಳನ್ನು ತೆಗೆಯುವಷ್ಟರಲ್ಲಿ ಸಂಜೆಯಾಯಿತು. ಅವರೆಲ್ಲರೂ ಈಗಾಗಲೇ ತುಂಬಾ ಸುಸ್ತಾಗಿದ್ರು. ಅಲ್ಲಿದ್ದ ಎಲ್ಲ ಬಂಡೆಗಳನ್ನು ತೆಗೆದ ತಕ್ಷಣ ಗುಹೆಯೊಳಗೆ ಅವರಿಗೊಂದು ಬಾಗಿಲು ಕಾಣಿಸಿತು. ಅದರಲ್ಲಿ ಒಂದು ವಿಚಿತ್ರವಾದ ಪ್ರಾಣಿಯ ತರ ಇರುವ ಆಕಾರ ಇತ್ತು. ಸರಿ, ನೋಡಾಯ್ತಲ್ವಾ, ಹೋಗೋಣ ಇಲ್ಲಿಂದ. ಫುಲ್ ಡೇ ವೇಸ್ಟ್ ಆಗಿದೆ. ಇಲ್ಲ, ಹಾಗೆ ಹೇಗೆ? ಇಷ್ಟು ದೂರ ಬಂದಾಯ್ತು, ನಾವು ನೋಡ್ಕೊಂಡೇ ಹೋಗ್ಬೇಕು. ಝಾರಾ ಆ ಬಾಗಿಲ ಮೇಲೆ ಕೈ ಇಟ್ಟ ತಕ್ಷಣ ಒಳಗಿಂದ ಯಾವುದೋ ಪ್ರಾಣಿಯ ಕೂಗುವ ಶಬ್ದ ಕೇಳಿತು. ಆ ವಿಚಿತ್ರವಾದ ಜೀವಿಯ ಕಣ್ಣು ಕೆಂಪಾಗಿತ್ತು. ಅದು ವೇಗವಾಗಿ ಬಾಗಿಲ ಹತ್ತಿರ ಬಂತು. ಡೆನ್, ಝಾರಾ ಇಬ್ರು ಬಾಗಿಲನ್ನು ಜೋರಾಗಿ ತಳ್ಳಿದ್ರು. ಬಾಗಿಲು ತೆರೆಯಿತು. ನೋಡಿ, ತೆರೆಯಿತು ಅಲ್ವಾ? ಆದ್ರೆ ಇಲ್ಲಿ ಯಾರು ಇರೋ ತರ ಕಾಣಿಸ್ತಿಲ್ಲ. ಬನ್ನಿ ಹೋಗೋಣ, ಇಡೀ ದಿನ ವೇಸ್ಟ್ ಆಗಿದೆ. ತಕ್ಷಣ ಮಾರಿಯಾ ಅಲ್ಲಿಂದ ಹೊರಟ್ಲು. ಆಗ ಆ ವಿಚಿತ್ರವಾದ ಜೀವಿ ಹಿಂದೆಯಿಂದ ಅವಳನ್ನು ಹಿಡ್ಕೊಂಡು ಜೋರಾಗಿ ಕಿರುಚಿತು. ತಕ್ಷಣ ಮಾರಿಯಾ ಹಿಂದೆ ತಿರುಗಿ ಆ ಜೀವಿಯನ್ನು ನೋಡಿದ್ಲು. ಅವಳು ಈ ರೀತಿ ವಿಚಿತ್ರವಾದ ಜೀವಿಯನ್ನು ಇಲ್ಲಿ ತನಕ ನೋಡಿರಲಿಲ್ಲ. ಡೆನ್, ಝಾರಾ ಇಬ್ರು ಗೂಲನ್ನು ನೋಡಿ ಹೆದರಿದ್ರು. ಡೆನ್, ಝಾರಾ, ಕಾಪಾಡಿ ನನ್ನನ್ನು. ಇವನು ನಿಜವಾಗ್ಲೂ ಬಂದಿದ್ದಾನೆ. ನನ್ನ ಕಾಪಾಡಿ. ಮಾರಿಯಾ ಹೆಜ್ಜೆಗಳನ್ನು ಹಿಂದೆ ಇಡ್ತಿದ್ಲು. ಆಗ ಗೂಲ್ ಅವಳ ಕಾಲನ್ನು ಹಿಡಿದು ಅವಳ ಕಾಲಿನ ಮಾಂಸವನ್ನು ತಿನ್ನುತ್ತಿತ್ತು. ಮಾರಿಯಾ ನೋವಿನಿಂದ ನರಳುತ್ತಿದ್ದಳು. ಗೂಲ್ ಅವಳ ಮಾಂಸವನ್ನು ತಿನ್ನುತ್ತಿತ್ತು. ಅದರ ಬಾಯಿಂದ ರಕ್ತ ಸುರಿಯುತ್ತಿತ್ತು. ಡೆನ್, ಏನಾದ್ರೂ ಮಾಡು. ಅವನು ಮಾರಿಯಲನ್ನು ಕೊಂದ್ಬಿಡ್ತಾನೆ. ಏನಾದ್ರೂ ಮಾಡು ಡೆನ್, ನನ್ಗೆ ಭಯ ಆಗ್ತಿದೆ. ನಂಗೇನು ಅರ್ಥ ಆಗ್ತಿಲ್ಲ. ಈಗ ನಾನು ಏನ್ ಮಾಡೋದು? ಆ ಕಲ್ ತಗೊಂಡು ಅವನನ್ನು ಹೊಡಿ. ಸರಿ, ನೀನು ಏನು ಮಾಡ್ದೆ? ಇಲ್ಲೇ ಇರು. ಸರಿ. ತಕ್ಷಣ ಡೆನ್ ಕಲ್ಲನ್ನು ತೆಗೆದು ಗೂಲ್ನ ಮೇಲೆ ಹಾಕಿದ. ಆಗ ಗೂಲ್ ಕೋಪದಿಂದ ಅವನನ್ನು ನೋಡಿ ಗುರಾಯಿಸ್ತಿತ್ತು. ಅವನು ಡೆನ್ ಅನ್ನು ನೋಡ್ತಿದ್ದ. ತಕ್ಷಣ ಡೆನ್ ಹೆದರಿ ಅಲ್ಲಿಂದ ಓಡೋಕ್ ಶುರು ಮಾಡಿದ. ಗೂಲ್ ಅವನನ್ನು ಅಟ್ಟಿಸ್ಕೊಂಡು ಹೋಯಿತು. ಆಮೇಲೆ ಕೋಪದಿಂದ ಡೆನ್ ಅನ್ನು ಜೋರಾಗಿ ತಳ್ಳಿತು. ತಕ್ಷಣ ಡೆನ್ ಕೆಳಗೆ ಬಿದ್ಬಿಟ್ಟ. ಅವನ ತಲೆ ಬಂಡೆಗೆ ತಗಲಿ ಪೆಟ್ಟಾಗಿ ರಕ್ತ ಸುರಿತಿತ್ತು. ಝಾರಾ ಮಾರಿಯಾಳ ಹತ್ತಿರ ಬಂದ್ಲು. ಮಾರಿಯಾ, ಎದ್ದೇಳು ಮಾರಿಯಾ. ತುಂಬಾ ಭಯ ಆಗ್ತಿದೆ ಝಾರಾ, ಅವನು ನಮ್ಮನ್ನು ಕೊಂದ್ಬಿಡ್ತಾನೆ. ಸಮಾಧಾನ ಮಾಡ್ಕೋ ಮಾರಿಯಾ. ನೀನ್ ನೋಡ್ದೆ ಅಲ್ವಾ ಅವನು ಎಷ್ಟು ಭಯಂಕರವಾಗಿದ್ದಾನೆ.
ನನಗೆ ಯಾಕೋ ಭಯ ಆಗ್ತಿದೆ. ನಾವ್ಯಾರೂ ಇಲ್ಲಿ ಬರಲೇಬಾರ್ದಾಗಿತ್ತು. ನನ್ನ ಕಾಲು ತುಂಬ ನೋವಾಗ್ತಿದೆ. ನನ್ನಿಂದ ಇನ್ನು ಮುಂದೆ ನಡೆಯೋಕ್ಕಾಗೋದಿಲ್ಲ ಅಂತ ಅನಿಸ್ತಿದೆ. ಇಲ್ಲ ಮಾರಿಯಾ, ಹಾಗೆ ಹೇಳ್ಬೇಡ. ನಾವೆಲ್ಲರೂ ಸೇರಿ ಏನಾದ್ರೂ ಮಾಡೋಣ. ನೀನು ಸ್ವಲ್ಪ ಶಾಂತವಾಗಿರೋ, ನಾನೇನಾದ್ರೂ ದಾರಿ ಹುಡುಕ್ತೀನಿ. ಝಾರಾ ಕೆಳಗೆ ಬಿದ್ದಿದ್ದ ಬುಕ್ಕನ್ನು ತಗೊಂಡು ಗೂಲ್ನ ಬಗ್ಗೆ ಓದಕ್ಕೆ ಶುರು ಮಾಡಿದ್ಲು. ಹಾಗೆ ಓದುವಾಗ ಅವಳು ಆಶ್ಚರ್ಯಪಟ್ಲು. ಮಾರಿಯಾ, ಗೂಲ್ನ ಶಾಂತಪಡಿಸುವುದಕ್ಕೆ ಒಂದೇ ಒಂದು ದಾರಿ ಇದೆ. ಯಾರಾದ್ರೂ ಅವನು ಮುಂದೆ ನಿಂತ್ಕೊಂಡು ಅವರನ್ನು ಬಲಿ ಕೊಡ್ಲಿಲ್ಲ ಅಂದ್ರೆ, ಅವನು ಅವರ ಮಾಂಸವನ್ನು ತಿಂದಿಲ್ಲ ಅಂದ್ರೆ ಅವನು ಹೋಗೋದಿಲ್ಲ. ಆಗ ಡೆನ್ಗೆ ಎಚ್ಚರವಾಯಿತು. ಅವನ ತಲೆಗೆ ದೊಡ್ಡ ಪೆಟ್ಟಾಗಿತ್ತು. ಅವನು ಎದ್ದ, ಆಮೇಲೆ ಹೆದರಿ ಓಡೋಕ್ ಶುರು ಮಾಡ್ದ. ಅವನು ಹಾಗೆ ಓಡುವಾಗ ಹಿಂದೆ ತಿರುಗಿ ನೋಡ್ದ. ಗೂಲ್ ಅವನನ್ನು ಹಿಂದೆಯಿಂದ ಅಟ್ಟಿಸ್ಕೊಂಡು ಬರ್ತಿತ್ತು. ಅದು ವೇಗವಾಗಿ ಅವನ ಹತ್ತಿರ ಬರ್ತಿತ್ತು. ಗೂಲ್ ಅವನನ್ನು ಕೋಪದಿಂದ ನೋಡಿದಾಗ ಅದರ ಕಣ್ಣುಗಳ ಬಣ್ಣ ಬದಲಾಯಿತು. ಅದರ ಆಕಾರ ದೊಡ್ಡದಾಗಿ ಬೆಳೆಯುತ್ತಿತ್ತು. ಗೂಲ್ ಅವನ ಮೇಲೆ ದಾಳಿ ಮಾಡಲು ಹೋದಾಗ ಝಾರಾ ಅದನ್ನು ತಡೆದು ಬುಕ್ಕಲ್ಲಿದ್ದದನ್ನು ಓದಕ್ಕೆ ಶುರು ಮಾಡಿದ್ಲು. ಗೂಲ್, ನಾನು ಝಾರಾ ನಿನಗೆ ಬಲಿಯಾಗ್ತಾ ಇದ್ದೀನಿ. ನೀನು ಬಾ, ನನ್ನ ಮಾಂಸವನ್ನು ತಿನ್ನು. ಈ ಜಗತ್ತನ್ನು ಬಿಟ್ಬಿಟ್ಟು ಹೋಗ್ಬಿಡು. ಮಾರಿಯಾ ಹಾಗೂ ಡೆನ್ ಇದನ್ನು ಕೇಳಿ ಆಶ್ಚರ್ಯಪಟ್ರು. ಆಮೇಲೆ ಅವರಿಬ್ರು ಅವಳನ್ನು ಮಾಡಬೇಡ ಅಂತ ತಡೆದ್ರು. ಬೇಡ ಝಾರಾ, ಹಾಗೆ ಮಾಡಬೇಡ. ಝಾರಾ, ಹಾಗೆಲ್ಲ ಮಾಡಬೇಡ. ನನ್ನಿಂದನೇ ಈ ರೀತಿ ನಡೆದಿತ್ತು. ಆದ್ರಿಂದ ಇದನ್ನು ನಾನೇ ಹೇಗಾದ್ರೂ ಸರಿ ಮಾಡಬೇಕು. ಮಾರಿಯಾ ಡೆನ್ ಇಬ್ರು ಅಳ್ತಿದ್ರು. ಗೂಲ್ ಝಾರಾಳ ಪಕ್ಕದಲ್ಲಿ ಬಂದು ಅವಳ ಕಾಲನ್ನು ಹಿಡ್ಕೊಂಡು ಅವಳನ್ನು ಆ ಗುಹೆಯ ಒಳಗೆ ಕರ್ಕೊಂಡು ಹೋಯ್ತು. ಝಾರಾ ನೋವಿನಿಂದ ನರಳುತ್ತಿದ್ದಳು. ತಕ್ಷಣ ಆ ಗುಹೆಯ ಬಾಗಿಲು ಮುಚ್ಚಿಕೊಳ್ತು. ಡೆನ್, ಮಾರಿಯಾ ಇಬ್ರು ಅಳ್ತಿದ್ರು. ಅವರಿಬ್ರು ಒಬ್ರನ್ನೊಬ್ರು ಅಪ್ಪಿಕೊಂಡ್ರು. ನಮಗೆ ಈ ರೀತಿ ನಡೆಯುತ್ತೆ ಅಂತ ನಾನು ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ. ನಾವಿಬ್ರು ಇಲ್ಲಿಂದ ಹೋಗ್ಬೇಕು ಡೆನ್. ಝಾರಾ ನಮ್ಮಿಬ್ಬರ ಜೀವಕ್ಕೋಸ್ಕರ ಅವಳ ಜೀವವನ್ನು ಬಲಿಯಾಗಿ ಕೊಟ್ಟಿದ್ದಾಳೆ. ನಾವು ಅವಳಿಗೆ ಮರ್ಯಾದೆ ಕೊಡಬೇಕು. ಡೆನ್ ಅಳ್ಕೊಂಡೇ ಸರಿ ಅಂತ ಹೇಳ್ದ. ನೀನು ಸರಿಯಾಗಿ ಹೇಳ್ತಾ ಇದೀಯಾ, ಇಲ್ಲಿಂದ ಹೋಗ್ಬಿಡೋಣ. ಗೋಸ್ಟ್ ಅಂಡರ್ ದ ಬೆಡ್. ಇದು 1970ರಲ್ಲಿ ನಡೆದಿತ್ತು. ಅಲೆಕ್ಸ್ ಲಂಡನ್ ಸಿಟಿಗೆ ಹೊರಗಡೆ ಕೆಲಸ ಮಾಡ್ತಿದ್ದ. ಅವನು ಅವನ ಹೆಂಡತಿ ಡೇಸಿ, 15 ವರ್ಷದ ಮಗಳು ಲೂಸಿಗೋಸ್ಕರ ಬಾಡಿಗೆಗೆ ಒಂದು ಮನೆಯನ್ನು ಹುಡುಕುತ್ತಿದ್ದ. ಕೊನೆಗೆ ಅವನಿಗೊಂದು ಮನೆ ಇಷ್ಟವಾಯಿತು. ಅವನು ಡೇಸಿ ಹಾಗೂ ಲೂಸಿನ ಆ ಮನೆಗೆ ಕರ್ಕೊಂಡು ಹೋದ. ಗ್ರೇಸಿ, ನಿಂಗೂ ಲೂಸಿಗೂ ಈ ಮನೆ ತುಂಬ ಚೆನ್ನಾಗಿರುತ್ತೆ. ಈ ಮನೆಯಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಹಾಗೆ ಮಾರ್ಕೆಟ್ ಕೂಡ ಪಕ್ಕದಲ್ಲೇ ಇದೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ. ಮತ್ತೆ ನನ್ನ ಆಫೀಸಿಗೂ ಕೂಡ ಇದು ಹತ್ತಿರ ಆಗುತ್ತೆ. ಓಕೆ ಅಲೆಕ್ಸ್, ನಾವಿಬ್ರು ಇಲ್ಲಿ ಸಂತೋಷವಾಗಿ ಇರ್ತೀವಿ. ನೀವು ಚಿಂತೆ ಮಾಡಬೇಡಿ. ನೀವು ನಿಮ್ಮ ಕೆಲಸದ ಮೇಲೆ ಗಮನ ಇಟ್ರೆ ಸಾಕು. ಆಗ ಒಂದು ರೂಮಲ್ಲಿ ಒಂದು ಮಂಚ ಇತ್ತು. ಡೇಸಿ ಆ ರೂಮನ್ನು 4 ಕಡೆನೂ ನೋಡಿದ್ಲು. ಅಲ್ಲಿ ಆ ಮಂಚವನ್ನು ಬಿಟ್ರೆ ಬೇರೆ ಯಾವ ಫರ್ನಿಚರು ಇರಲಿಲ್ಲ. ಅವಳು ಬ್ರೋಕರ್ ಮ್ಯಾಕ್ಸ್ ಹತ್ರ ಕೇಳಿದ್ಲು, ಈ ಮಂಚ ಇಲ್ಲಿ ಯಾಕಿದೆ? ಇಲ್ಲಿ ಬೇರೆ ಯಾವ ಫರ್ನಿಚರು ಇಲ್ಲ. ನಮ್ಮ ಹತ್ರ ಆಲ್ರೆಡಿ ಮಂಚ ಇದೆ. ನಮಗೆ ಈ ಮಂಚ ಬೇಡ. ಮೇಡಮ್, ಈ ಮನೆ ಓನರು ಶಿಫ್ಟ್ ಮಾಡಬೇಕಾದ್ರೆ ಈ ಮಂಚನ ಇಲ್ಲೇ ಬಿಟ್ಬಿಟ್ರು. ಮತ್ತೆ ಇದನ್ನ ತಗೊಂಡು ಹೋಗ್ಲೇ ಇಲ್ಲ. ಈ ಮಂಚಕ್ಕೆ ನೀವು ಬಾಡಿಗೆ ಕೊಡಬೇಕಾಗಿಲ್ಲ. ಬೇಕಾದ್ರೆ ಇದನ್ನ ಫ್ರೀಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ, ಸರಿನಾ? ಹಾಂ ಸರಿ, ಯೂಸ್ ಮಾಡ್ಕೊತೀವಿ. ಒಂದೊಳ್ಳೆ ಬೆಡ್ನ ಇದ್ರ ಮೇಲೆ ಹಾಸ್ಬಿಡೋಣ. ಸರಿ ಸರ್, ನೀವು ನೆಕ್ಸ್ಟ್ ವೀಕಲ್ಲೇ ಇಲ್ಲಿಗೆ ಶಿಫ್ಟ್ ಆಗಿಬಿಡಿ. ಅಲೆಕ್ಸ್ ಡೇಸಿ ಹಾಗೂ ಲೂಸಿನ ಈ ಮನೆಗೆ ಶಿಫ್ಟ್ ಮಾಡಿ ಕೆಲಸಕ್ಕೋಸ್ಕರ ಸಿಟಿಯಿಂದ ಹೊರಗೆ ಹೋಗ್ಬಿಟ್ಟ. ಸ್ವಲ್ಪ ಹೊತ್ತಿನ ನಂತರ ಲೂಸಿ ಡೇಸಿ ಹತ್ರ ಬಂದ್ಲು. ಮಮ್ಮಿ, ನಾನು ಈ ಬೆಡ್ನಲ್ಲಿ ಮಲಗ್ತೀನಿ. ನನಗೆ ಆ ಬೆಡ್ ತುಂಬಾ ಇಷ್ಟ ಆಗಿದೆ. ತುಂಬಾ ಸುಂದರವಾಗಿದೆ. ಸರಿ, ಓಕೆ, ನಿದ್ದೆ ಮಾಡು ಲೂಸಿ. ಲೂಸಿಗೆ ತುಂಬಾ ಖುಷಿಯಾಯಿತು. ಆ ದಿನ ರಾತ್ರಿ ಅವಳು ಆ ಬೆಡ್ಡಲ್ಲಿ ಮಲಗಿದ್ದಾಗ ಅವಳಿಗೆ ಯಾಕೋ ಅನ್ನಿಸ್ತು, ಯಾರೋ ಅವಳನ್ನು ಕರೆಯುತ್ತಿರುವ ಹಾಗೆ. ಲೂಸಿ ಎಚ್ಚರವಾದ್ಲು. ಆಮೇಲೆ ಲೈಟನ್ನು ಹಾಕಿದ್ಲು. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಅವಳು ಪುನಃ ನಿದ್ದೆ ಮಾಡಿದ್ಲು. ಸ್ವಲ್ಪ ಹೊತ್ತಿನಲ್ಲಿ ಲೈಟ್ ತನ್ನಷ್ಟಕ್ಕೆ ಆನ್ ಆಯಿತು. ಅವಳು ಅದನ್ನು ಆಫ್ ಮಾಡಿದ್ಲು. ಅದು ಪುನಃ ಆನ್ ಆಯಿತು. ಮಮ್ಮಿ, ನಿನ್ನೆ ರಾತ್ರಿ ಯಾವುದೋ ಧ್ವನಿ ಕೇಳಿಸ್ತು ನನಗೆ ರೂಮ್ನಲ್ಲಿ. ಏನಿಲ್ಲ ಲೂಸಿ, ಏನಾದ್ರೂ ಕೆಟ್ಟ ಕನಸು ಬಂದಿರ್ಬೋದು. ಮಮ್ಮಿ, ಈ ದಿನ ರಾತ್ರಿ ನೀವು ನನ್ನ ಜೊತೆ ನನ್ನ ರೂಮಲ್ಲಿ ಮಲಗಿ ಪ್ಲೀಸ್. ಸರಿ, ಓಕೆ. ಲೂಸಿ ಅವಳ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು. ಆಗ ಅವಳಿಗೆ ಪುನಃ ಅನ್ನಿಸ್ತು, ಯಾರೋ ಅವಳನ್ನು ಕರೆಯುತ್ತಿರುವ ಹಾಗೆ. ಲೂಸಿ ರೂಮಲ್ಲಿ ಎಲ್ಲ ಕಡೆಯಲ್ಲೂ ನೋಡಿದ್ಲು. ಆಗ ಅವಳ ನೋಟ ಬೆಡ್ ಹತ್ರ ಹೋಯಿತು.
ಈ ಧ್ವನಿ ಬೆಡ್ ಕೆಳಗೆಯಿಂದ ಬರ್ತಾ ಇದೆ. ಲೂಸಿ ಮೆಲ್ಲನೆ ಬೆಡ್ ಕೆಳಗೆ ನೋಡಿದ್ಲು, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಆಮೇಲೆ ಅವಳು ಎದ್ಲು, ಆದ್ರೆ ಆ ಧ್ವನಿ ಪುನಃ ಕೇಳಿಸ್ತು. ಅವಳು ಪುನಃ ಬೆಡ್ ಕೆಳಗೆ ನೋಡಿದ್ಲು, ಆಗ ಅಲ್ಲಿ ಒಂದು ಭಯಂಕರವಾದ ರೂಪ ಕಾಣಿಸಿತು. ಲೂಸಿ ಅದನ್ನು ನೋಡಿ ತುಂಬಾ ಹೆದರಿದ್ಲು. ಅವಳು ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದಾಗ ಒಂದು ಉದ್ದವಾದ ಕೈ ಅವಳ ಕಾಲನ್ನು ಹಿಡ್ಕೊಳ್ತು. ಅದು ಅವಳನ್ನು ಹಿಂದ್ಗಡೆಯಿಂದ ಎಳೆಯಿತು. ಮಮ್ಮಿ ಮಮ್ಮಿ ನನ್ನನ್ನು ಕಾಪಾಡು ಮಮ್ಮಿ. ಆಗ ಡೇಸಿ ವೇಗವಾಗಿ ಅಲ್ಲಿ ಬಂದು ಅದನ್ನು ನೋಡಿ ಅವಳು ಹೆದರಿದ್ಲು. ಏನಾಯ್ತು ಲೂಸಿ, ಏನಾಯ್ತು, ಯಾಕೆ ಅಳ್ತಿದ್ದೀಯಾ? ಲೂಸಿ ಜೋರಾಗಿ ಅಳ್ತಾ ಇದ್ಲು. ಮಮ್ಮಿ ಬೆಡ್ ಕೆಳಗೆ ಯಾರೋ ಇದ್ದಾರೆ ಮಮ್ಮಿ. ಬೆಡ್ ಕೆಳಗೆ? ಡೇಸಿ ಬೆಡ್ ಕೆಳಗೆ ನೋಡಿದ್ಲು, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಇಲ್ಲಿ ಯಾರು ಇಲ್ಲ ಮಗು. ಮಮ್ಮಿ ನಾನು ನೋಡ್ದಲ್ಲಿ ಯಾರೋ ಇದ್ದಾರೆ. ಇಲ್ಲಿ ಯಾರು ಇಲ್ಲ ಮಗು, ಸುಮ್ಮನಿರು. ಲೂಸಿ ಈ ವಿಷಯದಿಂದ ತುಂಬಾ ಹೆದರಿದ್ಲು. ಆ ದಿನ ರಾತ್ರಿ ಅವಳು ಅವಳ ತಾಯಿ ಜೊತೆ ಅದೇ ಬೆಡ್ ಅಲ್ಲಿ ಮಲಗಿದ್ಲು. ಆಗ ಅವಳಿಗೆ ಪುನಃ ಆ ಧ್ವನಿ ಕೇಳಿಸ್ತು. ಲೂಸಿ ಎಚ್ಚರವಾಗಿ ಲೈಟ್ ಅನ್ನು ಹಾಕಿದ್ಲು. ಅವಳು ಮಂಚದ ಕೆಳಗೆ ನೋಡಿದ್ಲು, ಅದೇ ರೂಪ ಅವಳಿಗೆ ಅಲ್ಲಿ ಕಾಣಿಸ್ತು. ಅವಳು ಅದನ್ನು ನೋಡಿ ಹೆದರಿ ಅಲ್ಲೇ ಮೂರ್ಛೆ ಹೋಗಿ ಬಿದ್ಬಿಟ್ಲು. ಡೇಸಿ ಎದ್ದು ಆಮೇಲೆ ಲೂಸಿಯನ್ನು ಸಮಾಧಾನ ಪಡಿಸಿದ್ಲು. ಲೂಸಿ ಎದ್ದೇಳು, ಏನಾಯ್ತು ಮಗು, ಎದ್ದೇಳು ಮಗು. ಲೂಸಿ ಕಣ್ಣನ್ನು ಬಿಟ್ಲು, ಆದ್ರೆ ಅವಳಿಂದ ಏನು ಮಾತಾಡಕ್ಕಾಗ್ಲಿಲ್ಲ. ಆ ಘಟನೆಯ ನಂತರ ಅವಳು ಏನು ಮಾತಾಡ್ಲೇ ಇಲ್ಲ, ಯಾವಾಗ್ಲೂ ಸುಮ್ಮನೆ ಕೂತ್ಕೊಂಡಿದ್ಲು. ಅವಳು ಆ ಬೆಡ್ ಕೆಳಗಡೆನೆ ನೋಡ್ತಿದ್ಲು. ಅವಳು ಊಟ ಮಾಡೋದನ್ನು ಕೂಡ ಬಿಟ್ಬಿಟ್ಲು. ಅವಳು ರೂಮಲ್ಲೇ ಬಂದಿಯಾಗಿದ್ಲು. ಡೇಸಿಗೆ ಅವಳನ್ನು ನೋಡಿ ತುಂಬಾ ಚಿಂತೆಯಾಯಿತು. ಅವಳು ಮ್ಯಾಕ್ಸ್ ಹತ್ತಿರ ಮಾತಾಡಿದ್ಲು. ಅವರಿಬ್ರು ಗಾರ್ಡನ್ ನಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು. ಇಲ್ಲಿ ಏನಾದ್ರೂ ಕೊಲೆ ನಡೆದಿದ್ಯಾ? ನನ್ನ ಹತ್ರ ಸುಳ್ಳು ಮಾತ್ರ ಹೇಳ್ಬೇಡಿ. ನನ್ನ ಮಗಳ ಅವಸ್ಥೆ ನಿಂಗೆ ಗೊತ್ತಿಲ್ಲ. ಆ ರೂಮ್ ನಲ್ಲಿ ಖಂಡಿತ ಏನೋ ಪ್ರಾಬ್ಲಮ್ ಇದೆ. ಈ ಕಡೆ ಲೂಸಿ ಸುಮ್ಮನೆ ಅದೇ ರೂಮಲ್ಲಿ ಕೂತ್ಕೊಂಡಿದ್ಲು. ಅವಳಿಗೆ ಪುನಃ ಆ ಧ್ವನಿ ಕೇಳಿಸ್ತು. ಲೂಸಿ ತಕ್ಷಣ ನಿಂತ್ಕೊಂಡ್ಲು. ಅವಳ ರೂಮಿನ ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ತು. ಆಗ ಬೆಡ್ ಕೆಳಗಿಂದ ಒಂದು ಆತ್ಮ ಹೊರಗೆ ಬಂತು. ಆಗ ಆ ರೂಮ್ನಲ್ಲಿ ವಿಚಿತ್ರವಾದ ಕತ್ತಲು ಆವರಿಸಿತು. ಆ ಆತ್ಮ ಒಂದು ದೆವ್ವವಾಗಿತ್ತು. ಅದರ ಭಯಾನಕ ಮುಖ, ಉದ್ದ ಉದ್ದ ಕೈಗಳು, ಅದು ಗಾಳಿಯಲ್ಲಿ ತೇಲಾಡುತ್ತಿತ್ತು. ಈ ಜಗತ್ತು ನಿನಗೋಸ್ಕರ ಅಲ್ಲ, ಬಾ ನನ್ ಜೊತೆ. ಅದರ ನೋಟ ಲ್ಯಾಂಪ್ ಕಡೆ ಹೋಯಿತು. ಆಗ ಆ ಲ್ಯಾಂಪ್ನ ಗಾಜು ಹೊರದು ಹೋಯಿತು. ಅದರ ಪೀಸಸ್ಗಳು ನೆಲದಲ್ಲಿ ಬಿದ್ದುಬಿಡ್ತು. ಆ ಆತ್ಮ ಲೂಸಿಯ ಕಣ್ಣನ್ನು ನೋಡಿತು. ಆಮೇಲೆ ಅವಳನ್ನು ಅದರ ವಶ ಮಾಡಿತು. ಅವಳು ಅಲ್ಲಿದ್ದ ಗ್ಲಾಸ್ ಪೀಸಸ್ಗಳ ಮೇಲೆ ನಡ್ಕೊಂಡು ಹೋಗ್ತಿದ್ಲು. ಈ ಕಡೆ ಡೇಸಿ ಮ್ಯಾಕ್ಸ್ ಹತ್ರ ವಿಚಾರಣೆ ನಡೆಸ್ತಿದ್ಲು. ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ, ಆದ್ರೆ ಜನರು ಈ ಮನೆ ಬಗ್ಗೆ ಭಯಂಕರವಾದ ಸುದ್ದಿ ಹೇಳ್ತಾರೆ. ಏನಂದ್ರೆ ಈ ಮನೆ ಓನರ್ಗೆ ಒಬ್ಳು ಮಗಳು ಇದ್ಲು, ಹೆಸರ್. ಅವಳಿಗೆ ಯಾವಾಗ ನೋಡಿದ್ರು ಹುಷಾರಿಲ್ದಂಗೆ ಆಗ್ತಾನೆ ಇತ್ತು. ಅವಳ ಮನಸ್ಥಿತಿ ಅಷ್ಟು ಸರಿ ಇರಲೇ ಇಲ್ಲ. ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಆಗಾಗ ಟ್ರೈ ಮಾಡ್ತಾನೆ ಇದ್ಲು. ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಯಾವಾಗ ನೋಡಿದ್ರು ಏನಾದ್ರೂ ಒಂದು ಪ್ರಯತ್ನನ ಮಾಡ್ತಾನೆ ಇರ್ತಿದ್ಲಂತೆ. ಅದು ಮಾತ್ರ ಅಲ್ಲದೆ ಜೊತೆಗಿರೋನ ಕೂಡ ಸೂಸೈಡ್ ಮಾಡ್ಕೊಳಕ್ಕೆ ಕರೀತಿದ್ಲು. ಇದನ್ನೆಲ್ಲ ನೋಡಿ ಅವಳ ಪೇರೆಂಟ್ಸ್ ಅವಳನ್ನ ಕೈಕಲ್ ಕಟ್ಟಾಕಿದ್ರು. ಮತ್ತೆ ಇದ್ರ ಬಗ್ಗೆ ಯಾರಿಗೂ ಅವ್ರು ಹೇಳಲೇ ಇರಲಿಲ್ಲ. ಒಂದಿನ ಅವಳು ಅವಳ ಮಂಡೆನ ಮಂಚಕ್ಕೆ ಜಜ್ಜಿ ಅವಳ ಜೀವ ಬಿಟ್ಬಿಟ್ಲು. ಇವಳು ಸತ್ ನಂತರ ಥಾಮಸ್ ಕುಟುಂಬನೇ ಒಬ್ಬರ ನಂತರ ಒಬ್ರು ಸೂಸೈಡ್ ಮಾಡ್ಕೊಂಡು ಮನೇಲೆ ಸತ್ತೋಗ್ಬಿಟ್ರು. ಆದ್ರೆ ಥಾಮಸ್ ಮಾತ್ರ ಈ ಮನೆಯಿಂದ ಹೊರಟೋಗ್ಬಿಟ್ಟ. ಹೀಗಂತ ಜನ ಹೇಳ್ತಾ ಇದ್ರು. ಇದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಯಾರಿಗೂ ಗೊತ್ತು. ಇದನ್ನು ಕೇಳಿದ ತಕ್ಷಣ ಡೇಸಿಗೆ ತುಂಬಾ ಭಯವಾಯಿತು. ಅವಳು ತಕ್ಷಣ ಆ ರೂಮ್ ಕಡೆ ಹೋದ್ಲು. ಅವಳು ಮೇಲೆ ಹೋಗಿ ಬಾಗಿಲನ್ನು ತೆರೆದು ನೋಡಿದ್ಲು. ಆಗ ಲೂಸಿ ಗ್ಲಾಸ್ ಪೀಸಸ್ ಮೇಲೆ ನಡೀತಿದ್ಲು. ಆ ಆತ್ಮ ಅವಳನ್ನು ವಶ ಮಾಡಿ ಇಟ್ಟಿತ್ತು. ಡೇಸಿ ಇದನ್ನು ನೋಡಿ ಸಂಪೂರ್ಣವಾಗಿ ಹೆದರಿದ್ಲು. ಲೂಸಿ ನನ್ನ ಮಗಳೇ, ಬಿಟ್ಬಿಡು ನನ್ನ ಮಗಳನ್ನು. ಆಗ ಆ ಹೆಣ್ಣಿನ ಆತ್ಮ ಡೇಸಿಯನ್ನು ನೋಡಿತು. ಆಗ ನೆಲದಲ್ಲಿ ಬಿದ್ದಿದ್ದ ಗ್ಲಾಸ್ ಪೀಸಸ್ಗಳು ವೇಗವಾಗಿ ಡೇಸಿ ಹತ್ತಿರ ಹೋಯಿತು. ಡೇಸಿ ನೋವಿನಿಂದ ನರಳುತ್ತಿದ್ದಳು. ನೀನು ಬಾ ನನ್ ಜೊತೆ, ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ. ಲೂಸಿ ಕಿಟಕಿಯಿಂದ ಕೆಳಗೆ ಬೀಳುವುದಕ್ಕೆ ಹೋಗ್ತಾ ಇದ್ಲು. ಆಗ ಡೇಸಿ ಅವಳ ಕಾಲನ್ನು ಹಿಡ್ಕೊಂಡ್ಲು. ಆಗ ಆತ್ಮ ಅವಳ ಕೂದಲನ್ನು ಹಿಡಿದು ಹಿಂದೆ ಬೀಸಾಕ್ತು. ಬೇಡ ಲೂಸಿ, ಹಾಗೆ ಮಾಡಬೇಡ, ನನ್ನ ಮಾತು ಕೇಳು. ಲೂಸಿ ಕಿಟಕಿಯಿಂದ ಹಾರಿ ಕೆಳಗೆ ಬಿದ್ಬಿಟ್ಲು. ಆಮೇಲೆ ಅವಳು ಸತ್ತು ಹೋದ್ಲು. ಅದನ್ನು ನೋಡಿ ಆ ಆತ್ಮ ಜೋರಾಗಿ ನಗಾಡುತ್ತಿತ್ತು. ನಿನ್ ಕಡೆಯಿಂದ ನನಗೆ ಇದೇ ಬೇಕಾಗಿತ್ತು.
ಅದನ್ನು ನೋಡಿ ಡೇಸಿಗೆ ಹುಚ್ಚು ಹಿಡಿದ ಹಾಗೆ ಇತ್ತು. ಆಗ ಮ್ಯಾಕ್ಸ್ ಮೇಲ್ಗಡೆ ಬಂದ. ಅವನು ನೋಡಿದ ಡೇಸಿಯಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಿದ್ಲು. ಲೂಸಿ ಅಲ್ಲಿ ಸತ್ ಹೋಗಿದ್ಲು. ಮ್ಯಾಕ್ಸ್ ಅಲೆಕ್ಸ್ಗೆ ಕಾಲ್ ಮಾಡಿ ಹೇಳಿದ ತಕ್ಷಣ ಅಲೆಕ್ಸ್ ಅಲ್ಲಿಗೆ ಬಂದ. ಅವನು ಜೋರಾಗಿ ಅಳುತ್ತಿದ್ದ. ಅವಳು ನನ್ನ ಮಗಳನ್ನು ಕೊಂದ್ಬಿಟ್ಲು. ನನ್ನ ಮಗಳು ಕಿಟಕಿಯಿಂದ ಬಿದ್ದು ಸತ್ ಹೋದ್ಲು. ನಾನು ಸತ್ತೋಗ್ಬೇಕಾಗಿತ್ತು. ಎಲ್ಲರೂ ಸತ್ ಹೋಗ್ಲೇಬೇಕು. ಆಗ ಆ ಆತ್ಮ ಅವರನ್ನು ನೋಡ್ತಾನೆ. ಅಮೆಟಿವಿಲ್ಲಾ. ಇದು 1974ರಲ್ಲಿ ನಡೆದಿತ್ತು. ಹ್ಯಾರಿ, ಅವನ ಪತ್ನಿ ಈವಾ ಹಾಗೂ ಅವನ 3 ಮಕ್ಕಳ ಜೊತೆ ವಾಷಿಂಗ್ಟನ್ನಲ್ಲಿ ಸ್ಟ್ರೀಟ್ ನಂಬರ್ 10ನಲ್ಲಿ ಇರುವ ಅಮಿಟಿವಿಲ್ಲಾ ಅನ್ನುವ ಮನೆಯಲ್ಲಿ ವಾಸ ಮಾಡಲು ಬಂದ. ನಾವು ಈ ಮನೆಗೆ ಬರೋ ಡಿಸಿಷನ್ ತುಂಬಾ ಬೇಗ ತಗೊಂಡ್ವಾ ಹ್ಯಾರಿ? ಹಾಗೆಲ್ಲ ಏನಕ್ಕೆ ಅನ್ಕೊಂತೀಯ? ಈ ಮನೆ ತುಂಬಾ ದೊಡ್ಡಕ್ಕಿದೆ. ಅದು ಮಾತ್ರ ಅಲ್ಲದೆ ನಮ್ಮ 3 ಮಕ್ಕಳು ಆರಾಮಾಗಿ ಆಟಾಡ್ಬೋದು. 3 ಜನಕ್ಕೂ ಸಪ್ರೇಟ್ ಆದ ರೂಮ್ ಕೂಡ ಇದೆ. ಸರಿ, ನಿನಗೆ ಓಕೆ ಅಂದ್ರೆ ನನಗೂ ಓಕೆನೆ. ಆದ್ರೆ ನನಗೆ ಯಾಕೋ ಇಲ್ಲಿ ವಿಚಿತ್ರವಾಗಿ ಅನ್ನಿಸ್ತಿದೆ. ಇಲ್ಲಿ ನೋಡು, 2-3 ತಿಂಗಳು ಇಲ್ಲಿ ಉಳ್ಕೊಳ್ಳೋಣ. ಆವಾಗ್ಲೂ ನಿಂಗೆ ಈ ಮನೆ ಇಷ್ಟ ಆಗಿಲ್ಲ ಅಂದ್ರೆ ಆಮೇಲೆ ನಿಂಗೆ ಇಷ್ಟ ಆಗೋ ಮನೆನ ಹುಡ್ಕೊಂಡು ಹೋಗ್ಬಿಡೋಣ, ಸರಿನಾ? ಓಕೆ ಹ್ಯಾರಿ. ಈವಾ ಹ್ಯಾರಿ ಜೊತೆ ಮಾತಾಡ್ತಿದ್ಲು. ಆಗ ಅವಳಿಗೆ ಯಾವುದೋ ವಿಚಿತ್ರವಾದ ಶಬ್ದ ಕೇಳ್ತು. ಅದು ಹೇಗಿತ್ತು ಅಂದ್ರೆ ಯಾರೋ ಅವಳನ್ನು ಹೆಸರಿಟ್ಟು ಕರೆಯುವ ಹಾಗೆ ಇತ್ತು. ಹ್ಯಾರಿ, ನಿನಗೆ ಕೇಳಿಸ್ತಾ? ಯಾರೋ ನನ್ನನ್ನು ಕರಿತಿರೋ ಹಾಗಿದೆ. ಏನು ಇವಾ, ಏನ್ ಮಾತಾಡ್ತಾ ಇದೀಯ ನೀನು? ಬಾ, ಸುಮಾರು ಕೆಲಸ ಬಾಕಿ ಇದೆ. ಪೂರ್ತಿ ಮನೆ ಸೆಟ್ ಮಾಡಬೇಕು. ಇಲ್ಲ ಹ್ಯಾರಿ, ನಿಜವಾಗ್ಲೂ ಕೇಳ್ತು. ನಾನು ತಮಾಷೆ ಮಾಡ್ತಿಲ್ಲ. ನಿಂಗೆ ತುಂಬಾ ಸುಸ್ತಾಗಿದೆ. ನಂಗೇನ್ ಅನ್ಸ್ತಿದೆ ಅಂದ್ರೆ ನೀ ಸ್ವಲ್ಪ ಆರಾಮಾಗಿರೋದು ಒಳ್ಳೇದು. ಹೋಗು, ನೀನು ಆರಾಮಾಗಿರು. ಈ ಕೆಲಸನೆಲ್ಲ ನಾನ್ ಮಾಡ್ಕೋತೀನಿ. ಈ ಮನೆಯ ಕೆಳಗಡೆ ಒಂದು ಬೇಸ್ಮೆಂಟ್ ಇತ್ತು. ಈವಾ ಆ ಬೇಸ್ಮೆಂಟ್ನ ಬಾಗಿಲನ್ನು ನೋಡಿದ್ಲು. ಆಮೇಲೆ ಅದರ ಹತ್ತಿರ ಹೋದ್ಲು. ಆಗ ಅವಳಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳ್ತು. ಈವಾ ತುಂಬಾ ಹೆದರಿದ್ಲು. ಆಗ ಹ್ಯಾರಿ ಹಿಂದೆಯಿಂದ ಬಂದು ಅವಳ ಭುಜದ ಮೇಲೆ ಕೈ ಇಟ್ಟ. ಈವಾ ಪುನಃ ತುಂಬಾ ಹೆದರಿದ್ಲು. ಹ್ಯಾರಿ, ನಿನ್ನಿಂದ ನಾನು ಹೆದರೇ ಬಿಟ್ಟೆ. ಹೊರಡು, ಇಲ್ಲೇನ್ ಮಾಡ್ತಾ ಇದೀಯ ನೀನು? ಈ ಬೇಸ್ಮೆಂಟ್ನ ಬಾಗಿಲು ಯಾಕೆ ಮುಚ್ಚಿದೆ? ಇದ್ರ ಕೀ ಈಗ ಯಾರ ಹತ್ರ ಇದೆ? ಇಲ್ಲಿ ನೋಡು ಇವಾ, ನಿಂಗೆ ನೆನ್ಪಿಲ್ವಾ? ಮಿಸ್ಟರ್ ಲಿಂಕನ್ ನಮ್ಮ ಹತ್ರ ಹೇಳಿದ್ದಾರೆ, ಇಲಾದ ಈ ಭಾಗ ಕಳೆದ 50 ವರ್ಷಗಳಿಂದ ತೆರೆದೇ ಇಲ್ಲ. ನಮಗೂ ಇದನ್ನ ಯೂಸ್ ಮಾಡೋದಕ್ಕೆ ತಡೆ ಇದೆ. ಈ ಬೇಸ್ಮೆಂಟ್ ಹತ್ರ ನಾವು ಹೋಗ್ಲೇಬಾರ್ದು ಅಂತ ಕಾಂಟ್ರಾಕ್ಟರ್ಲು ಕೂಡ ಕ್ಲೀನಾಗಿ ಹೇಳಿದ್ದಾರೆ. ಹೊರಡು ಇಲ್ಲಿಂದ. ಆದ್ರೆ ಲಿಂಕನ್ ಈ ರೀತಿ ಯಾಕೆ ಹೇಳಿದ್ದಾರೆ? ಏನಾದ್ರೂ ಕಾರಣ ಇರ್ಬೋದಲ್ವಾ? ಹಾ, ಖಂಡಿತ. ಆದ್ರಿಂದನೇ ನಾವು ಇಲ್ಲಿಗೆ ಬರ್ಲೇಬಾರ್ದು, ಸರಿನಾ? ಸರಿ, ಬಾ, ಇಲ್ಲಿಂದ ಹೋಗೋಣ. ಈವಾ ಹ್ಯಾರಿ ಅಲ್ಲಿಂದ ಹೋಗ್ಬಿಟ್ರು. ಮುಂದಿನ ರಾತ್ರಿ ಅವರಿಬ್ರು ನಿದ್ದೆ ಮಾಡುವಾಗ ಈವಾಳಿಗೆ ಅದೇ ವಿಚಿತ್ರವಾದ ಶಬ್ದ ಕೇಳಿ ಅವಳು ನಿದ್ದೆಯಿಂದ ಎದ್ಲು. ಅವಳು ಹ್ಯಾರಿಯ ಕಡೆ ನೋಡಿದ್ಲು. ಹ್ಯಾರಿ ಆಳವಾದ ನಿದ್ದೆಯಲ್ಲಿ ಇದ್ದ. ಅವಳು ವೇಗವಾಗಿ ಬೇಸ್ಮೆಂಟ್ ಹತ್ತಿರ ಹೋದ್ಲು. ಅದರ ಬಾಗಿಲ ಕಲರ್ ಕೆಂಪಾಗಿತ್ತು. ಅದರ ಮೇಲೆ ಧೂಳು ಜಾಸ್ತಿ ಇತ್ತು. ಈವಾ ಆ ಬಾಗಿಲನ್ನು ಕ್ಲೀನ್ ಮಾಡಿದ್ಲು. ತುಂಬಾ ಈಸಿಯಾಗಿ ಆ ಬಾಗಿಲನ್ನು ತೆರೆದ್ಲು. ಒಳಗೆ ಹೋಗಿ ಅವಳು ಲೈಟ್ ಹಾಕಿದ ತಕ್ಷಣ ಅದನ್ನು ನೋಡಿ ಹೆದರದ್ಲು. ಅದರೊಳಗೆ ಬಹಳ ಎಲುಬುಗೂಡುಗಳು ಇದ್ದವು. ಅವಳು ಹೆದರಿ ಓಡುವಾಗ ಬಾಗಿಲು ತನ್ನಷ್ಟಕ್ಕೆ ತಾನಾಗಿ ಮುಚ್ಚಿಕೊಳ್ತು. ಕಾಪಾಡು ಹ್ಯಾರಿ, ಕಾಪಾಡು ನನ್ನನ್ನು. ಈವಾ ತುಂಬಾ ಹೆದರದ್ಲು. ಅವಳು ಜೋರಾಗಿ ಬಾಗಿಲನ್ನು ಬಡದ್ಲು. ಆದ್ರೆ ಆ ಶಬ್ದ ಅಲ್ಲಿರುವ ಯಾರಿಗೂ ಕೇಳಿಸ್ಲಿಲ್ಲ. ಬೆಳಗ್ಗೆ ಹ್ಯಾರಿಗೆ ಎಚ್ಚರವಾದಾಗ ಅವನು ನೋಡ್ದ ಈವಾ ಬೆಡ್ಡಲ್ಲಿ ಇರ್ಲಿಲ್ಲ. ಹ್ಯಾರಿ ಹೆದರಿದ. ಇವಾ, ಇಲ್ಲಿದ್ಯಾ ನೀನು? ಈವಾ ಸುಮ್ಮನೆ ಗಾರ್ಡನಲ್ಲಿ ನಿಂತ್ಕೊಂಡಿದ್ಲು. ಅವಳ ಕಣ್ಣುಗಳ ಕೆಳಗೆ ಕಪ್ಪಾಗಿತ್ತು. ಅವಳ ಮುಖ ನೋಡೋದಕ್ಕೆ ತುಂಬಾ ಬಲಹೀನವಾಗಿತ್ತು. ಹ್ಯಾರಿ ಅವಳನ್ನು ನೋಡಿ ತುಂಬಾ ಹೆದರಿದ. ಏನಾಯ್ತು ಇವಾ? ನಿಂಗೆ ಏನೂ ಆಗಿಲ್ಲ ತಾನೇ? ಹ್ಯಾರಿ, ನನ್ನನ್ನು ಕಾಪಾಡು ಹ್ಯಾರಿ. ಅವನು ನನ್ನನ್ನು ಸಾಯಿಸ್ಬಿಡ್ತಾನೆ, ಪ್ಲೀಸ್. ಏನಾಯ್ತು ಇವಾ? ನನ್ನ ಹತ್ರ ಹೇಳು. ಯಾರು ಕೊಂದಾಗ್ತಾರೆ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನೆ ರಾತ್ರಿ ನಾನು ಬೇಸ್ಮೆಂಟ್ನ ಬಾಗಿಲು ತೆರೆದೆ. ನಾನು ರಾತ್ರಿ ಅಲ್ಲೇ ಸಿಕ್ಕಾಕೊಂಡೆ. ನಾನು ಅದ್ರೊಳಗೆ ಏನ್ ನೋಡ್ದೆ ಗೊತ್ತಾ ಹ್ಯಾರಿ? ನಾವು ಇಲ್ಲಿ ತನಕ ಅದ್ರ ಬಗ್ಗೆ ಯೋಚಿಸಿರೋಕೇನೆ ಸಾಧ್ಯ ಇಲ್ಲ. ಏನ್ ನೋಡ್ದೆ ಇವಾ? ಇವತ್ತಿಂದ 50 ವರ್ಷಗಳ ಹಿಂದೆ ಅಲ್ಲಿ ನೇಟಿವ್ ಅಮೆರಿಕನ್ಸ್ ಮೇಲೆ ಅತ್ಯಾಚಾರ ನಡೀತಿತ್ತು.
ಈ ಬಿಲ್ಡಿಂಗ್ ನ ಮಾಲೀಕ ಲಿಂಕನ್ ನ ತಂದೆ ಅವ್ರ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ಅವರು ಅವರನ್ನೆಲ್ಲ ಹಸಿವಿಂದ ದಾಹದಿಂದ ಇದೇ ಬೇಸ್ಮೆಂಟ್ ಅಲ್ಲಿ ಕೂಡಾಕಿಟ್ಟಿದ್ರು. ಅವರಿಗೆ ಅವ್ರನ್ನ ಕಂಡ್ರೆ ಇಷ್ಟನೇ ಇಲ್ಲ. ಈಗ ಆ ಆತ್ಮಗಳು ನಮ್ಮನ್ನು ಕಷ್ಟಪಡಿಸುತ್ತಿದೆ, ನಮ್ಮಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾರೆ. ನನಗೆ ಅವರ ಧ್ವನಿ ಕೇಳಿಸ್ತಿದೆ. ಇವಾ, ನೀನು ಏನ್ ಹೇಳ್ತಾ ಇದೀಯಾ? ಖಂಡಿತ ನಿಂಗೆ ಕೆಟ್ಟ ಕನ್ಸ್ ಬಿದ್ದಿದೆ. ಬೇಸ್ಮೆಂಟ್ ಲಾಕ್ ಆಗಿದೆ, ಅದು ಹೆಂಗೆ ಓಪನ್ ಆಗುತ್ತೆ? ನಾನು ನಿಜ ಹೇಳ್ತಿದ್ದೀನಿ ಹ್ಯಾರಿ, ನನ್ನ ಮಾತನ್ನು ನೀನು ನಂಬು. ಇವತ್ತು ಸಂಜೆ ನಾನಿನ್ನ ಒಂದು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆಗ ಗಾರ್ಡನ್ಗೆ 3 ಮಕ್ಕಳು ಬಂದ್ರು. ಅಮ್ಮ, ನಂಗೆ ತುಂಬಾ ಹಸುವಾಗ್ತಿದೆ. ಊಟ ಮಾಡೋದಕ್ಕೆ ಏನಾದ್ರೂ ಇದೆಯಾ? ಅಮ್ಮ, 3 ಜನಕ್ಕೂ ತುಂಬ ಹಸುವಾಗ್ತಾ ಇದೆ. ಬಾ ಇವಾ, ಒಳಗ್ ಬಾ. ಎಲ್ಲರೂ ಒಳಗೆ ಹೋಗುವಾಗ ಈವಾಳ ಕಣ್ಣುಗಳು ಕಪ್ಪಾಗಿ ಬದಲಾಯಿತು. ಅವಳಿಗೆ ಅದೇ ಧ್ವನಿ ಕೇಳಿಸ್ತು. ನಿನ್ನ ಮಕ್ಕಳನ್ನ ಸುಮ್ಮನೆ ಬಿಡ್ಬೇಡ, ಅವರನ್ನ ಕೊಂದ್ಬಿಡು. ಸ್ವಲ್ಪ ಹೊತ್ತಿನ ನಂತರ ಹ್ಯಾರಿ ಆಫೀಸ್ಗೆ ಹೋದ. ಮಕ್ಕಳು 3 ಜನ ಅವರ ರೂಮಲ್ಲಿ ಆಟಾಡ್ತಿದ್ರು. ಆಗ ಇದ್ದಕ್ಕಿದ್ದಂತೆ ಅವರ ಬಾಗಿಲು ತೆರೆಯಿತು. ಈವಾ ಅವಳ 3 ಮಕ್ಕಳನ್ನು ನೋಡ್ತಿದ್ಲು. ಆಗ ಅವಳಿಗೆ ಪುನಃ ಅದೇ ಧ್ವನಿ ಕೇಳಿಸ್ತು. ನಿಮ್ಮ ಮಕ್ಕಳನ್ನ ಕೊಂದು ಬಿಡು ಇವಾ, ಕೊಂದು ಬಿಡು. ಇಲ್ಲ, ನನ್ನಿಂದ ಹಾಗೆ ಮಾಡಕ್ಕಾಗಲ್ಲ. ನಾನು ನನ್ನ ಮಕ್ಕಳನ್ನು ತುಂಬಾ ಪ್ರೀತಿಸ್ತೀನಿ. ನಿಮ್ಮ ಮಕ್ಕಳನ್ನ ಕೊಂದು ಬಿಡು, ನಿಮ್ಮ ಮಕ್ಕಳನ್ನ ಕೊಂದು ಬಿಡು. ಜೇಮ್ಸ್ ಈವಾಳನ್ನು ನೋಡ್ದ. ಆಮೇಲೆ ನಗಾಡ್ಕೊಂಡೆ ಕೇಳಿದ, ಏನಾಯ್ತು ಅಮ್ಮ, ನೀವು ಏನಕ್ಕಲ್ಲಿ ನಿಂತ್ಕೊಂಡಿದ್ದೀರಾ? ಆಗ ಈವಾ ಒಂದು ಚಾಕು ತಗೊಂಡು ಆ 3 ಮಕ್ಕಳಿಗೂ ತೋರಿಸಿದ್ಲು. ಮಕ್ಕಳು ಅದನ್ನು ನೋಡಿ ತುಂಬಾ ಭಯಪಟ್ರು. ಸಂಜೆ ಹ್ಯಾರಿ ಮನೆಗೆ ಬಂದು ಬಾಗಿಲನ್ನು ತೆರೆದು ನೋಡಿದಾಗ ಮನೆಯಲ್ಲಿ ಎಲ್ಲ ವಸ್ತುಗಳು ಚದುರಿ ಹೋಗಿತ್ತು. ಅವನು ಮನೆಯ ಈ ಅವಸ್ಥೆ ನೋಡಿ ತುಂಬಾ ಹೆದರಿದ. ಇವಾ, ಎಲ್ಲಿದ್ಯಾ ನೀನು? ಹ್ಯಾರಿ ಮಕ್ಕಳ ರೂಮಿಗೆ ಹೋದಾಗ ಅವನ ಜೀವನೇ ಹೋದಂಗಾಯಿತು. ಅವನ ಮುದ್ದಾದ 3 ಮಕ್ಕಳು ನೆಲದಲ್ಲಿ ಬಿದ್ದಿದ್ರು. ಅವ್ರ 3 ಜನನೂ ಸತ್ ಹೋಗಿದ್ರು. ಮಕ್ಳೇ, ಏನಾಯ್ತು ನಿಮ್ಗೆ? ಇವ ಬಂದ್ ನೋಡು, ಮಕ್ಕಳು ಹಿಂಗಾಗ್ಬಿಟ್ಟಿದಾರೆ ಅಂತ. ಹ್ಯಾರಿ ಈವಾಳನ್ನು ಕರೆಯುತ್ತಿದ್ದ. ಇವ ಎಲ್ಲಿದ್ಯಾ ನೀನು? ಬಾ ಇವ, ಬಂದ್ ನೋಡು ಇಲ್ಲಿ. ಈವಾ ಹಿಂದೆ ಸೀಲಿಂಗ್ನಲ್ಲಿ ಉಲ್ಟಾ ನೇತಾಡ್ತಿದ್ಲು. ಇದೆಲ್ಲ ನಾನೇ ಮಾಡಿದ್ದು ಹ್ಯಾರಿ. ಹ್ಯಾರಿ ಹಿಂದೆ ತಿರುಗಿ ನೋಡಿದಾಗ ಈವಾಳ ಕೈಯಲ್ಲಿ ಒಂದು ಚಾಕು ಇತ್ತು. ಅವಳು ಸೀಲಿಂಗ್ನಿಂದ ಕೆಳಗೆ ಇಳಿದು ಅವನ ಹತ್ತಿರ ಬರ್ತಿದ್ಲು. ಹ್ಯಾರಿ ಅವಳನ್ನು ನೋಡಿ ಸಂಪೂರ್ಣವಾಗಿ ಹೆದರಿ ಹೋಗಿದ್ದ. ಏನ್ ಮಾಡಿದ್ಯಾ ನೀನು? ನಿನ್ ಮಕ್ಕಳನ್ನ ನೀನೇ ಕೊಂದ್ಬಿಟ್ಟಿಯಾ? ಈವಾ ಉಲ್ಟಾ ನಡ್ಕೊಂಡು ಹ್ಯಾರಿಯ ಹತ್ತಿರ ಬಂದ್ಲು. ಆಮೇಲೆ ಅವನ ಮುಖದ ಮುಂದೆ ನೇತಾಡ್ಕೊಂಡು ನೋಡ್ತಿದ್ಲು. ಅವಳ ಕೂದಲು ಬಿಚ್ಚಿತ್ತು, ಕಣ್ಣುಗಳು ಕಪ್ಪಾಗಿತ್ತು, ಅವಳ ಬಟ್ಟೆ ಹರಿದೋಗಿತ್ತು. ಅವರು ನನ್ನ ಹತ್ರ ಹೇಳಿದ್ರು, ನಾನು ಅದೇ ರೀತಿ ಮಾಡಿದೆ. ಯಾರು ಹೇಳಿದ್ರು ಈ ರೀತಿ ಎಲ್ಲ ಮಾಡಕ್ಕೆ? ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇದ್ದಾರಲ್ವಾ, ಹಸಿವಿಂದ ದಾಹದಿಂದ ಕೂಡ್ ಹಾಕಿಟ್ಟಿದ್ರಲ್ವಾ, ಅವರೇ ನನ್ನ ಹತ್ರ ಹೇಳಿದ್ದು. ಆಮೇಲೆ ಈಗ ನಿನ್ನ ಸರ್ದಿ ನನ್ನ ಪ್ರೀತಿಯ ಹಸ್ಬೆಂಡ್. ಹ್ಯಾರಿ ಓಡೋಕ್ ಶುರು ಮಾಡಿದ. ಈವಾ ಅವನನ್ನು ಅಟ್ಟಿಸ್ಕೊಂಡು ಹೋದ್ಲು. ತಕ್ಷಣ ಈವಾ ಹಾರಿ ಅವನ ಹಿಂದ್ಗಡೆ ದಾಳಿ ಮಾಡಿದ್ಲು. ಹ್ಯಾರಿ ಪೆಟ್ಟಾಗಿ ಕೆಳಗೆ ಬಿದ್ದ. ಆಮೇಲೆ ನರಳುತ್ತಿದ್ದ. ಅವನು ನೋವಿನಿಂದ ನರಳುತ್ತಾ ಸ್ವಲ್ಪ ಹೊತ್ತಿನಲ್ಲಿ ಸತ್ ಹೋದ. ಈವಾ ಅವಳ ಗಂಡ ಹಾಗೂ 3 ಮಕ್ಕಳನ್ನು ಇಳ್ಕೊಂಡು ಬೇಸ್ಮೆಂಟ್ ಒಳಗೆ ಹೋದ್ಲು. ಅವಳು ಒಳಗೆ ಹೋದ ತಕ್ಷಣ ಆ ಬೇಸ್ಮೆಂಟ್ನ ಬಾಗಿಲು ಮುಚ್ಚಿಕೊಳ್ತು. ಈ ಕತೆ 1804ರಲ್ಲಿ ನಡೆದಿತ್ತು. ಜಾನ್ ಬೆಲ್ ಹಾಗೂ ಅವನ ಕುಟುಂಬದವರು 300 ಏಕರ್ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡು ಬಾಳ್ತಿದ್ರು. ಅಲ್ಲಿ ಅವರೆಲ್ಲರೂ ತುಂಬಾ ಪ್ರಸಿದ್ಧವಾಗಿದ್ರು. ಅವರು 10 ವರ್ಷದಿಂದ ಅಲ್ಲಿ ಸಂತೋಷವಾಗಿ ಬಾಳ್ತಿದ್ರು. 10 ವರ್ಷಗಳ ನಂತರ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತು. ಒಂದಿನ ರಾತ್ರಿ ಜಾನ್ ಅವನ ಮಗಳು ಎಲಿಜಬೆತ್ನ ರೂಮಿಗೆ ಬಂದ. ಅವಳು ಅಲ್ಲಿ ಎಂಬ್ರಾಯ್ಡ್ರಿಂಗ್ ಮಾಡ್ತಿದ್ಲು. ಬಂಗಾರಿ, ಏನಮ್ಮ ಇನ್ನೂ ನಿದ್ದೆ ಮಾಡಿಲ್ಲ ನೀನು? ನಾನು ನಿದ್ದೆ ಮಾಡ್ಬೇಕು ಅಂತಾನೆ ಅಂದ್ಕೊಂಡಿದ್ದೆ ಅಪ್ಪ. ಎಲಿಜಬೆತ್ ಅವಳ ಮಂಚದಲ್ಲಿ ಮಲಗಿದ್ಲು. ಆಮೇಲೆ ಜಾನ್ ಅವಳಿಗೆ ಬೆಡ್ಶೀಟ್ ಹಾಕ್ದ. ಅವನು ಕ್ಯಾಂಡಲ್ ಆರಿಸುವುದಕ್ಕೆ ಹೋದಾಗ, ಇಲ್ಲ ಅಪ್ಪ, ಕ್ಯಾಂಡಲ್ ಉರಿತಾನೆ ಇರ್ಲಿ, ನಂಗೆ ಕತ್ಲು ಕಂಡ್ರೆ ಭಯ ಆಗ್ತಿದೆ. ಎಲಿಜಬೆತ್, ನಿಂಗೆ ಕತ್ಲನ್ನ ನೋಡಿ ಭಯ ಆಗ್ತಾ ಇರ್ಲಿಲ್ಲ ತಾನೆ?
ಈಗ ಏನಾಯ್ತು? ಗೊತ್ತಿಲ್ಲಪ್ಪ, ನನಗ್ಯಾಕೋ ಸ್ವಲ್ಪ ದಿನದಿಂದ ಭಯ ಆಗ್ತಾ ಇದೆ. ನಾವು ಇದ್ರ ಬಗ್ಗೆ ನಾಳೆ ಮಾತಾಡೋಣ. ಈಗ ನೀನು ಮಲ್ಕೋ. ಎಲಿಜಬೆತ್ ಬೆಡ್ಶೀಟ್ ಹಾಕೊಂಡು ನಿದ್ದೆ ಮಾಡ್ತಿದ್ಲು. ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿತು, ಸಿಡಿಲು ಬಡಿಯಿತು. ಆಗ ಬಾಗಿಲು ತೆರೆಯುವ ಶಬ್ದ ಕೇಳಿತು. ಅಲ್ಲಿ ಯಾವುದೋ ಒಂದು ನೆರಳು ಎಲಿಜಬೆತ್ನ ಕಾಲಿನ ಕೆಳಗಡೆ ನಿಂತ್ಕೊಂಡಿರುವ ಹಾಗೆ ಅನ್ನಿಸ್ತು. ಅದರ ಉದ್ದವಾದ ಕೂದಲು ಹಾರಾಡುತ್ತಿತ್ತು. ಅದರ ಕಣ್ಣು ತುಂಬಾ ಕೆಂಪಾಗಿತ್ತು. ಅದು ಅವಳು ಹಾಕೊಂಡಿದ್ದ ಬೆಡ್ಶೀಟ್ ಅನ್ನು ಕೆಳಗೆ ಎಳೆಯುತ್ತಾ ಇತ್ತು. ಎಲಿಜಬೆತ್ ಪುನಃ ಅದನ್ನು ಎಳೆಯುತ್ತಿದ್ದಳು. ದೆವ್ವ ಪುನಃ ಆ ಬೆಡ್ಶೀಟ್ ಅನ್ನು ಎಳೆಯಿತು. ಎಲಿಜಬೆತ್ಗೆ ಎಚ್ಚರವಾಯಿತು. ಆಗ ಅವಳು ಅಲ್ಲಿ ನೋಡಿದ್ಲು. ದೆವ್ವ ಅವಳ ತಲೆಯ ಮೇಲೆ ಸುತ್ತಾಡುತ್ತಾ ಇತ್ತು. ಅದನ್ನು ನೋಡಿದಾಗ ಎಲಿಜಬೆತ್ಗೆ ಜೀವ ಹೋದಂಗಾಯಿತು. ಅವಳು ಜೋರಾಗಿ ಕಿರುಚಾಡುತ್ತಿದ್ದಳು. ಅಪ್ಪ, ಅಪ್ಪ, ನನ್ನನ್ನು ಕಾಪಾಡಿ ಅಪ್ಪ. ಜಾನ್ ವೇಗವಾಗಿ ಬಂದು ಬಾಗಿಲನ್ನು ತೆರೆದ. ಏನಾಯ್ತು ಎಲಿಸಾ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಎಲಿಜಬೆತ್ನ ಬಾಯಿಂದ ಮಾತೇ ಹೊರಬರಲಿಲ್ಲ. ಅವಳು ಹಾಗೆ ಮಲ್ಕೊಂಡು ಹೆದರಿ ಮೇಲ್ಗಡೆ ಮಾತ್ರ ನೋಡ್ಕೊಂಡಿದ್ಲು. ಅವಳ ಕಣ್ಗಳಲ್ಲಿದ್ದ ಆ ಭಯ ದೂರ ಹೋಗ್ಲೇ ಇಲ್ಲ. ಅಪ್ಪ, ನಾನು ನಿಮ್ ಜೊತೆ ಮಲಗ್ತೀನಿ. ಪ್ಲೀಸ್, ನನ್ಗಿಲ್ಲಿ ಮಲಗೋದ್ ಬೇಡ. ಸರಿ ಮಗಳೇ, ಮಮ್ಮಿಗೆ ನಾವು ಡಿಸ್ಟರ್ಬ್ ಮಾಡೋದೇ ಬೇಡ. ನಾನು ನಿನ್ ಜೊತೆನೆ ನಿದ್ದೆ ಮಾಡ್ತೀನಿ. ಅವಳ ಆರೋಗ್ಯ ಸರಿ ಇಲ್ಲ ಈಗ. ಮರುದಿನ ಎಲಿಜಬೆತ್ನ ತಾಯಿ ಫ್ರೀಟಾ ಹೊರಗೆ ಬಟ್ಟೆಯನ್ನು ಒಣಗಿಸ್ತಿದ್ಲು. ಆಗ ಎಲಿಜಬೆತ್ ಅವಳ ಹತ್ತಿರ ಬಂದ್ಲು. ಮಗು, ನಿನ್ನೆ ಏನಾದ್ರೂ ಕೆಟ್ಟ ಕನಸು ಕಂಡ್ಯಾ? ಇಲ್ಲ ಅಮ್ಮ, ಅದೆಲ್ಲ ಸತ್ಯ. ನಿಮಗ್ ಅನಿಸ್ತಿದೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ, ಆದ್ರೆ ಅದೆಲ್ಲ ಸತ್ಯ ಅಮ್ಮ. ಸರಿ ಮಗು, ನೀನು ರೂಮ್ ಒಳಗೆ ಹೋಗು. ನಾನು ಲಂಚ್ ರೆಡಿ ಮಾಡಿ ಆಮೇಲೆ ಕರಿತೀನಿ. ಎಲಿಜಬೆತ್ ಅಲ್ಲಿಂದ ಹೋಗ್ಬಿಟ್ಲು. ಫ್ರೀಟಾ ಬಟ್ಟೆಯನ್ನು ಒಣಗಿಸಿ ಆಮೇಲೆ ಮನೆಯೊಳಗೆ ಹೋಗುವಾಗ ಆಗ ಅಲ್ಲಿ ನಿಂತ್ಕೊಂಡಿದ್ದ ದೆವ್ವ ಫ್ರೀಟಾ ಒಳಗೆ ಹೋಗುವುದನ್ನು ನೋಡಿ ಬಟ್ಟೆ ಒಣಗಾಕಿದ ಕಡೆ ಹಾರಾಡ್ಕೊಂಡೇ ಹೋಯ್ತು. ಎಲ್ಲ ಬಟ್ಟೆಗಳು ನೆಲದಲ್ಲಿ ಬಿದ್ಬಿಡ್ತು. ಫ್ರೀಟಾ ಹಿಂದೆ ತಿರುಗಿ ನೋಡಿದಾಗ ಆ ದೆವ್ವ ಅವಳ ಹತ್ತಿರ ನಿಂತ್ಕೊಂಡಿತ್ತು. ದೆವ್ವ ಫ್ರೀಟಾಳ ಕೈಯಲ್ಲಿ ಗಾಯ ಮಾಡ್ತು. ಆಮೇಲೆ ಅವಳನ್ನು ಜೋರಾಗಿ ಒದೆಯಿತು. ಅವಳು ದೂರ ಹೋಗಿ ಬಿದ್ಬಿಟ್ಲು. ಎಲಿಜಬೆತ್ ಒಳಗಿಂದ ವೇಗವಾಗಿ ಬಂದು ನೋಡಿದ್ಲು. ಆ ದೆವ್ವ ಅವಳ ತಾಯಿಯ ಕತ್ತನ್ನು ಹಿಡ್ಕೊಂಡು ಮೇಲೆ ಎತ್ಕೊಂಡಿತ್ತು. ಆ ದೆವ್ವದ ರೂಪವನ್ನು ನೋಡಿ ಎಲಿಜಬೆತ್ ತುಂಬಾ ಹೆದರಿದ್ಲು. ಅಮ್ಮ, ಬಿಟ್ಬಿಡು ನನ್ನ ತಾಯಿನ. ಹೋಗಿಲ್ಲಿಂದ ನೀನು. ಯಾರನ್ನು ಬಿಡೋದಿಲ್ಲ, ಯಾರನ್ನು ಬಿಡೋದಿಲ್ಲ. ನಾನು ಪುನಃ ಇಲ್ಲಿಗೆ ಬರ್ತೀನಿ. ಆಗ ನಿಮ್ಮೆಲ್ಲರನ್ನು ನಾನು ಕೊಂದ್ಬಿಡ್ತೀನಿ. ಆ ದೆವ್ವ ಅಲ್ಲಿಂದ ಮಾಯವಾಯಿತು. ತಾಯಿ ಮಗಳು ಅಳ್ತಾ ಇದ್ರು. ಆಗ ಅಲ್ಲಿಗೆ ಜಾನ್ ಬಂದ. ಅವರಿಬ್ಬರ ಸ್ಥಿತಿಯನ್ನು ನೋಡಿ ಅವನು ಹೆದರಿದ. ನಾ ಇದಕ್ಕೇನಾದ್ರೂ ಮಾಡ್ಲೇಬೇಕು. ನಮ್ ಕುಟುಂಬನ ಈ ರೀತಿ ನೋಡಕ್ಕಾಗ್ತಿಲ್ಲ. ನಾ ಈಗ್ಲೇ ಹೋಗಿ ನನ್ನ ಫ್ರೆಂಡ್ ಜಾಕ್ಸನ್ನ ಕರಿತೀನಿ. ಅವನೊಬ್ಬ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್. ಅವನು ಖಂಡಿತ ನಮಗೆ ಸಹಾಯ ಮಾಡ್ತಾನೆ. ಅಲ್ಲಿವರೆಗೂ ಎಲ್ರೂ ಒಟ್ಟಿಗಿರೋಣ. ರಾತ್ರಿ ಜಾನ್ ಹಾಗೂ ಅವನ ಕುಟುಂಬ ಜೊತೆಯಲ್ಲೇ ಕೂತ್ಕೊಂಡಿದ್ರು. ಜಾನ್ನ ಕೈಯಲ್ಲಿ ಒಂದು ಕ್ರಾಸ್ ಇತ್ತು. ಅವನು ಅವನ ಕುಟುಂಬಕ್ಕೆ ಕಾವಲಾಗಿ ಕೂತ್ಕೊಂಡಿದ್ದ. ಆಗ ಅವನ ಕಿವಿಯಲ್ಲಿ ಯಾವುದೋ ಶಬ್ದ ಕೇಳಿತು. ಜಾನ್, ನನ್ನನ್ನು ಕಾಪಾಡು ಜಾನ್. ಅವನಿಗೆ ಅದು ಫ್ರೀಟಾಳ ಧ್ವನಿ ಅಂತ ಅನ್ನಿಸ್ತು. ಇದ್ದಕ್ಕಿದ್ದಂತೆ ಆ ಧ್ವನಿ ಎಲಿಜಬೆತ್ನ ಧ್ವನಿಯಾಗಿ ಬದಲಾಯಿತು. ಅಪ್ಪ, ನನ್ನನ್ನು ಕಾಪಾಡಿ ಅಪ್ಪ. ಆದ್ರೆ ಪಕ್ಕದಲ್ಲೇ ಫ್ರೀಟಾ ಹಾಗೂ ಎಲಿಜಬೆತ್ ನಿದ್ದೆ ಮಾಡ್ಕೊಂಡಿರೋದನ್ನು ನೋಡಿ ಅವನಿಗೆ ಅರ್ಥವಾಯಿತು ಅದು ಆ ದೆವ್ವದ ಧ್ವನಿ. ಆಗ ಅವನಿಗೆ ಶಬ್ದ ಇನ್ನು ಜೋರಾಗಿ ಕೇಳಿಸ್ತಿತ್ತು. ಎಷ್ಟು ಜೋರಾಗಿ ಅಂದ್ರೆ ಅವನ ಕೈಯಲ್ಲಿದ್ದ ಕ್ರಾಸ್ ಕೆಳಗೆ ಬಿದ್ಬಿಡ್ತು. ಆ ಕ್ರಾಸ್ನ ಮೇಲೆ ಒಂದು ಕುರ್ಚಿ ಹಾರಾಡ್ಕೊಂಡೇ ಬಂದು ಅದರ ಮೇಲೆ ಬಿದ್ಬಿಡ್ತು. ಜಾನ್ ಕ್ರಾಸ್ ಅನ್ನು ಹುಡುಕ್ತಿದ್ದ. ಅಷ್ಟರಲ್ಲಿ ಯಾರೋ ಕಿರುಚುವ ಶಬ್ದ ಅವನಿಗೆ ಕೇಳಿತು. ಅವನು ಹಿಂದೆ ತಿರುಗಿ ನೋಡಿದ. ಆಗ ಆ ದೆವ್ವ ಫ್ರೀಟಾಳನ್ನು ಜೋರಾಗಿ ಹೊಡೆಯುತ್ತಿತ್ತು. ಬಿಡು, ನನ್ನ ಫ್ಯಾಮಿಲಿನ ಏನು ಮಾಡಬೇಡ. ಆಗ ಜಾಕ್ಸನ್ ಅಲ್ಲಿಗೆ ಬಂದು ಕ್ರಾಸ್ ಅನ್ನು ಎತ್ತಿ ಹಿಡಿದ. ದೆವ್ವ ಅದನ್ನು ನೋಡಿ ತುಂಬಾ ಹೆದರಿ ಹಾಗೇನೇ ನಿಂತ್ಬಿಡ್ತು. ನೀನು ಏನಕ್ಕೆ ಇಲ್ಲಿ ಬಂದಿದೀಯಾ? ಜಾನ್ ಫ್ಯಾಮಿಲಿಗೆ ಈ ರೀತಿ ಏನಕ್ಕೆ ಮಾಡ್ತಾ ಇದೀಯಾ? ಆ ದೆವ್ವ ಕೋಪದಿಂದ ಜಾನ್ ಕಡೆ ನೋಡಿತು. ಆಮೇಲೆ ಫ್ರೀಟಾಳ ಕೂದಲನ್ನು ಹಿಡಿದು ಅವಳನ್ನು ಜೋರಾಗಿ ಎಸೆಯಿತು. ಜಾನ್ ಹತ್ರ ಕೇಳಿ ನಾನು ಯಾರು ಅಂತ. ಯಾಕೆ ಜಾನ್, ಮರೆತ್ಬಿಟ್ಟಿಯಾ? ನಾನೇ ಕೇಟ್. 10 ವರ್ಷಗಳ ಹಿಂದೆ ನೀನು ಕೊಲೆ ಮಾಡಿದ ಅದೇ ಕೇಟ್.
ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನಾನು ಕಾಯ್ತಿದ್ದೀನಿ. ಈಗ ನನ್ನ ಶಕ್ತಿ ಜಾಸ್ತಿಯಾಗಿದೆ. ಇನ್ಮುಂದೆ ನಾನು ಯಾರನ್ನೂ ಬಿಡೋದಿಲ್ಲ. ನಿನ್ನ ಕುಟುಂಬವನ್ನು ನಾನು ನಾಶ ಮಾಡ್ತೀನಿ. ನಾನು ಇವನ ಕುಟುಂಬದವರನ್ನು ಬಿಡಬೇಕು ಅಂದರೆ ಈ ಜಾನ್ ಸಾಯಲೇಬೇಕು. ಇಲ್ಲ ಅಂದರೆ ನಾನು ಇವನ ಕುಟುಂಬವನ್ನು ಖಂಡಿತ ನಾಶ ಮಾಡಿಬಿಡ್ತೀನಿ. ಎಲ್ಲರೂ ಇದನ್ನು ಕೇಳಿ ತುಂಬಾ ಹೆದರಿದ್ರು. ಜಾನ್ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಆಮೇಲೆ ಅಳೋಕ್ ಶುರು ಮಾಡಿದ. ಈ ಕೇಟ್ ಯಾರು ಜಾನ್? ಹೇಳು ನನಗೆ. ಕೇಟ್ ನಮ್ಮ ಪಕ್ಕದ ಮನೆಯವರು. ನಮ್ಮ 301 ಎಕರೆ ಜಮೀನಿದೆಯಲ್ಲ, ಅದರಲ್ಲಿ 200 ಜಮೀನು ಎಕರೆ ಅವ್ರದ್ದೇ. ನಮ್ಮ ಫ್ಯಾಮಿಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಆ ಜಮೀನ ನೋಡಿ ಹೊಟ್ಟೆ ಕಿಚ್ಚಲ್ಲಿ ಅದ್ರ ಮೇಲೆ ಒಂದು ಕಣ್ಣು ಹಾಕಿದ್ದೆ. ಅದನ್ನ ಕೊಂಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಕೊಡಲ್ಲ ಅಂತ ಹೇಳ್ಬಿಟ್ರು. ಆವಾಗ ನನ್ನ ಈಗೋ ಹರ್ಟ್ ಆಯ್ತು. ಆದ್ರಿಂದ ಒಂದಿನ ರಾತ್ರಿ ಅವ್ರನ್ನ ಕೊಂದ್ಬಿಟ್ಟೆ. ನಂತರ ಎಲ್ಲ ಜಮೀನನ್ನ ನಾನು ತಗೊಂಡೆ. ಅಪ್ಪ, ನೀವು ಈ ಥರ ವ್ಯಕ್ತಿಯಾಗಿರ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ತುಂಬಾ ನಾಚಿಕೆ ಆಗ್ತಿದೆ. ಆ ದೆವ್ವ ಸೇಡ್ ತೀರಿಸ್ಕೊಳ್ತಾ ಇದೆ. ಅದು ಜಾನ್ನ ಜೀವಂತವಾಗಿ ಬಿಡಲ್ಲ. ಅಲ್ಲಿವರೆಗೂ ಈ ಕುಟುಂಬಕ್ಕೆ ಇದೇ ರೀತಿ ಕಾಟ ನಡೀತಾನೆ ಇರುತ್ತೆ. ಇದ್ದಕ್ಕಿದ್ದಂತೆ ಅಲ್ಲಿದ್ದ ಕ್ಯಾಂಡಲ್ ಆರಿ ಹೋಯಿತು. ಪುನಃ ಆ ದೆವ್ವ ಅವರ ಮನೆಗೆ ವಾಪಸ್ ಬಂತು. ಆ ದೆವ್ವ ಫ್ರೀಟಾ ಹಾಗೂ ಎಲಿಜಬೆತ್ನ ಹತ್ತಿರ ಹೋಗಿ ಅವರ ಕತ್ತನ್ನು ಹಿಡ್ಕೊಂಡು ಮೇಲೆ ಎತ್ಬಿಟ್ಟು, ಏನ್ ಯೋಚನೆ ಮಾಡಿದ್ದೀಯ ಜಾನ್? ನಿನ್ನ ಕಣ್ಮುಂದೆ ನಿನ್ನ ಕುಟುಂಬ ನಾಶವಾಗೋದನ್ನು ಆಸೆ ಪಡ್ತೀಯಾ? ಜಾನ್ಗೆ ಶಾಕ್ ಹೊಡೆದ ಹಾಗೆ ಇತ್ತು. ಅವನು ಮೆಲ್ಲನೆ ಮುಂದೆ ನಡೆದ. ಅವನು ಟೇಬಲ್ನಲ್ಲಿದ್ದ ಚಾಕು ತಗೊಂಡ. ಆಮೇಲೆ ಅವನನ್ನು ಅವನೇ ಚುಚ್ಕೊಂಡ. ದೆವ್ವ ಅವರಿಬ್ಬರನ್ನು ಕೆಳಗೆ ಹಾಕಿ ಅಲ್ಲಿಂದ ಮಾಯವಾಯಿತು. ಎಲಿಜಬೆತ್, ಫ್ರೀಟಾ ಇಬ್ರು ಜಾನ್ ಹತ್ತಿರ ಹೋಗಿ ಅಳ್ತಾ ಇದ್ರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದು ಆನಬೆಲ್ ಗೊಂಬೆಯ ನಿಜವಾದ ಕಥೆ. ಡೋನಾಳಿಗೆ ಅವಳ ತಾಯಿ ಒಂದು ಸುಂದರವಾದ ಗೊಂಬೆಯನ್ನು ಗಿಫ್ಟ್ ಆಗಿ ಕೊಟ್ಟರು. ಗೊಂಬೆಯನ್ನು ತಗೊಂಡ್ಬಂದು ಅವಳು ಅವಳ ಫ್ರೆಂಡ್ ಆಂಜಿ ಹತ್ರ ಸಂತೋಷವಾಗಿ ಹೇಳಿದ್ಲು. ಆಂಜಿ, ನೋಡು ಈ ಗೊಂಬೆ ಎಷ್ಟು ಚೆನ್ನಾಗಿದೆ ಅಂತ. ನನ್ನಮ್ಮ ನನಗೆ ಗಿಫ್ಟ್ ಕೊಟ್ರು. ಐ ಲವ್ ಡಾಲ್ಸ್ ಟೂ ಮಚ್. ನನಗೆ ಚಿಕ್ಕ ವಯಸ್ಸಿಂದನೇ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ನನ್ನ ತಾಯಿಗೆ ನನಗೇನ್ ಬೇಕು ಅಂತ ಗೊತ್ತು. ಈ ಗೊಂಬೆ ತುಂಬಾ ಕ್ಯೂಟ್ ಆಗಿದೆ. ನನಗೆ ಇದು ಮಾತಾಡುವ ಹಾಗೆ ಅನ್ನಿಸ್ತಿದೆ. ಸೋ ಬ್ಯೂಟಿಫುಲ್. ಡೋನಾ ಸ್ವಲ್ಪ ಹೊತ್ತು ಗೊಂಬೆಯ ಜೊತೆ ಆಟಾಡ್ಕೊಂಡು ಆಮೇಲೆ ಗೊಂಬೆಯನ್ನು ಮಂಚದ ಮೇಲೆ ಇಟ್ಟು ಊಟ ಮಾಡುವುದಕ್ಕೆ ಫ್ರೆಂಡ್ ಜೊತೆ ಹೋದ್ಲು. ಆಗ ಇದ್ದಕ್ಕಿದ್ದಂತೆ ಆ ಗೊಂಬೆಯ ಕಣ್ಣು ಕೆಂಪಾಗಿ ಬದಲಾಯಿತು. ಅದರ ಕಣ್ಣು ವಿಚಿತ್ರವಾಗಿ ಹೊಳೆಯುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರು ಊಟ ಮಾಡಿ ಅವರ ರೂಮಿಗೆ ಬಂದು ನೋಡಿದಾಗ ಅಲ್ಲಿದ್ದದನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಯಿತು. ಅವರು ಮಂಚದಲ್ಲಿ ಇಟ್ಟು ಹೋಗಿದ್ದ ಗೊಂಬೆ ಈಗ ಕುರ್ಚಿಯಲ್ಲಿ ಕೂತ್ಕೊಂಡಿತ್ತು. ಆ ಗೊಂಬೆಯ ಕಣ್ಣುಗಳು ಕೆಂಪಾಗಿತ್ತು. ಇದನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಯಿತು. ಅರೆ, ನಾನಿದನ್ನು ಮಂಚದ ಮೇಲೆ ಇಟ್ಟೋಗಿದ್ದೆ. ಇದು ಕುರ್ಚಿಗೆ ಹೇಗೆ ಬಂತು? ನೀನೇನಾದರೂ ತೆಗ್ದಿಟ್ಯಾ? ಇಲ್ಲ ಇಲ್ಲ, ನನ್ನ ಬಿಟ್ಟರೆ ಬೇರೆ ಯಾರು ಈ ರೂಮ್ಗೆ ಬರಲಿಲ್ಲ. ಇದು ಕುರ್ಚಿಗೆ ಹೇಗೆ ಬಂತು? ನನಗೊಂದು ಅರ್ಥ ಆಗ್ತಿಲ್ಲ. ಆಮೇಲೆ ಅವರಿಬ್ರು ಆ ಗೊಂಬೆಯನ್ನು ನೋಡಿದ್ರು. ಆ ಗೊಂಬೆಯ ಒಳಗಿಂದ ಭಯಂಕರವಾದ ಶಬ್ದ ಮನೆಯೆಲ್ಲ ಕೇಳುತ್ತಿತ್ತು. ಆ ದಿನದಿಂದ ಆ ಮನೆಯಲ್ಲಿ ಯಾವುದಾದ್ರೂ ವಿಚಿತ್ರವಾದ ಘಟನೆ ನಡೆಯುತ್ತಾನೇ ಇತ್ತು. ಕಿವಿಗೆ ನೋವಾಗುವಷ್ಟು ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಕೆಲವೊಮ್ಮೆ ಆ ಗೊಂಬೆ ಮಂಚದ ಕೆಳಗೆ ಇರ್ತಿತ್ತು. ಆಮೇಲೆ ಕೆಲವೊಮ್ಮೆ ಬಾಗಿಲ ಹತ್ತಿರ. ಅದು ಈ ರೀತಿ ನಡ್ಕೊಳ್ಳೋದನ್ನು ನೋಡಿ ತುಂಬಾ ಭಯ ಆಗ್ತಿತ್ತು. ಇದ್ದಕ್ಕಿದ್ದಂತೆ ಯಾರೋ ನಗಾಡುವ ಶಬ್ದ ಕೇಳಿತು. ಯಾವುದೋ ಮಗು ಜೋರಾಗಿ ನಗಾಡುವ ಹಾಗೆ ಆ ಶಬ್ದ ಇತ್ತು. ಆಮೇಲೆ ಇದ್ದಕ್ಕಿದ್ದಂತೆ ಆ ಗೊಂಬೆಯೊಳಗಿಂದ ಯಾವುದೋ ಒಂದು ಮಗು ಅಳುವ ಶಬ್ದ ಕೇಳುತ್ತಿತ್ತು. ಇದೆಲ್ಲ ನೋಡುವುದಕ್ಕೆ ತುಂಬಾ ಆಶ್ಚರ್ಯವಾಗಿತ್ತು. ಅವರಿಬ್ಬರು ಹೆದರಿ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡ್ರು. ಒಂದಿನ ಡೋನಾ ಅವಳ ಫ್ರೆಂಡ್ ಜೊತೆ ಅವಳ ರೂಮಿಗೆ ಬಂದು ನೋಡಿದಾಗ ಆ ಗೊಂಬೆ ಅವಳ ಬುಕ್ಸ್ ಎಲ್ಲವನ್ನು ಹರಿದಾಕಿತ್ತು. ಎಲ್ಲ ಪೇಪರ್ಗಳು ಗಾಳಿಯಲ್ಲಿ ಹಾರುತ್ತಿತ್ತು. ಆಮೇಲೆ ಅದರಲ್ಲಿ
ಹೆಲ್ಪ್ ಹೆಲ್ಪ್ ಅಂತ ಬರೆದಿತ್ತು. ಭಯಂಕರವಾದ ಶಬ್ದದೊಂದಿಗೆ ಆ ಪೇಪರ್ ಹಾರಾಡುತ್ತಿತ್ತು. ಆಗ ಇಬ್ರು ಆ ಗೊಂಬೆಯನ್ನು ಗಮನಿಸಿ ನೋಡಿದ್ರು. ಆ ಗೊಂಬೆಯ ಕಣ್ಣಿಂದ ರಕ್ತ ಕಣ್ಣೀರು ಸುರಿಯುತ್ತಿತ್ತು. ಅದನ್ನು ನೋಡಿ ಇಬ್ರು ಹೆದರ್ಬಿಟ್ರು. ಭಯದಿಂದ ಇಬ್ರು ಒಬ್ರನ್ನೊಬ್ರು ತಬ್ಬಿಕೊಂಡ್ರು. ಆಮೇಲೆ ಡೋನಾ ಒಂದು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗೆ ಕಾಲ್ ಮಾಡಿದ್ಲು. ಇಲ್ಲಿ ನೋಡಿ, ಈ ಗೊಂಬೆಲಿ 7 ವರ್ಷದ ಮಗುವಿನ ಆತ್ಮ ಇದೆ. ಆ ಮಗುವಿನ ಹೆಸರು ಅನಬೆಲ್ಲಾ. ಆ ಮಗು ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದೆ. ಈ ಮಗುವಿನ ಆತ್ಮ ಪ್ರೀತಿಯನ್ನು ಕೋರುತ್ತಿದೆ. ಈ ಮಗುವಿಗೆ ನಿಮ್ಮ ಜೊತೆ ಸಂಬಂಧ ಉಂಟಾಗಿದೆ. ಈಗ ನೀವೇ ನಿರ್ಣಯ ಮಾಡಿ, ಈ ಗೊಂಬೆಯನ್ನ ಇಟ್ಕೋಬೇಕಾ ಬೇಡವಾ ಅಂತ. ಹಾ, ಇದನ್ನು ನಾವು ನಮ್ಮ ಜೊತೆನೇ ಇಟ್ಕೊಳ್ತೀವಿ. ಇದು ನಮಗೆ ಯಾವ ತೊಂದರೆನೂ ಕೊಟ್ಟಿಲ್ಲ. ತುಂಬಾ ಕ್ಯೂಟ್ ಆಗಿರುವ ಡಾಲ್. ಈ ಡಾಲ್ ಅಂದ್ರೆ ನಮಗೂ ತುಂಬಾನೇ ಇಷ್ಟ. ಸ್ವಲ್ಪ ದಿನಗಳ ನಂತರ ಅವರಿಬ್ಬರ ಫ್ರೆಂಡ್ ಒಬ್ಬ, ಅವನ ಹೆಸರು ಲೋ, ಆ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡುವುದಕ್ಕೆ ಬಂದಿದ್ದ. ಅವನು ಅಲ್ಲಿದ್ದ ಇನ್ನೊಂದು ರೂಮಲ್ಲಿ ಇದ್ದ. ಅವನು ಆ ಗೊಂಬೆಯನ್ನು ಗಮನಿಸಿ ನೋಡಿದ. ಅವನಿಗೆ ಆ ಗೊಂಬೆಯನ್ನು ನೋಡಿದ್ರೆ ಏನೋ ವಿಚಿತ್ರವಾಗಿ ಅನ್ನಿಸ್ತು. ಅವನ ಮನಸ್ಸಲ್ಲಿ ಏನೋ ಸಂದೇಹ ಬಂತು. ಡೋನಾ, ಈ ಗೊಂಬೆಯನ್ನ ಇಲ್ಲಿಂದ ಹೊರಗಾಕ್ಬಿಡು. ಇಲ್ಲಾಂದ್ರೆ ಯಾವತ್ತಾದ್ರೂ ಅದು ನಮಗೆ ಅಪಾಯವಾಗುತ್ತೆ. ಲೋ, ಹಾಗೆಲ್ಲ ಏನು ನಡೆಯಲ್ಲ. ನಾವು ಅನಬೆಲ್ಲಾ ಜೊತೆ ತುಂಬಾ ಸಂತೋಷವಾಗಿ ಬಾಳ್ತಿದ್ದೀವಿ. ಅವಳು ನಮ್ಮ ಮೇಲೆ ತುಂಬಾ ಪ್ರೀತಿಯಿಂದ ಇದ್ದಾಳೆ. ಅವಳನ್ನು ನೋಡಿದ್ರೆ ಕೆಟ್ಟದಾಗಿ ಯಾವುದು ಅನ್ಸೋದಿಲ್ಲ ನಮಗೆ. ಆ ಸಮಯದಲ್ಲಿ ಅವರಿಬ್ರು ಲೋ ಹೇಳಿದ್ದನ್ನು ನಂಬಲೇ ಇಲ್ಲ. ಅವರು ಲೋ ಹೇಳಿದ ಯಾವುದನ್ನು ಕೇಳಿಸ್ಕೊಳ್ಳೇ ಇಲ್ಲ. ಅದೇ ಅವರಿಬ್ಬರು ಮಾಡಿದ ದೊಡ್ಡ ತಪ್ಪು. ಒಂದಿನ ಲೋ ಅವನ ರೂಮಲ್ಲಿ ಒಬ್ಬನೇ ಮಲಗಿದ್ದ. ಆಗ ಭಯಂಕರವಾದ ಶಬ್ದ ಕೇಳುತ್ತಾ ಇತ್ತು. ಆ ಗೊಂಬೆ ಭಯಂಕರವಾಗಿ ನಗಾಡಿಕೊಂಡು ಅವನ ರೂಮಿಗೆ ಬಂತು. ಆಗ ಅವನು ನೋಡಿದ ಆ ಗೊಂಬೆ ಗಾಳಿಯಲ್ಲಿ ಹಾರಾಡಿಕೊಂಡೇ ಅವನ ಪಕ್ಕದಲ್ಲಿ ಬಂತು. ಅದು ಅವನ ತಲೆಯ ಮೇಲೆ ಸುತ್ತಾಡ್ಕೊಂಡೇ ಇತ್ತು. ಅದರ ಮುಖ ತುಂಬ ಭಯಂಕರವಾಗಿತ್ತು. ಅದರ ಕಣ್ಣುಗಳು ತುಂಬ ಕೆಂಪಾಗಿತ್ತು. ಅದರ ಬಾಯಿಂದ ರಕ್ತ ಸುರಿಯುತ್ತಿತ್ತು. ಹೀಗೆ ನೋಡ್ತಿರ್ಬೇಕಾದ್ರೆ ಅದು ಅವನ ಮೇಲೆ ಹೋಗಿ ಕೂತ್ಕೊಳ್ತು. ಆ ಗೊಂಬೆ ಅವನ ಮೇಲೆ ಕೂತ್ಕೊಂಡು ಅವನನ್ನು ಕಚ್ಚುತ್ತಿತ್ತು. ಅವನ ಡ್ರೆಸ್ ಎಲ್ಲ ಹರಿದಾಗ್ತಿತ್ತು. ಕಬಡ್ಡಿ ಕಬಡ್ಡಿ, ಯಾರಾದ್ರೂ ನನ್ನ ಕಬಡ್ಡಿ ಬನ್ನಿ, ಯಾರಾದ್ರೂ ನನ್ನ ಕಬಡ್ಡಿ. ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಅವನಿಗೆ ಅನ್ನಿಸ್ತು ಯಾರೋ ಅವನ ಮೇಲೆ ಕೂತ್ಕೊಂಡು ಚಾಕಿನಿಂದ ಚುಚ್ಚುವ ಹಾಗೆ. ಭಯಂಕರವಾಗಿ ನಗಾಡುವ ಶಬ್ದ ಅವನ ರೂಮೆಲ್ಲ ಕೇಳ್ತಿತ್ತು. ಅವನಿಂದ ಸ್ವಲ್ಪ ಕೂಡ ಅಲ್ಲಾಡೋಕ್ಕೆ ಆಗಲಿಲ್ಲ. ಅವನನ್ನು ಯಾರೋ ಕಟ್ಟಿ ಹಾಕಿದ ಹಾಗೆ ಇತ್ತು. ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಲೋ ತುಂಬ ಹೆದರಿದ್ದ. ಅವನ ಮೈಯೆಲ್ಲ ತುಂಬ ಗಾಯವಾಗಿತ್ತು. ಆದರೆ ಅವನಿಂದ ಒಂದು ಮಾತು ಕೂಡ ಮಾತಾಡೋಕ್ಕಾಗಿಲ್ಲ. ಹಾಗೆ ನೋಡ್ತಿರ್ಬೇಕಾದ್ರೆ ಅವನು ಮೂರ್ಛೆ ಹೋದ. ಅವನು ಕಣ್ಣನ್ನು ತೆರೆದು ನೋಡಿದಾಗ ಅವನು ನೋವಿನಿಂದ ನರಳುತ್ತಿದ್ದ. ಅವನ ದೇಹದಲ್ಲಿ ತುಂಬ ಗಾಯವಾಗಿತ್ತು. ಅವನಿಂದ ನೋವನ್ನು ತಡೆಯಕ್ಕಾಗಲಿಲ್ಲ. ಡೋನಾ ಹಾಗೂ ಅವಳ ಫ್ರೆಂಡ್ ಇದನ್ನು ನೋಡಿ ತುಂಬ ಆಶ್ಚರ್ಯಪಟ್ಟರು. ಅವರಿಬ್ಬರು ತುಂಬ ಹೆದರಿದ್ದರು. ಡೋನಾ ಅವಳ ತಲೆಯಲ್ಲಿ ಕೈಯನ್ನಿಟ್ಕೊಂಡು ಕೂತ್ಕೊಂಡ್ಲು. ಈ ವಿಷಯ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ತಿಳಿಯಿತು. ಅವರು ಫಾದರ್ ಹೇಗನನ್ನು ಕರೆದ್ರು. ಅವರು ಆ ಅನಬೆಲ್ ಗೊಂಬೆಯನ್ನು ರಿಸರ್ಚ್ ಮಾಡಿದ್ರು. ಆದರೆ ಅವರಿಗೆ ಅನ್ನಿಸ್ತು ಆ ಗೊಂಬೆಯನ್ನು ವಶ ಮಾಡುವುದು ಅಷ್ಟು ಸುಲಭವಾದ ಕಾರ್ಯ ಇಲ್ಲ ಅಂತ. ಅವರು ಇನ್ನೊಂದು ಫಾದರನ್ನು ಬರಕ್ಕೆ ಹೇಳಿದ್ರು. ಅವರಿಬ್ರು ಹೆಡೆನ್ ಲಾರನ್ ವಾರನ್ನ ಕರೆದ್ರು. ಇವರು 3 ಜನ ಸೇರಿ ಆ ಗೊಂಬೆಯನ್ನು ವಶ ಮಾಡುವ ಕೆಲಸವನ್ನು ನೋಡುತ್ತಿದ್ದರು. ನಿಜ ಹೇಳಬೇಕಂದ್ರೆ ಅದು ಅಷ್ಟು ಸುಲಭವಲ್ಲ. ಇದಕ್ಕೆ ಮುಂಚೆ ಹೆಡೆನ್ ಲಾರನ್ ವಾರನ್ ಈ ರೀತಿ ಗೊಂಬೆಯನ್ನು ನೋಡಿರಲಿಲ್ಲ. ಅವರೆಲ್ಲರೂ ತುಂಬ ಪ್ರಯತ್ನ ಮಾಡಿದ ಮೇಲೆ ಅವರಿಗೆ ಆ ಗೊಂಬೆಯ ನಿಜವಾದ ಕತೆ ತಿಳಿಯಿತು. ಅವರು ನೋಡಿದ್ರು ಆ ಗೊಂಬೆಯ ಒಳಗೆ 7 ವಯಸ್ಸು ಚಿಕ್ಕ ಹುಡುಗಿಯ ಆತ್ಮ ಇರಲಿಲ್ಲ. ಅದಕ್ಕೆ ಬದಲಾಗಿ ಒಂದು ದೊಡ್ಡ ಭಯಂಕರವಾದ ದೆವ್ವದ ಆತ್ಮ ಇತ್ತು. ಅದು ಒಂದು ಚಿಕ್ಕ ಹುಡುಗಿಯ ಥರ ನಟಿಸುತ್ತಿತ್ತು. ಅದರ ಗುರಿ ಏನು ಅಂದರೆ ಡೋನಾ ಹಾಗೂ ಅವಳ ಫ್ರೆಂಡ್ನ ದೇಹದ ಒಳಗೆ ನುಗ್ಗುವುದು. ನಿಜವಾಗ್ಲೂ ಅದು ಅಂದ್ಕೊಂಡಿದ್ದು ನಡೆದಿದ್ದರೆ ಅದು ಒಂದು ದೊಡ್ಡ ವಿನಾಶಕ್ಕೆ ಕಾರಣವಾಗುತ್ತಿತ್ತು. ಹೆಡೆನ್ ಲಾರೆನ್ ಯಾವಾಗ ಈ ನಿಜವನ್ನು ಅವರ ಬಳಿ ಹೇಳಿದ್ರೋ
ಅವರಿಬ್ಬರು ತುಂಬ ಹೆದರಿದರು. ಅವರು ಭಯದಿಂದ ನಡುಗುವುದಕ್ಕೆ ಶುರು ಮಾಡಿದ್ರು. ಸರ್, ನನಗೆ ತುಂಬ ಭಯ ಆಗ್ತಿದೆ. ಪ್ಲೀಸ್ ಈ ಗೊಂಬೆಯಿಂದ ನನ್ನನ್ನು ಕಾಪಾಡಿ. ಈ ಗೊಂಬೆಯನ್ನು ಇಲ್ಲಿಂದ ತಗೊಂಡೋಗಿ. ಇದರಿಂದ ಯಾವಾಗ ಬೇಕಾದರೂ ನಮಗೆ ಅಪಾಯ ಬರ್ಬೋದು. ನೀನು ಗಾಬರಿಗೊಳ್ಬೇಡ ಮೈ ಚೈಲ್ಡ್. ನಾನು ಈ ಗೊಂಬೆಯನ್ನ ಶಾಶ್ವತವಾಗಿ ಎಲ್ಲಾದರೂ ದೂರಕ್ಕೆ ಕರ್ಕೊಂಡು ಹೋಗ್ತೀನಿ. ಅದ್ರ ನಂತರ ನಿಂಗೇನೂ ತೊಂದರೆ ಉಂಟಾಗಲ್ಲ. ಆಮೇಲೆ ಎಡನ್ ಲಾರೆನ್ ಆ ಗೊಂಬೆಯನ್ನು ಅವರ ಕಾರ್ ಡಿಕ್ಕಿಯಲ್ಲಿ ಇಟ್ಟು ಅಲ್ಲಿಂದ ತಗೊಂಡು ಹೊರಟೋದ್ರು. ಅವರ ಕಾರ್ ಸ್ವಲ್ಪ ದೂರ ಹೋಗಿತ್ತು ಅಷ್ಟೇ. ಅಷ್ಟರಲ್ಲಿ ಅವರ ಕಾರ್ ಸ್ಟೇರಿಂಗ್ ಸ್ಟಕ್ ಆಯಿತು. ಅವರ ಕಾರ್ ಡಿಕ್ಕಿಯಿಂದ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಅವರ ಕಾರ್ ಅಲ್ಲೇ ನಿಂತೋಯ್ತು. ಎಡನ್ ಲಾರೆನ್ ತುಂಬ ಹೊತ್ತು ಯೋಚನೆ ಮಾಡಿದ್ರು. ಆಮೇಲೆ ಅವರ ಹತ್ರ ಇಟ್ಟಿದ್ದ ಹೋಲಿ ವಾಟರ್ನ ತೆಗೆದು ಕಾರ್ ಡಿಕ್ಕಿಯಲ್ಲಿದ್ದ ಗೊಂಬೆಯ ಮೇಲೆ ಹಾಕಿದ್ರು. ಹೋಲಿ ವಾಟರ್ನ ಪ್ರಭಾವದಿಂದ ಆ ಗೊಂಬೆ ಶಾಂತಿಯಾಯಿತು. ಆಮೇಲೆ ಅದನ್ನು ತಗೊಂಡು ಅವ್ರ ಮನೆಗೆ ಬಂದರು. ಅವರಿಗೆ ಅರ್ಥವಾಯಿತು ಆ ಗೊಂಬೆಯನ್ನು ಶಾಂತ ಮಾಡುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ. ಅವರ ಮನೆಯಲ್ಲೂ ಆ ಗೊಂಬೆ ಆ ಕಡೆ ಈ ಕಡೆ ಅಂತ ನಡೆಯುತ್ತಾ ಇತ್ತು. ಆಮೇಲೆ ಅವರು ತುಂಬ ಎಕ್ಸ್ಪರ್ಟ್ ಆಗಿದ್ದ ಫಾದರ್ ಜೇಸನ್ ಬ್ರಾಡ್ಫೋರ್ಡ್ನ ಕರೆದ್ರು. ಜೇಸನ್ ಅವರ ಶಕ್ತಿಯನ್ನು ಪ್ರಯೋಗಿಸಿ ಆ ಗೊಂಬೆಯನ್ನು ಕೈಯಲ್ಲಿ ಎತ್ತಿಕೊಂಡರು. ನೀನೊಂದು ಸಾಧಾರಣವಾದ ಗೊಂಬೆ. ಇನ್ಮುಂದೆ ನೀನು ಯಾರಿಗೂ ಕೂಡ ತೊಂದರೆ ಕೊಡೋಕ್ಕಾಗಲ್ಲ. ಹಾಗೆ ಹೇಳಿ ಅವರು ಆ ಗೊಂಬೆಯನ್ನು ತಗೊಂಡು ಅವ್ರ ಮನೆಗೆ ಹೋದರು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಒಂದು ಕಾಲ್ ಬಂತು. ಅವರು ಹೋಗಿದ್ದ ಕಾರು ಆಕ್ಸಿಡೆಂಟ್ ಆಯಿತು ಅಂತ. ಆಮೇಲೆ ಜೇಸನ್ ಹಾಗೂ ಎಡನ್ ಲಾರೆನ್ ನಿರ್ಧಾರ ಮಾಡಿ ಆ ಗೊಂಬೆಯನ್ನು ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ಬಂಧಿಸಿದ್ರು. ಅವರಿಬ್ಬರು ಸೇರಿ ಆ ಗೊಂಬೆ ಇರುವ ಪೆಟ್ಟಿಗೆಯನ್ನು ಮ್ಯೂಸಿಯಂನಲ್ಲಿ ಇಟ್ಟರು. ಈಗಲೂ ಆ ಗೊಂಬೆ ಆ ಮ್ಯೂಸಿಯಮಲ್ಲೇ ಇದೆ. ಎಡನ್ ಲಾರೆನ್ನ ಒಬ್ಬ ಫ್ರೆಂಡ್ ಅನಬೆಲ್ ಗೊಂಬೆಯ ಬಗ್ಗೆ ಅದನ್ನು ಹಾಸ್ಯ ಮಾಡಿ ನಗಾಡುತ್ತಿದ್ದ. ಆಮೇಲೆ ಒಂದಿನ ಅವನು ಅವನ ಹೆಂಡತಿಯ ಜೊತೆ ಬೈಕಲ್ಲಿ ಹೋಗುತ್ತಿದ್ದಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಅವನಿಗೆ ತುಂಬ ಪೆಟ್ಟಾಗಿ ಅವನು ಅಲ್ಲೇ ಸತ್ತು ಹೋದ. ಅಂದಿನಿಂದ ಎಲ್ಲರೂ ಅನಬೆಲ್ ಹೆಸರನ್ನು ಹೇಳೋದಕ್ಕೂ ಭಯಪಟ್ಟರು. ಈಗಲೂ ಆ ಗೊಂಬೆ ಮರದ ಪೆಟ್ಟಿಗೆಯಲ್ಲಿ ಆ ಮ್ಯೂಸಿಯಮಲ್ಲಿ ಇದೆ. ಯಾರಿಗೂ ಅದನ್ನು ತೆರೆದು ನೋಡುವ ಧೈರ್ಯ ಬರಲೇ ಇಲ್ಲ. ಈವಾಗಲೂ ಜನರೆಲ್ಲರೂ ಜಗತ್ತಿನ ತುಂಬ ಭಯಂಕರವಾದ ಗೊಂಬೆ ಅನಬೆಲ್ ಅಂತ ಹೇಳ್ತಾರೆ. హుక్కు మనిషి. ఈ కథ 1956లో జరిగింది. అమెరికాలోని ఒక చిన్న నగరంలో సోఫియా అతని బాయ్ ఫ్రెండ్ హ్యాండ్రీ నివసిస్తూ ఉండేవారు. వారిద్దరూ ఎంతో గాఢంగా ప్రేమించుకుంటూ ఉండేవారు. ఎప్పుడూ కూడా కలిసే ఉండేవారు. ఒకరోజు కాలేజ్ నుంచి ఇంటికి వచ్చిన తర్వాత హ్యాండ్రీ సోఫియాని కలవటానికి తన ఇంటికి వెళ్తాడు. తనతో ఇలా అంటాడు, సోఫియా, ఈ రోజు మా నాన్నగారి కారు ఇంట్లోనే ఉంది. తను బిజినెస్ పని మీద బయటికి వెళ్లారు. కాబట్టి నువ్వు ఇంట్లో వాళ్ళకి ఏదైనా చెప్పు. ఈ రోజు మనం అలా లాంగ్ డ్రైవ్కి వెళ్ళొద్దాం. ఏమంటావు? సరేనా? సరే, నేను రెడీగా ఉంటాను. సోఫియా, హ్యాండ్రీ అడవికి దగ్గరలో ఉన్న రోడ్డు మీద కార్ డ్రైవింగ్ చేసుకుంటూ వెళ్తూ ఉంటారు. రేడియోలో మ్యూజిక్ వింటూ వెళ్తున్నారు. ఈలోపు హఠాత్తుగా రోడ్డు మీద ఒక వ్యక్తి అడ్డంగా నిలబడతాడు. ఆ వ్యక్తికి ఒక చెయ్యి ఉండదు. చేతికి బదులు ఒక స్టీల్ హుక్ తగిలించి ఉంటుంది. చీకట్లో నుంచున్న ఆ వ్యక్తి ఒక నల్లటి షాడోలాగా వాళ్ళకు కనిపిస్తాడు. సోఫియా అతన్ని చూడగానే భయంతో కేక పెడుతుంది. ఇక హ్యాండ్రీ సడన్ గా కార్ బ్రేక్ వేశాడు. వాళ్ళిద్దరూ చాలా భయపడిపోయి ఉంటారు. నువ్వు బాగానే ఉన్నావు కదా సోఫియా? హా, నేను బాగానే ఉన్నాను హ్యాండ్రీ. కానీ ఆ వ్యక్తి ఎవరు? నాకు తెలీదు. ఎవరో కారు కింద పడ్డానికి రోడ్డు మీదకి వచ్చి నించున్నట్టున్నారు. సర్లే ఉండు, నేను వెళ్ళి చూసొస్తాను. వద్దు హ్యాండ్రీ, వదిలేసేయ్. మనం ఇక్కడి నుంచి వెళ్ళిపోదాం. ఇక్కడ ఆగటం అంత మంచిది కాదు. సరే అయితే ముందు మనం ఇక్కడి నుంచి వెళ్ళిపోదాం. హ్యాండ్రీ కారుని అడవిలో ఒక చోట ఆపుతాడు. ఇక రేడియోలో నుంచి రొమాంటిక్ మ్యూజిక్ వినిపిస్తూ ఉంటుంది. ఏమైంది హ్యాండ్రీ, నువ్విక్కడ కారుని ఎందుకు ఆపేశావు? ఎందుకంటే మనిద్దరం కాసేపు ఇక్కడ సమయాన్ని సరదాగా గడుపుదాం. ఏమంటావు? హ్యాండ్రీ సోఫియా చెయ్యి పట్టుకొని తనకి దగ్గరగా వస్తాడు. వాళ్ళిద్దరూ ఒకరినొకరు కౌగిలించుకోవాలనుకునే లోపు వాళ్ల కారు మీద నుంచి ఒక పెద్ద శబ్దం వినిపిస్తుంది. ఏదో ఒక పెద్ద రాయి వచ్చి పడినట్టుగా, భయంకరంగా కారు పైన గీస్తున్నట్టుగా శబ్దం రావటం మొదలవుతుంది. సోఫియా తన చేతులతో చెవులు మూసుకొని ఇలా అంటుంది, అసలు ఏం జరుగుతుంది? హ్యాండ్రీ ఇక్కడి నుంచి వెళ్ళిపోదాం.
హ్యాండ్రీ కార్ స్టార్ట్ చేయడానికి ప్రయత్నిస్తూ ఉన్నాడు. కానీ కార్ మాత్రం స్టార్ట్ అవ్వదు. తను 2-3 సార్లు ప్రయత్నించిన తర్వాత కార్ స్టార్ట్ అవ్వగానే ఒక్కసారిగా కార్ స్పీడ్ పెంచి అక్కడి నుంచి వెళ్ళిపోతారు. హ్యాండ్రీ ఇంకా సోఫియా భయంతో ఏమీ మాట్లాడకుండా ఉండిపోతారు. ఈలోపు రేడియోలో నుంచి ఒక అనౌన్స్మెంట్ వినిపిస్తుంది. అంతరాయానికి చింతిస్తున్నాం, కానీ ఇప్పుడే అందిన తాజా వార్త. హుక్ మ్యాన్ మళ్లీ నగరంలోకి ప్రవేశించాడు. మళ్లీ అతను యువతని వేటాడడం మొదలుపెట్టాడు. ప్రతి ఒక్కరూ జాగ్రత్తగా ఉండవలసిందిగా మనవి చేస్తున్నాం. అనౌన్స్మెంట్ వినగానే సోఫియా మతిపోతుంది. భయం తన మొహంలో కొట్టొచ్చినట్టుగా కనిపిస్తుంది. తనని చూసి హ్యాండ్రీ ఇలా అడిగాడు. ఏమైంది సోఫియా? ఈ హుక్ మ్యాన్ ఎవరు? అతని పేరు విన్న దగ్గర నుంచి నువ్వు ఎందుకు అంతలా భయపడిపోతున్నావు? నీకు తెలియదు హ్యాండ్రీ, నువ్వు నగరంలోకి కొన్ని సంవత్సరాల క్రితమే వచ్చావు. ఇప్పటికి 10 సంవత్సరాల క్రితం మా పిన్ని గారి కూతురైన హ్యానా తన బాయ్ ఫ్రెండ్ కలిసి ట్రాకింగ్ మీద వెళ్లారు. వాళ్ళు ఆ రోజు కొండ మీదే టెంట్ వేసుకొని ఉన్నారు. వాళ్ళిద్దరూ టెంట్ లోపలికి వెళ్ళగానే యానా ఒక శబ్దాన్ని విని తను చాలా భయపడిపోయింది. వాళ్ళిద్దరూ టెంట్ లో నుంచి బయటికి వచ్చి చూసేసరికి వాళ్ళెదురుగా ఒక వ్యక్తి నుంచొనున్నాడు. చూడటానికి భయంకరంగా ఉన్నాడు. ఒక చేతి వేళ్లకి గోర్లు చాలా పెద్దగా ఉన్నాయి. కళ్ళేమో ఎర్రగా, ఒక చెయ్యేమో స్టీల్ రాడ్ లా కనిపిస్తుంది. తనకొక హుక్ లాంటిది ఉంది. మీ ఇద్దరిని నేను వదిలిపెట్టను. ప్రేమించుకున్న వాళ్ళందరినీ చంపేస్తాను. హ్యానా బాయ్ ఫ్రెండ్ కి అది విని చాలా కోపం వచ్చింది. అతను తన మీద దాడి చేయడానికి వెళ్ళాడు. కానీ హుక్ మ్యాన్ తన మెడ మీద, తన మొహం మీద భయంకరంగా దాడి చేయడంతో తన బాయ్ ఫ్రెండ్ అక్కడికక్కడే చనిపోయాడు. హ్యానా భయంతో పరిగెత్తడం మొదలుపెట్టింది. కానీ అతను హుక్ ని తన మెడకి తగిలించి తన కింద పడేలా చేశాడు. తన ముఖం మీద భయంకరంగా దాడి చేశాడు. నా చెల్లి స్పృహ కోల్పోయింది. తనకి ఊహ వచ్చిన తర్వాత తను తిన్నగా ఇంటికి వచ్చేసింది. ఇక జరిగిందంతా నాతో చెప్పింది. తను ఆ రోజు నుంచి ఈ రోజు వరకు కోలుకోనే లేదు. ఒక గదిలోనే ఉండిపోయింది. ఎవరితోనూ మాట్లాడేది కాదు. ఇంతవరకు పెళ్లి కూడా చేసుకోలేదు. కానీ అసలు ఈ హుక్ మ్యాన్ ఎవరు? అతను ఎందుకని ఇలా చేస్తున్నాడు? నగరంలో ఇలాంటి ఘటనలు జరుగుతూనే ఉన్నాయి. రోజు ఎక్కడో చోట ఏదో ఒక జంట మీద దాడి జరుగుతూనే ఉండేది. మాకసలు అర్థమయ్యేదే కాదు అసలు ఈ హుక్ మ్యాన్ ఎవరు, ఎందుకు ఇలా చేస్తున్నాడు అని. కానీ ఈ రోజు వరకు మాకెవరికీ తెలియలేదు అసలు తను ఎవరు అనేది. ఆ విధంగా సోఫియా జరిగిందంతా హ్యాండ్రీకి చెప్తుండగానే హఠాత్తుగా వాళ్ళ కారు మీద మళ్లీ శబ్దం వినిపిస్తుంది. ఎవరో ఒక ఇనప వస్తువుతో వాళ్ల కారు మీద గట్టిగా కొడుతున్నట్టుగా. హ్యాండ్రీ, మా ఇంటి వైపుకు వెళ్ళు త్వరగా. ఈలోపే ఆ వ్యక్తి తన హుక్కుతో కారు అద్దాన్ని పగలగొడతాడు. తన ఎర్రటి కళ్ళ నుంచి రక్తం లావాలా పొంగుతూ ఉంటుంది. అతని పెద్ద పెద్ద పళ్ళు, భయంకరమైన ముఖం. అతను సోఫియాని హుక్తో పట్టుకొని గట్టిగా బయటికి లాగేస్తాడు. హ్యాండ్రీ వెంటనే కారులో నుంచి కిందకి దిగి హుక్ మ్యాన్ ని కొట్టడానికి ప్రయత్నిస్తాడు. కానీ హుక్ మ్యాన్ తన హుక్కుతో హ్యాండ్రీ మొహం మీద దాడి చేస్తాడు. హ్యాండ్రీ మొహం అంతా రక్తం కారుతూ ఎర్రగా మారిపోతుంది. ఆ నొప్పి తట్టుకోలేక గట్టిగా అరవడం మొదలు పెడతాడు. చివరికి తను చనిపోతాడు. సోఫియా తన ప్రాణాలు కాపాడుకోవటానికి పరిగెడుతూ ఉంటుంది. నేను ఎవరిని వదిలిపెట్టను. అందరినీ చంపేస్తాను. ఈ నగరంలో జీవించే ఎవరి ప్రేమని నేను గెలవనివ్వను. ప్రతి ఒక్కరిని చంపేస్తాను. సోఫియా పరిగెత్తుకుంటూ అతని అంకుల్ జాన్ దగ్గరికి వెళ్తుంది. వాళ్ళ అంకుల్ ఒక పారానార్మల్ యాక్టివేటర్. సోఫియా జరిగిందంతా ఆయనతో చెప్తుంది. అంకుల్ తను మళ్ళీ ఎందుకు తిరిగి వచ్చాడు? ఎందుకు మమ్మల్ని అందరినీ చంపాలనుకుంటున్నాడు? తను హ్యాండ్రీని కూడా చంపేశాడు. నాకు చాలా భయం వేస్తుంది. భయపడకమ్మా, ముందు ఈ నీళ్లు తాగు. నాకు తెలుసమ్మా హ్యానాతో ఏం జరిగిందో. తను మళ్ళీ తిరిగొచ్చాడు అంటే మీ యువకులందరికీ ప్రాణాపాయం ఉన్నట్టే. కానీ తను మా యువతని ఎందుకు చంపాలనుకుంటున్నాడు? అందరూ చెప్పుకునే దాని ప్రకారం ఇప్పటికీ 50 సంవత్సరాల క్రితం ఈ ఊర్లో కెమిక్ హుక్ అని అతను ఉండేవాడు. అతను ఒక వడ్రంగి. తనొక అమ్మాయిని ప్రేమిస్తూ ఉండేవాడు. కానీ ఆ అమ్మాయితో తన పెళ్లి జరగలేదు. ఎందుకంటే ఆ అమ్మాయి తండ్రి చాలా ధనవంతుడు. తనకి డబ్బుందన్న అహంకారంతో వాళ్ళ ప్రేమని విడదీస్తాడు. ఇక కెమెన్ని తన కూతుర్ని ప్రేమించాడన్న కోపంతో ఒక చెయ్యిని నరికేస్తాడు. అలాగే భయంకరంగా అతన్ని కొడతాడు.
దాంతో పాపం అతను అక్కడికక్కడే చనిపోయాడు. అందరూ అంటూ ఉంటారు తనకి తానే ఒక హుక్కు లాంటిది తయారు చేసుకొని తన చేతికి తగిలించుకున్నాడని. అప్పటి నుండి తను ప్రేమించిన వాళ్ళందరినీ కూడా చంపేస్తూ ఉన్నాడు. ప్రతి 10 సంవత్సరాలకు ఒకసారి తను నగరంలోకి వచ్చి తన వేటని కొనసాగిస్తాడు. అందుకే అందరూ అతని హుక్ మ్యాన్ అంటారు. నేను ఎలాగైనా హుక్ మ్యాన్ మీద హ్యాండ్రీని చంపినందుకు పగ తీర్చుకోవాలి అంకుల్. తను నా చెల్లెల జీవితాన్ని కూడా నాశనం చేసేశాడు. నేను తనని వదిలిపెట్టను. మీరు నాకు హెల్ప్ చేయండి ప్లీజ్. సరే అమ్మా, నేను నీకు సహాయం చేస్తానులే. సోఫియా తన ఫ్రెండ్ పీటర్తో కలిసి అడవి దగ్గరికి వెళ్లి నుంచునుంటుంది. హుక్ మ్యాన్ రాక కోసం ఎదురు చూస్తూ ఉంటుంది. నిజానికి నాకు చాలా చాలా భయంగా ఉంది సోఫియా. ఆ హుక్ మ్యాన్ నన్ను కూడా చంపేస్తే అప్పుడు నీకు నేనేమి కానివ్వను. నా మీద నమ్మకం ఉంచు. సోఫియా పీటర్ని కౌగిలించుకుంటుంది. హఠాత్తుగా అడవిలో భయంకరమైన గాలులు వీస్తూ ఉన్నాయి. సోఫియా చూసేసరికి హుక్ మ్యాన్ తన ఎదురుగా ఉంచి నిలబడి ఉంటాడు. తన హుక్ నుంచి రక్తం కారుతూ ఉంటుంది. ఇక తన కళ్ళు ఎర్రటి రక్తంలా కనిపిస్తూ ఉంటాయి. నేను నీకు చెప్పాను కదా, ప్రేమించుకున్న వాళ్ళందరినీ కూడా చంపేస్తాను అని. ఎవరిని వదల్లో. హుక్ మ్యాన్ తన చేతిని పొడవుగా సాగదీస్తూ హుక్కుతో పీటర్ కాళ్ళు పట్టుకొని లాగుతాడు. అతన్ని ఒక చెట్టు మీద వేలాడదీస్తాడు. ఎవరిని నేను వదిలిపెట్టాను, ఎవరిని కూడా విడిచిపెట్టాను. హుక్ మ్యాన్ రెండో చేతిని కూడా పొడవుగా చాపి సోఫియా గొంతు పట్టుకొని పైకి లేపుతాడు. ఊపిరాడక తను గిలగిలా కొట్టుకుంటూ ఉంటుంది. ఈ లోపు చెట్టు వెనుక దాక్కొని ఉన్న అంకుల్ జాన్ బయటికి వస్తాడు. వెనక నుంచి వచ్చి హుక్ మ్యాన్ మెడలో ఒక లాకెట్ ని వేస్తాడు. హుక్ మ్యాన్ బలమంతా తగ్గిపోతుంది. తను గట్టిగా అరవడం మొదలు పెడతాడు. తన చేతి నుంచి ఆ హుక్ ఊడి కింద పడిపోతుంది. తను మెల్లమెల్లగా గాలిలో మాయమైపోతాడు. ఇక ఈ విధంగా హుక్ ಮ್ಯಾನ್ಗೆ ಮುಕ್ತಿ ಲಭಿಸುತ್ತದೆ. ಡ್ರ್ಯಾಗುಲಾ. ಇದು 1930ರಲ್ಲಿ ನಡೆದಿದ್ದು. ಜಾಕ್ ಅವನ ತಮ್ಮಂದಿರಾದ ಹ್ಯಾರಿ ಹಾಗೂ ಕೆವಿನ್ ಜೊತೆ ಅವನ ಅಜ್ಜಿಯ ಊರು ಸಿಯಟಲ್ಗೆ ಬಂದಿದ್ದ. ಅವರು 3 ಜನ ಮನೆಯಲ್ಲಿ ಕೂತಿದ್ದಾಗ ಹ್ಯಾರಿ ಜಾಕ್ ಹತ್ರ ಹೇಳ್ದ, ಸರಿ ಬನ್ನಿ ಅಣ್ಣ, ಹೊರಗೆ ಹೋಗಿ ಸುತ್ತಾಕೊಂಬರೋಣ. ದಿಸ್ ಆಫ್ಟರ್ನೂನ್ ಈಸ್ ಸೋ ಬೋರಿಂಗ್. ಹೌದು ಅಣ್ಣ, ಹೋಗಿ ಬರೋಣ. ಇಲ್ಲ ನಂಗೆ ಬರೋಕ್ಕಾಗಲ್ಲ. ನಂಗೆ ಯಾಕೋ ಮನಸ್ಸು ಸರಿಯಿಲ್ಲ. ನೀವಿಬ್ರು ಹೋಗಿ ಬನ್ನಿ. ಜಾಕಣ್ಣ, ಜೂಲಿನೂ ಜೊತೆಗೆ ಬರ್ತಿದ್ದಾಳೆ. ಈ ರೀತಿ ನಾವು ಹೋಗ್ತಾ ಇದ್ದೀವಿ ಅಂತ ಬೆಳಿಗ್ಗೆನೆ ಹೇಳಿದ್ದೆ. ಅವರು ಕೂಡ ಬರ್ತೀನಿ ಅಂದ್ರು. ಸರಿ, ನಿಮ್ಮಿಷ್ಟ, ಬರೋದು ಬಿಡೋದು. ಏನು, ಜೂಲಿನೂ ಬರ್ತಾ ಇದ್ದಾಳ? ಸರಿ, ನಾನು ಬರ್ತೀನಿ. ಹ್ಯಾರಿ ಹಾಗೂ ಕೆವಿನ್ ಇಬ್ರು ನಗಾಡ್ತಾ ಇದ್ರು. ಅವರೆಲ್ಲರೂ ಜೂಲಿನ ನೋಡಕ್ ಹೋದ್ರು. ಜೂಲಿ ಚಿಕ್ಕ ವಯಸ್ಸಿಂದಾನೇ ಅವರಿಗೆ ಫ್ರೆಂಡ್. ಆಮೇಲೆ ಜಾಕ್ ಹಾಗೂ ಜೂಲಿ ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು. ಹಾಯ್ ಜೂಲಿ, ಹೇಗಿದೀಯಾ? ಫೈನ್, ನೀನೇಗಿದ್ಯಾ? ಅವರೆಲ್ಲರೂ ಗ್ರಾಮವನ್ನು ಸುತ್ತಾಡ್ಕೊಂಡು ಬರೋದಕ್ಕೆ ಹೋದ್ರು. ಅವರೆಲ್ಲರೂ ಕಾಡೊಳಗೆ ಇದ್ದ ಒಂದು ಸ್ಮಶಾನದ ಹತ್ತಿರ ಬಂದ್ರು. ಆಗ ಜಾಕ್ನ ನೋಟ ಅಲ್ಲಿದ್ದ ಒಂದು ಹಳೆಯ ಮನೆಯ ಮೇಲೆ ಬಿತ್ತು. ಜೂಲಿ, ಇವತ್ತು ಸಂಜೆ ನೀನು ಈ ಮನೇಲಿ ನನ್ನ ಮೀಟ್ ಮಾಡು. ಇಲ್ಲಿ ಯಾರೂ ಇರೋಲ್ಲ. ಜೂಲಿ ನಗಾಡ್ಕೊಂಡು ಸರಿ ಅಂತ ಹೇಳಿದ್ಲು. ಮರುದಿನ ಅವರಿಬ್ರು ಸಾಯಂಕಾಲ ಆ ಮನೆಗೆ ಬಂದ್ರು. ಅವರಿಬ್ಬರು ಮಾತಾಡ್ಕೊಂಡು ಸಮಯ ಕಳೆಯುತ್ತಿದ್ದರು. ಇಲ್ಲಿ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ನಾವು ಫ್ರೀಯಾಗಿ ಮಾತಾಡ್ಬೋದು. ನಿನಗೆ ಈ ಮನೆಯ ಬಗ್ಗೆ ಗೊತ್ತಾ? ಈ ಮನೆಯಲ್ಲಿ ಒಂದು ಡ್ರ್ಯಾಗುಲಾ ಇದೆ. 100 ವರ್ಷಗಳ ಮುಂಚೆ ಇಲ್ಲಿ ಬಾವಲಿಗಳ ಮೇಲೆ ಭಯ ಜಾಸ್ತಿ ಇತ್ತು. ಎಲ್ಲಿ ನೋಡಿದ್ರೂ ಬಾವಲಿಗಳು ಹಾರಾಡುತ್ತಿತ್ತು. ಯಾವಾಗಲೂ ಯಾರಾದರೂ ಒಬ್ಬರನ್ನ ಗಾಯಪಡಿಸ್ತಿತ್ತು. ಒಂದಿನ ರಾತ್ರಿ ವಿಕ್ಟರ್ ಅನ್ನುವ ಒಬ್ಬ ಅವನ ಮನೆಗೆ ಹೋಗ್ತಿರ್ಬೇಕಾದ್ರೆ ಅವನ ಎದುರಿಗೆ ಒಂದು ಕಪ್ಪು ಬೆಕ್ಕು ಬಂತು. ಅದರ ಕಣ್ಣುಗಳು ತುಂಬ ಕೆಂಪಾಗಿತ್ತು. ಅದನ್ನು ನೋಡಿ ವಿಕ್ಟರ್ ತುಂಬ ಭಯಪಟ್ಟ. ಅರೆ, ಎಷ್ಟು ಭಯಂಕರವಾದ ಒಂದು ಬೆಕ್ಕು! ನೋಡೋದಕ್ಕೆ ರಾಕ್ಷಸಿ ರೀತಿನೇ ಇದೆ. ಆಮೇಲೆ ಬೆಕ್ಕು ಅವನ ಹತ್ತಿರ ಬಂದು ಅವನ ಕಾಲನ್ನು ಉಗುರಿಂದ ಗಾಯ ಮಾಡಿತು. ಆಮೇಲೆ ಬಾವಲಿ ಹಿಂದೆಯಿಂದ ಬಂದು ಅವನ ಕುತ್ತಿಗೆಯನ್ನು ಗಾಯ ಮಾಡಿತು. ಅವನಿಂದ ನೋವನ್ನು ತಡೆಯಕ್ಕಾಗಲಿಲ್ಲ. ಅವನ ಹಲ್ಲುಗಳು ಬೆಳೆಯುತ್ತಿತ್ತು ಹಾಗೂ ಅವನ ಉಗುರುಗಳು ಕೂಡ ಬೆಳೆಯುತ್ತಿತ್ತು. ಅರೆ, ನಂಗೇನಾಗ್ತಾ ಇದೆ? ನಾನು ಬೇಗ ಮನೆಗೆ ಹೋಗ್ಲೇಬೇಕು. ವಿಕ್ಟರ್ ಮನೆಗೆ ಹೋಗಿ ನೋಡಿದ ತಕ್ಷಣ ಅವನ ರೂಪ ಬದಲಾಗಿತ್ತು. ಅವನು ಒಂದು ಡ್ರ್ಯಾಗುಲಾವಾಗಿ ಬದಲಾಗಿದ್ದ. ಆಮೇಲೆ ಅವನಿಗೆ ರಕ್ತದಾಹ ಉಂಟಾಯಿತು.
ಅವನಿಂದ ಅವನನ್ನು ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಅವನು ಅವನ ಪತ್ನಿಯ ರಕ್ತವನ್ನು ಕುಡಿದ, ಆದ್ರೂ ಅವನಿಗೆ ಅದು ಸಾಲಲಿಲ್ಲ. ಅವನು ತಕ್ಷಣ ಅವನ 3 ಮಕ್ಕಳ ರಕ್ತವನ್ನು ಕೂಡ ಕುಡಿದ. ಗ್ರಾಮದಲ್ಲಿ ಡ್ರ್ಯಾಗುಲಾ ಮೇಲೆ ಇದ್ದ ಭಯ ತುಂಬಾ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂದ್ರೆ ಮನೆಯನ್ನು ಬಿಟ್ಟು ಯಾರೂ ಹೊರಗೆ ಬರಲೇ ಇಲ್ಲ. ಒಂದಿನ ಅವನು ಅವನ ರಕ್ತದಿಂದ ಬೆಟ್ಟದಲ್ಲಿ ಬರೆದಿಟ್ಟಿದ್ದ, ನಾನು 100 ವರ್ಷದ ನಂತರ ಮತ್ತೆ ಬರ್ತೀನಿ. ಹಾಗೆ ಹೇಳಿ ಅವನು ಅವನ ಮನೆಯಲ್ಲೇ ಮಾಯವಾದ. ವಾವ್, ಸೂಪರ್ ಆದ ಒಂದು ಸ್ಟೋರಿ ಹೇಳ್ದೆ ನೀನು. ಮೇ ಬಿ ಇರ್ಬೋದು, ಆದ್ರೆ ಯಾವುದು ನಿಜ ಯಾವುದು ಸುಳ್ಳು ಅಂತ ನಮಗೇನ್ ಗೊತ್ತು? ಎಲ್ರೂ ಹೇಳ್ತಿದ್ದಾರೆ ಅವನು ಹೇಳಿದ 100 ವರ್ಷ ಮುಗ್ದೋಗಿದೆ, ಅವನು ಯಾವಾಗ ಬೇಕಾದ್ರೂ ವಾಪಸ್ ಬರ್ಬೋದು. ಸರಿ ಜೂಲಿ, ದೆವ್ವದ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಾಯ್ತು. ನಾವಿಬ್ರು ನಾಳೆ ಮೀಟ್ ಮಾಡೋಣ. ನಾಳೆನೂ ಇದೇ ಜಾಗದಲ್ಲಿ, ಸರಿನಾ? ಆ ದಿನ ರಾತ್ರಿ ಪುನಃ ಬಾವಲಿಗಳು ಹಾರಾಡುತ್ತಿತ್ತು. ಎಲ್ಲ ಕಡೆ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಆಮೇಲೆ ಆ ಮನೆಯೊಳಗಿದ್ದ ಡ್ರ್ಯಾಗುಲಾಗೆ ಎಚ್ಚರವಾಯಿತು. ಮರುದಿನ ಸಾಯಂಕಾಲ ಜಾಕ್ ಜೂಲಿಯನ್ನು ಮೀಟ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಹ್ಯಾರಿ ಅವನನ್ನು ತಡೆದ. ಅಣ್ಣ, ನೀವು ನಮ್ಮ ಜೊತೆಗೆ ಇರ್ತಾನೆ ಇಲ್ಲ. ಯಾವಾಗ ನೋಡಿದ್ರು ಜೂಲಿ ಜೊತೆಗೆ ಇರ್ತೀರಾ. ನೀವು ಇವತ್ತು ಎಲ್ಲಿಗೂ ಹೋಗಬಾರ್ದು, ನಮ್ಮ ಜೊತೆನೇ ಇರಬೇಕು. ಅದೆಲ್ಲ ನನ್ನ ಇಷ್ಟ. ನಂಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತೀನಿ. ನಿಮ್ಮ ಕೆಲಸ ಏನಿದೆಯೋ ಅದು ಮಾತ್ರ ನೋಡ್ಕೊಳ್ಳಿ, ಸರಿನಾ? ಸರಿ ಹೋಗು, ಅಲ್ಲೇ ಇದ್ಬಿಡು. ನಮ್ಮ ಜೊತೆಗೆ ಇರಬೇಡ, ಆಯ್ತಾ? ನಿನ್ನ ಮನೆಗೆ ವಾಪಸ್ ಬರಲೇಬೇಡ. ಆಮೇಲೆ ಜಾಕ್ ಅದೇ ಮನೆಯಲ್ಲಿ ಜೂಲಿಗೋಸ್ಕರ ಕಾಯುತ್ತಿದ್ದ. ಇವತ್ತು ಜೂಲಿ ಬರೋದಕ್ಕೆ ತುಂಬಾ ಸಮಯ ಆಗ್ತಿದೆ. ಏನಕ್ಕೆ ಇನ್ನೂ ಇಲ್ಲಿ ಬಂದೇ ಇಲ್ಲ? ಆಮೇಲೆ ಅವನು ಅಲ್ಲಿದ್ದ ಬಾಗಿಲನ್ನು ನೋಡಿದ. ಆ ಬಾಗಿಲಲ್ಲಿ ರಕ್ತ ಸುರಿಯುತ್ತಿತ್ತು. ಅದನ್ನು ನೋಡಿ ಜಾಕ್ ಹೆದರಿದ. ಇದ್ದಕ್ಕಿದ್ದಂತೆ ಆ ಮನೆಯ ಹೊರಗಡೆ ಬಾವಲಿಗಳು ಹಾರಾಡುತ್ತಿತ್ತು. ಈ ಡೋರ್ ಅಂಡರ್ಗ್ರೌಂಡಿಗೆ ಹೋಗ್ತಾ ಇದೆ. ಆದ್ರೆ ಈ ರಕ್ತ ಯಾರ ರಕ್ತ ಆಗಿರ್ಬೋದು? ಆಮೇಲೆ ಜಾಕ್ ಮೆಲ್ಲನೆ ಅಲ್ಲಿಂದ ಕೆಳಗಿಳಿದು ಬೇಸ್ಮೆಂಟ್ಗೆ ಬಂದ. ಅವನು ಆ ಕಡೆ ಈ ಕಡೆ ನೋಡ್ದ. ಆಗ ಅಲ್ಲಿ ಅವನಿಗೆ ಮಿಂಚುತ್ತಿರುವ 2 ಕಣ್ಣುಗಳು ಕಾಣಿಸಿತು. ಅವನು ಆ ಕಣ್ಣುಗಳನ್ನು ಗಮನಿಸಿ ನೋಡ್ದ. ಅದು ಒಂದು ಕಪ್ಪು ಬೆಕ್ಕು. ಆಮೇಲೆ ಜಾಕ್ ಹಿಂದೆ ನೋಡಿದ. ಅಲ್ಲಿ ಜೂಲಿಯ ಹೆಣ ನೇತಾಡುತ್ತಿತ್ತು. ಅವಳ ದೇಹದಿಂದ ರಕ್ತ ಸುರಿಯುತ್ತಿತ್ತು. ಜೂಲಿ, ನಿಂಗೆ ಏನಾಯ್ತು? ಜಾಕ್ ಜೂಲಿ ಸತ್ತೋಗಿರೋದನ್ನು ನೋಡಿ ಚಿಂತೆ ಮಾಡ್ತಿದ್ದ. ಆಗ ಅವನ ಹಿಂದೆ ಯಾರೋ ನಡೆದು ಬರುವ ಶಬ್ದ ಕೇಳಿತು. ಆಗ ಅವನು ಭಯದಿಂದ ಹಿಂದೆ ತಿರುಗಿ ನೋಡಿದಾಗ ಅವನ ಹಿಂದೆ ಭಯಂಕರವಾದ ಡ್ರ್ಯಾಗುಲಾ ನಿಂತಿತ್ತು. ತಕ್ಷಣ ಜಾಕ್ ಅಲ್ಲಿಂದ ಓಡಿದ. ಆದರೆ ಡ್ರ್ಯಾಗುಲಾ ಅವನ ಹಿಂದೆನೇ ಹಾರಿ ಬಂದು ಅವನ ಕುತ್ತಿಗೆಯನ್ನು ಕಚ್ಚಿ ಅವನ ರಕ್ತವೆಲ್ಲ ಕುಡಿದ್ಬಿಡ್ತು. ತಕ್ಷಣ ಜಾಕ್ ಅಲ್ಲೇ ಸತ್ತೋದ. ಜಾಕ್ನ ತಾಯಿ ತುಂಬಾ ಚಿಂತೆ ಮಾಡ್ತಿದ್ರು. ಅವರು ಜಾಕ್ ಬಗ್ಗೆ ಯೋಚನೆ ಮಾಡ್ತಿದ್ರು. ಹ್ಯಾರಿ, ಜಾಕ್ ಎಲ್ಲೋಗಿದ್ದಾನೆ? ಅವನು ನಿನ್ನ ಅಣ್ಣ. ಅವನು ಎಲ್ಲಿ ಹೋಗಿದ್ದಾನೆ ಅಂತ ನಿನಗೆ ಗೊತ್ತಿಲ್ವಾ? ಎಷ್ಟು ಲೇಟ್ ಆಗ್ತಿದೆ. ಮಮ್ಮಿ, ಯಾವಾಗ ನೋಡಿದ್ರು ಜೂಲಿ ನೋಡಕ್ಕೆ ಅಣ್ಣ ಹೋಗ್ತಾನೆ ಇರ್ತಾನೆ. ಅಣ್ಣ ಜೂಲಿ ಜೊತೆಗೆ ಇರ್ಬೇಕನ್ಸುತ್ತೆ. ಆಗ ಊರಿನಲ್ಲಿ ವೇಗವಾಗಿ ಗಾಳಿ ಬೀಸುತ್ತಿತ್ತು. ಎಲ್ಲ ಕಡೆನೂ ಬಾವಲಿಗಳು ಹಾರಾಡುತ್ತಿತ್ತು. ಜಾಕ್ನ ಅಜ್ಜಿ ಇದನ್ನು ನೋಡಿ ಹೆದರಿದರು. ನನಗನ್ನಿಸ್ತಿದೆ ಆ ಡ್ರ್ಯಾಗುಲಾ ಪುನಃ ಬಂದಿದೆ ಅಂತ. ಅವನು ಹೇಳಿದ ಅದೇ ರೀತಿ ಬಂದ್ಬಿಟ್ಟ. ಅವನು ಬಂದ್ಬಿಟ್ಟ. ಇನ್ಮುಂದೆ ಅವನು ಯಾರನ್ನು ಬಿಡೋದಿಲ್ಲ. ಅವನು ಎಲ್ಲರ ರಕ್ತವನ್ನು ಕುಡಿದ್ಬಿಡ್ತಾನೆ. ಏನು ಅಮ್ಮ, ನೀವೇನು ಹೇಳ್ತಿದ್ದೀರಾ? ಇನ್ನೂ ಅವನು ಹೇಳಿದ 100 ವರ್ಷ ಮುಗ್ದಿಲ್ಲ. ಇವಾಗ ತಕ್ಷಣ ಜಾಕ್ನ ತಾಯಿ ಮೌನವಾದಳು. ಅವಳ ನೋಟ ಕ್ಯಾಲೆಂಡರ್ ಮೇಲೆ ಬಿತ್ತು. ವಿಕ್ಟರ್ ಹೇಳಿದ 100 ವರ್ಷ ಮುಗ್ದೋಗಿತ್ತು. ಅಮ್ಮ, ಜಾಕ್ ಎಲ್ಲೋಗಿದ್ದಾನೆ? ಇನ್ನೂ ಅವನು ಮನೆಗೆ ಬಂದಿಲ್ಲ. ನಾನೇ ಹೇಳ್ದೆ ನೀನು ಮತ್ತೆ ಮನೆಗೆ ಬರಬೇಡ ಅಂತ ಬೈದ್ಬಿಟ್ಟೆ. ನಾನು ಎಷ್ಟು ಕೆಟ್ಟ ತಮ್ಮ ಆಗ್ಬಿಟ್ಟೆ. ಅವರಿಬ್ರು ಕಾಡಲ್ಲಿರೋ ಆ ಹಳೆ ಮನೇಲೆ ಮೀಟ್ ಮಾಡ್ತಿದ್ರು. ಏನು? ಆ ಮನೆ ವಿಕ್ಟರ್ದು? ಎಲ್ಲರೂ ತುಂಬಾ ಹೆದರಿದರು. ಊರಿನಲ್ಲಿ ಡ್ರ್ಯಾಗುಲಾವಿನ ಆಟ ಪ್ರಾರಂಭವಾಗಿತ್ತು. ಹ್ಯಾರಿಗೆ ಅನ್ನಿಸ್ತು ಅವನ ಅಣ್ಣ ಅವನಿಂದ ಮನೆಗೆ ಬರಲಿಲ್ಲ ಅಂತ. ಆಮೇಲೆ ಅವನು ಅವನ ಅಣ್ಣನ ಹುಡ್ಕೊಂಡು ಅದೇ ಮನೆಗೆ ಹೋದ.
ಜಾಕಣ್ಣ, ಐ ಆಮ್ ಸಾರಿ. ನಾ ಆ ರೀತಿ ಎಲ್ಲ ಹೇಳಿರ್ಬಾರ್ದಿತ್ತು. ನನ್ನ ನೀವು ಕ್ಷಮಿಸಿ. ಬನ್ನಿ, ನಾವಿಬ್ರು ಮನೆಗೆ ಹೋಗೋಣ, ಬನ್ನಿ. ಆಗ ಬಾವಲಿಯ ಕಣ್ಣಿಂದ ಬೆಳಕು ಬಂದಿತು. ಆಗ ಆ ಬೆಳಕಲ್ಲಿ ಹ್ಯಾರಿಯ ರೂಪ ಡ್ರ್ಯಾಗುಲಾ ಕಣ್ಣಿಗೆ ಕಾಣಿಸಿತು. ಡ್ರ್ಯಾಗುಲಾ ಹ್ಯಾರಿನ ನೋಡಿದ ತಕ್ಷಣ ಅವನ ರಕ್ತವನ್ನು ಕುಡಿಯಲು ನಿರ್ಧಾರ ಮಾಡಿದ. ಅವನು ಎಲ್ಲ ಬಾವಲಿಗಳನ್ನು ಅವನ ವಶ ಮಾಡಿದ. ಆಮೇಲೆ ಎಲ್ಲ ಬಾವಲಿಗಳು ಹ್ಯಾರಿಯ ಪಕ್ಕದಲ್ಲಿ ಬಂತು. ಅವನು ಬಾವಲಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಅದೇ ಮನೆಗೆ ಬಂದ. ಆ ಮನೆಯಲ್ಲಿದ್ದ ಬೇಸ್ಮೆಂಟ್ ಕೆಳಗಡೆ ಬಂದ. ಆ ಜಾಗದಲ್ಲಿ ಎಲ್ಲಿ ನೋಡಿದ್ರೂ ರಕ್ತ ಸುರಿಯುತ್ತಾ ಇತ್ತು. ಅವನ ಭಯ ಜಾಸ್ತಿ ಆಗುತ್ತಿತ್ತು. ಆಮೇಲೆ ಅವನು ಹಿಂದೆ ನೋಡಿದ. ಆಗ ಅವನಿಗೆ ಜೂಲಿ ಹಾಗೂ ಜಾಕ್ನ ಹೆಣ ಕಾಣಿಸಿತು. ಅಯ್ಯೋ ಅಯ್ಯೋ, ಅಣ್ಣ 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 ಅಣ್ಣ, ಎತ್ತಾಯ್ತು ನಿಂಗೆ? ಆಗ ಅವನ ಹಿಂದೆ ಡ್ರ್ಯಾಗುಲಾ ಬಂದು ನಿಂತ್ಕೊಳ್ತು. ಅದನ್ನು ನೋಡಿ ಹ್ಯಾರಿ ತುಂಬಾ ಭಯಪಟ್ಟ. ಡ್ರ್ಯಾಗುಲಾ ಹ್ಯಾರಿಯ ಪಕ್ಕದಲ್ಲಿ ಬರ್ತಿದ್ದ. ಆಗ ಅವರ ತಾಯಿ ಜೆನಿ ಜಾಕ್ ಹಾಗೂ ಹ್ಯಾರಿನ ಹುಡ್ಕೊಂಡು ಬಂದಳು. ಅವಳು ಅವಳತ್ರ ಇದ್ದ ಕ್ರಾಸ್ ಅನ್ನು ತೆಗೆದು ಡ್ರ್ಯಾಗುಲಾ ಮೇಲೆ ಹಾಕಿದ್ಲು. ಆಗ ಡ್ರ್ಯಾಗುಲಾ ನೋವಿಂದ ನರಳುತ್ತಿತ್ತು. ನೋವಲ್ಲಿ ನರಳುತ್ತಾ ಸಾಯುವಾಗ ಅದು ಹ್ಯಾರಿಯ ಕುತ್ತಿಗೆಯನ್ನು ಕಚ್ಚಿಬಿಟ್ಟು ಜೆನಿ ಹ್ಯಾರಿಯನ್ನು ಕಾಪಾಡಿದ್ಲು. ಆಮೇಲೆ ಡ್ರ್ಯಾಗುಲಾ ಸುಮಾರು ಬಾವಲಿಗಳಾಗಿ ಬದಲಾಗಿ ಅಲ್ಲಿಂದ ಹಾರಿ ಹೋಯಿತು. ಹ್ಯಾರಿ, ನೀನ್ ಚೆನ್ನಾಗಿದ್ದೀಯಾ? ನಂಗೇನೂ ಆಗಿಲ್ಲಮ್ಮ. ಆದರೆ ಅಲ್ಲಿ ಜಾಕ್ ಮತ್ತೆ ಜೂಲಿ. ಹ್ಯಾರಿ ಮತ್ತು ಜೆನಿ ಚಿಕ್ಕ ಮಕ್ಕಳ ಥರ ಅಳ್ತಾ ಇದ್ರು. ಮರುದಿನ ಹ್ಯಾರಿ ಬೆಡ್ಡಲ್ಲಿ ಮಲಗಿದ್ದಾಗ ಅವನಿಗೆ ಏನೋ ವಿಚಿತ್ರವಾಗಿ ಅನ್ನಿಸ್ತು. ಆಮೇಲೆ ತಕ್ಷಣ ಅವನು ಎಚ್ಚರವಾದ. ಅವನು ಎದ್ದು ಹೋಗಿ ಕನ್ನಡಿಯಲ್ಲಿ ಅವನ ಮುಖವನ್ನು ನೋಡಿದ. ಆಗ ಅವನ ಹಲ್ಲುಗಳು ಬೆಳೆದಿತ್ತು. ಆ ಸಮಯದಲ್ಲಿ ಕೆವಿನ್ ಅಲ್ಲಿಗೆ ಬಂದ. ಅವನನ್ನು ನೋಡಿದ ತಕ್ಷಣ ಹ್ಯಾರಿಗೆ ರಕ್ತದ ದಾಹ ಉಂಟಾಯಿತು. ತಕ್ಷಣ ಅವನು ಅವನನ್ನು ಹಿಡಿದು ಅವನ ರಕ್ತವನ್ನು ಕುಡಿದ್ಬಿಟ್ಟ. ಆಮೇಲೆ ಅವನು ಕಿಟಕಿಯಿಂದ ಹಾರಿ ಅದೇ ಮನೆಗೆ ಹೋಗ್ಬಿಟ್ಟ. ಆ ದಿನದಿಂದ ಊರಿನ ಒಳಗೆ ಹೊಸ ಡ್ರ್ಯಾಗುಲಾದ ಆಟ ಪ್ರಾರಂಭವಾಗಿತ್ತು. ಬ್ಲಡಿ ಮೇರಿ. ಒಂದು ದೊಡ್ಡ ಮನೆಯಲ್ಲಿ ರಾತ್ರಿ ಇದ್ದಕ್ಕಿದ್ದಂತೆ ದೀಪಗಳೆಲ್ಲ ಹಾರಿಹೋಯಿತು. ಹೊರಗಡೆ ಬಿರುಗಾಳಿ ಥರ ಬೀಸುತ್ತಿದ್ದ ಗಾಳಿ ಅಲ್ಲಿದ್ದ ಶಾಂತಿಯನ್ನು ಕೆಡಿಸುತ್ತಿತ್ತು. ಆ ಭಯಂಕರವಾದ ಕತ್ತಲಲ್ಲಿ ಯಾರೋ ನಡೆಯುವ ಶಬ್ದ. ಆ ನಡೆಯುವ ಶಬ್ದ ವೇಗವಾಗಿ, ಇನ್ನೂ ವೇಗವಾಗಿ ಕೇಳುತ್ತಿತ್ತು. ಒಂದು ದೊಡ್ಡ ಹಳೆಯ ಬಾಗಿಲು ದೊಡ್ಡ ಶಬ್ದದೊಂದಿಗೆ ಮೆಲ್ಲನೆ ತೆರೆಯಿತು. ಅದರೊಳಗಿಂದ ಒಂದು ಸುಂದರವಾದ ಹುಡುಗಿ ಅವಳ ಕೈಯಲ್ಲಿ ಉರಿಯುತ್ತಿದ್ದ ಕ್ಯಾಂಡಲನ್ನು ತಗೊಂಬರ್ತಾ ಇದ್ಲು. ಅವಳು ದಾರಿಯಲ್ಲಿದ್ದ ಕ್ಯಾಂಡಲ್ಗಳನ್ನು ಕತ್ತಿಸಿಕೊಂಡೇ ಬಂದಳು. ಆ ಹುಡುಗಿಯ ಮುಖ ತುಂಬ ಶಾಂತವಾಗಿತ್ತು. ಅವಳು ಕನ್ನಡಿಯ ಪಕ್ಕದಲ್ಲಿದ್ದ 4 ಕ್ಯಾಂಡಲನ್ನು ಕತ್ತಿಸಿ ಬಿಟ್ಟು ಹೋದಳು. ಆ ರೂಮಲ್ಲಿ 2 ಹುಡುಗರು ಹಾಗೂ ಒಬ್ಬಳು ಹುಡುಗಿ ಸೋಫಾದಲ್ಲಿ ಕೂತ್ಕೊಂಡಿದ್ರು. ಎಲ್ಲರೂ ಆ ಹುಡುಗಿಯನ್ನು ತುಂಬ ಗಮನಿಸಿ ನೋಡಿದರು. ಆ ಹುಡುಗಿಯ ಹೆಸರು ರೋಸಲಿನ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಾರಿ ಫಾರ್ ದ ಟ್ರಬಲ್. ಇಲ್ಲಿ ಯಾವಾಗಲೂ ಈ ರೀತಿ ಕರೆಂಟ್ ಕಟ್ ಆಗುತ್ತೆ. ಹಾಯ್ ರೋಸ್ಲಿನ್, ನಾವು ಚೆನ್ನಾಗೇ ಇದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವಿಲ್ಲಿ ಬರೋದ್ರಲ್ಲಿ ನಿಮಗೆ ಏನಾದರೂ ತೊಂದರೆ ಆಯಿತಾ? ನಾಟ್ ಅಟ್ ಆಲ್. ತುಂಬ ಇಂಟ್ರೆಸ್ಟಿಂಗ್ ಆದ ಜಾಗ ಇದು. ಇಟ್ಸ್ ವಂಡರ್ಫುಲ್. ತುಂಬಾ ಸೈಲೆಂಟ್ ಆಗಿದೆ ಈ ಜಾಗ. ಲುಕ್ಸ್ ವೆರಿ ಡೇಂಜರಸ್. ಇಲ್ಲಿ ಕಾಡಿನ ಪ್ರಾಣಿಗಳು ಕೂಡ ಇರೋ ಹಾಗಿದೆ. ರೋಸ್ಲಿನ್, ನಿಮಗಿಲ್ಲಿ ಭಯ ಆಗಲ್ವಾ? ಮೊದಲು ಇತ್ತು, ಆದರೆ ಈಗ ಇಲ್ಲ. ಈಗ ನನಗೆಲ್ಲ ಅಭ್ಯಾಸ ಆಗಿದೆ. ಈಗ ಈ ಕಾಡು ಪ್ರಾಣಿಗಳ ಶಬ್ದ ಕೂಡ ನನಗೆ ಇಷ್ಟವಾಗಿದೆ. ಇದರ ನಡುವೆ ಕಾಡಿನ ಒಳಗಿಂದ
ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳ್ತಿತ್ತು. ಏನಿದು? ಎಲ್ಲೇ ಭೂತ ಪ್ರೇತ ಏನಾದರೂ ಇದೆಯಾ? ಏನು ದೆವ್ವ ಪಿಶಾಚಿನ? ಐ ಡೋಂಟ್ ಬಿಲೀವ್. ನನಗನ್ನಿಸ್ತಿದೆ ನೀನು ಇದಕ್ಕೆ ಮುಂಚೆ ಬ್ಲಡಿ ಮೇರಿಯ ಹೆಸರನ್ನು ಕೇಳಲಿಲ್ಲ. ಹೌದು ಹೌದು, ಆ ಬ್ಲಡಿ ಮರಿ ಕತೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಆ ಬ್ಲಡಿ ಮರಿ ಬಗ್ಗೆ ನಾನು ಕೂಡ ಕೇಳಿದ್ದೀನಿ. ಏನು ಹೇಳ್ತಾರಂದ್ರೆ 2 ಕ್ಯಾಂಡಲ್ನ ಹಚ್ಚಿ ಅದನ್ನು ಕನ್ನಡಿ ಹತ್ರ ಇಟ್ಟು 3 ಬಾರಿ ಆ ಬ್ಲಡಿ ಮೇರಿನ ನಾವು ಕರೆದ್ರೆ ಆ ಬ್ಲಡಿ ಮೇರಿ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾಳಂತೆ. ಹಾಗೇನೂ ಇಲ್ಲ, ಎಲ್ಲ ಸುಳ್ಳು. ದಿಸ್ ಇಸ್ ಆಲ್ ರಬ್ಬಿಶ್. ಸಾರಾ, ಬ್ಲಡಿ ಮೇರಿಯ ಕತೆ ನಿಜಾನೇ. ಬ್ಲಡಿ ಮೇರಿ ತುಂಬ ಭಯಂಕರವಾದ ದೆವ್ವ. ಈಗಲೂ ಅವಳ ಹೆಸರು ಹೇಳಿದ್ರೆ ಜನರೆಲ್ಲರೂ ಹೆದರ್ತಾರೆ. ಇದೆಲ್ಲ ಸುಳ್ಳು. ಈ ಜಗತ್ತಲ್ಲಿ ದೆವ್ವ ಪಿಶಾಚಿ ಅಂತ ಯಾವುದೂ ಇಲ್ಲ. ಎಲ್ಲರೂ ಸುಮ್ಮನೆ ಕತೆ ಹೇಳಿದ್ದಾರೆ. ನಾನು ನನ್ನ ಕಣ್ಣಾರೆ ನೋಡೋ ತನಕ ನಂಬೋದಿಲ್ಲ. ಒಂದಿನ ನೀನು ಖಂಡಿತ ನಂಬ್ತೀಯ. ಆಮೇಲೆ ಅವರೆಲ್ಲರೂ ಊಟ ಮಾಡಿದ್ಮೇಲೆ ರೋಸ್ಲಿನ್ ಹಾಗೂ ಸಾರಾ ಅವರ ರೂಮಲ್ಲಿ ಮಲಗೋದಕ್ಕೆ ಹೋದರು. ಅವರಿಬ್ಬರ ಫ್ರೆಂಡ್ಸ್ ಇಬ್ಬರು ಇನ್ನೊಂದು ರೂಮಲ್ಲಿ ಮಲಗಿದ್ರು. ರೋಸ್ಲಿನ್ ಹಾಗೂ ಸಾರಾ ಇಬ್ಬರಿಗೂ ನಿದ್ರೆನೇ ಬರಲಿಲ್ಲ. ಸಾರಾ, ನಿನಗೆ ನಿದ್ದೆ ಬರಲಿಲ್ಲ ಅಂದರೆ ಬ್ಲಡಿ ಮೇರಿನ ಕರಿಬೋದಲ್ವಾ? ಈ ಜಗತ್ತಲ್ಲಿ ಇಲ್ಲದೆ ಇರೋರು ನಾನು ಕರೆದ್ರೆ ಹೇಗೆ ಬರ್ತಾರೆ? ನಿನಗೆ ಆ ನಂಬಿಕೆ ಇದ್ದರೆ ನೀನು ಕರಿಬೋದು. ಹಾಗೆ ಹೇಳಿ ರೋಸ್ಲಿನ್ ಮೇಲೆ ಹೋದ್ಲು. ಆಮೇಲೆ ಸಾರಾ ಅವಳ ರೂಮಲ್ಲಿ ಒಬ್ಬಳೇ ಮಲಗಿದ್ಲು. ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳ್ತಿತ್ತು. ಸಾರಾ ಎದ್ದು ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಂಡ್ಳು. ಸಾರಾಳ ನೋಟ ಅಲ್ಲಿದ್ದ ಕ್ಯಾಂಡಲ್ ಮೇಲೆ ಬಿತ್ತು. ಅವಳು 4 ಕಡೆನೂ ನೋಡ್ತಾ ಇದ್ಲು. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಲು. ಆಮೇಲೆ ಕನ್ನಡಿಯ ಮುಂದೆ ಬಂದು ಕೂತ್ಕೊಂಡ್ಳು. ಅವಳು ಸುಮಾರು ಹೊತ್ತು ತನಕ ಯೋಚನೆ ಮಾಡ್ತಾ ಇದ್ಲು. ಬ್ಲಡಿ ಮೇರಿ, ಬ್ಲಡಿ ಮೇರಿ ಯೋಚನೆ ಮಾಡ್ತಾನೇ ಇದ್ಲು. ಅವಳು ಸುಮಾರು ಹೊತ್ತು ಯೋಚನೆ ಮಾಡಿ 4 ಕಡೆನೂ ನೋಡಿದ್ಲು. ಆಗ ಅವಳಿಗೆ ಯಾವುದೋ ಶಬ್ದ ಕೇಳಿತು. ಟೇಬಲ್ ಮೇಲೆ ಇಟ್ಟಿದ್ದ ಜಗ್ ಗ್ಲಾಸ್ 2 ಕೆಳಗೆ ಬಿದ್ದಿತ್ತು. ಅದರ ಶಬ್ದ ಕೇಳ್ತಾನೇ ಇತ್ತು. ಸಾರಾ ಸ್ವಲ್ಪ ಹೊತ್ತು ತನಕ ಆ ಕಡೆನೇ ನೋಡ್ತಿದ್ಲು. ಆಗ ಯಾರೋ ಬರುವ ಹಾಗೆ ಅವಳಿಗೆ ಅನ್ನಿಸ್ತು. ತಕ್ಷಣ ಒಂದು ಬೆಕ್ಕು ಅಲ್ಲಿಂದ ಹಾರಿ ಬಂತು. ಆಮೇಲೆ ಓಡಿ ಹೋಯಿತು. ಸಾರಾಳಿಗೆ ಈಗ ಜೀವ ಬಂದಂಗಾಯಿತು. ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡಿದ್ಲು. ಹಾ, ಎಲ್ಲ ಕಡೆನೂ ತುಂಬ ಮೌನವಾಗಿತ್ತು. ಸಾರಾ ಮನಸ್ಸೊಳಗೆ ನಗಾಡ್ಕೊಂಡಿದ್ಲು. ಸುಮಾರು ಹೊತ್ತಿನ ತನಕ ಹೀಗೆ ಮೌನವಾಗಿ ಇತ್ತು. ಆಗ ಕಾಡಿನ ಒಳಗಿಂದ ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳುತ್ತಿತ್ತು. ಆಗ ಸಾರಾಳಿಗೆ ಅನ್ನಿಸ್ತು ಮೇಲೆ ಹೋಗಿದ್ದ ರೋಸ್ಲಿನ್ ಕೆಳಗೆ ಬರುವ ಹಾಗೆ. ಆಮೇಲೆ ಪುನಃ ಮೌನವಾಯಿತು. ಆಮೇಲೆ ಬಾವಲಿಗಳು ಹಾಗೂ ಗೂಬೆಗಳ ಶಬ್ದ ಕೇಳ್ತಿತ್ತು. ಸುಮಾರು ಹೊತ್ತು ತನಕ ಏನೂ ನಡೀಲೇ ಇಲ್ಲ. ಆಗ ಸಾರಾಳಿಗೆ ಅನ್ನಿಸ್ತು ಬ್ಲಡಿ ಮೇರಿಯ ಕಥೆಯೆಲ್ಲ ಸುಳ್ಳು ಅಂತ. ಆದರೆ ಇದೇನು? ಕನ್ನಡಿ ಅಲ್ಲಾಡೋದಕ್ಕೆ ಶುರು ಮಾಡ್ತು. ಅದರೊಳಗಿಂದ ಭಯಂಕರವಾದ ಶಬ್ದ ಕೇಳಿತು. ಸಾರಾ ಹೆದರಿ ನಡುಗುತ್ತಿದ್ದಳು. ಭಯದಲ್ಲಿ ಕಿರುಚುವುದಕ್ಕೆ ಟ್ರೈ ಮಾಡಿದ್ಲು. ಆದರೆ ಅವಳ ಬಾಯಿಂದ ಒಂದು ಮಾತು ಕೂಡ ಹೊರಗೆ ಬರಲೇ ಇಲ್ಲ. ಒಬ್ಬಳೇ ಇದ್ದಿದ್ದರಿಂದ ಸಾರಾ ತುಂಬ ಭಯಪಟ್ಟಳು. ಆಗ ಅವಳು ನೋಡಿದಳು, ಆ ಕನ್ನಡಿಯಲ್ಲಿ ಭಯಂಕರವಾದ ಆಕಾರ ಕಾಣಿಸಿತು. ಅದರ ಭಯಂಕರವಾದ ಕೈ ಸಾರಾಳ ಕುತ್ತಿಗೆಯನ್ನು ಹಿಡಿಯುವುದಕ್ಕೆ ಬಂತು. ಸಾರಾ ಅದನ್ನು ತಡೆಯುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ಳು. ಅವಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದರ 2 ಕೈ ಅವಳ ಕುತ್ತಿಗೆಯನ್ನು ಹಿಡ್ಕೊಂಡಿತ್ತು. ಅವಳು ಹೇಗೋ ತಪ್ಪಿಸಿ ಅಲ್ಲಿಂದ ಓಡಿದ್ಲು. ಮಧ್ಯದಲ್ಲಿ ಬಿದ್ದುಬಿಟ್ಲು. ಆಮೇಲೆ ಪುನಃ ಎದ್ದು ಓಡಿದ್ಲು. ಬ್ಲಡಿ ಮೇರಿಯ ಹೆಸರಲ್ಲಿ ಸಾಕ್ಷಾತ್ ಅವಳ ಮರಣ ಅವಳನ್ನು ಹಿಂಬಾಲಿಸುತ್ತಿತ್ತು. ಜೋರಾಗಿ ಬೀಸುವ ಗಾಳಿಯ ಶಬ್ದಕ್ಕಿಂತ ಅದರ ಶಬ್ದ ಇನ್ನೂ ಜೋರಾಗಿ ಕೇಳುತ್ತಿತ್ತು. ಸಾರಾ ಓಡುತ್ತಿದ್ದಳು, ಓಡುತ್ತಾ ಇದ್ದಳು. ಹೀಗೆ ಓಡುತ್ತಾ ಓಡುತ್ತಾ ಅವಳು ಒಂದು ರೂಮೊಳಗೆ ಹೋದಳು. ರೂಮೊಳಗೆ ಹೋದ ತಕ್ಷಣ ಒಳಗಿಂದ ಬಾಗಿಲು ಹಾಕಿದಳು. ಆಮೇಲೆ ಅವಳು ಅಲ್ಲೇ ಬಿದ್ದು ಮೂರ್ಛೆ ಹೋದಳು.
ಅವಳ ರೂಮಿನ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯುತ್ತಿದ್ದರು. ಬಾಗಿಲು ಬಡಿಯುವ ಶಬ್ದ ಇನ್ನೂ ವೇಗವಾಗಿ ಕೇಳುತ್ತಿತ್ತು. ಆ ಶಬ್ದ ಹೇಗಿತ್ತೆಂದರೆ ಯಾರೋ ಬಾಗಿಲನ್ನು ಹೊಡೆದು ಹಾಕುವ ಹಾಗೆ ಇತ್ತು. ಅದರ ಬಾಯಿಂದ ತುಂಬ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಯಾವುದೋ ಭಯಂಕರವಾದ ಘಟನೆ ನಡೆಯಲಿದೆ ಅಂತ ಅದು ಹೇಳ್ತು. ಆಗ ಮೇಲೆ ಹೋಗಿದ್ದ ರೋಸ್ಲಿನ್ ಕೆಳಗೆ ಬಂದಳು. ಆಗ ಅವಳ ನೋಟ ಬ್ಲಡಿ ಮೇರಿಯ ಮೇಲೆ ಬಿತ್ತು. ಬ್ಲಡಿ ಮೇರಿಯ ನೋಟ ರೋಸ್ಲಿನ್ ಮೇಲೆ ಬಿತ್ತು. ರೋಸ್ಲಿನ್ ಜೋರಾಗಿ ಕಿರಿಚಿಕೊಂಡೇ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ಳು. ಬ್ಲಡಿ ಮೇರಿ ರೋಸ್ಲಿನ್ನ ಹಿಂಬಾಲಿಸಿ ಹೋಗುತ್ತಿದ್ದಳು. ರೋಸ್ಲಿನ್ನ ಇಬ್ಬರು ಫ್ರೆಂಡ್ಸು ಯಾವಾಗ ಇದನ್ನು ನೋಡಿದ್ರೋ ಆವಾಗಲೇ ಅವರಿಬ್ಬರು ಭಯದಿಂದ ನಡುಗುವುದಕ್ಕೆ ಶುರು ಮಾಡಿದ್ರು. ಅವರಿಬ್ಬರು ಅವರಿದ್ದ ರೂಮ್ ಒಳಗೆ ಹೋಗಿ ಒಳಗಿಂದ ಬಾಗಿಲನ್ನು ಹಾಕಿ ಅಲ್ಲೇ ಕೂತ್ಕೊಂಡ್ರು. ಆಗ ಹೊರಗಿಂದ ಯಾರೋ ಬಾಗಿಲನ್ನು ಬಡಿಯುವ ಶಬ್ದ ಜೋರಾಗಿ ಕೇಳಿತು. ನಾವು ಬಾಗ್ಲು ತೆಗಿಯಲ್ಲ. ಯಾರಾದರೂ ಸಹಾಯಕ್ಕೆ ಬಾಗ್ಲ ತೆಗಿತಾರ? ನೀನು ಸುಮ್ಮನೆ ಬಾಗ್ಲು ತಟ್ಬೇಡ. ಬೇಗ ಬಾಗಿಲು ತೆರೆಯಿರಿ. ಅರೆ, ಇದು ರೋಸ್ಲಿ. ಬೇಗ ಬಾಗ್ಲನ್ನ ತೆಗೆದು ಬೇಗ ಬಾಗ್ಲನ್ನ ಮುಚ್ಚಿಬಿಡು. ನೀನೇ ತೆಗಿ, ನನಗೆ ತುಂಬ ಭಯ ಆಗ್ತಾ ಇದೆ. ರೋಸ್ಲಿನ್ನ ಫಸ್ಟ್ ಫ್ರೆಂಡ್ ರೋಸ್ಲಿನ್ನ ಒಳಗೆ ಬರಕ್ಕೆ ಹೇಳಿ ಆಮೇಲೆ ಪುನಃ ಬಾಗಿಲನ್ನು ಹಾಕಿದ. ಸಾರಾ ಎಲ್ಲಿ? ನನಗೆ ಗೊತ್ತಿಲ್ಲ. ಆ ಬ್ಲಡಿ ಮೇರಿನ ಯಾರು ಕರೆದ್ರು? ನಾವು ಇಲ್ಲೇ ಇದ್ರೆ ಖಂಡಿತವಾಗಿ ನಮ್ಮ ಜೀವ ಹೋಗ್ಬಿಡುತ್ತೆ. ನಂಗೇನಿಸ್ತಿದೆ ಅಂದರೆ ಸಹಾರಾನೇ ಬ್ಲಡಿ ಮೇರಿನ ಕರೆದಿರ್ಬೇಕು. ಅದರಿಂದನೇ ನಾವೀಗ ಈ ರೀತಿ ಅವಸ್ಥೆ ಪಡ್ತಿದ್ದೀವಿ. ಆದರೆ ನಾವೀಗ ಹೇಗೆ ತಪ್ಪಿಸ್ಕೊಳ್ಳೋದು? ಹಾಂ, ನಾನು ಫಾದರ್ ಆ್ಯಂಟನಿಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ. ಆಮೇಲೆ ರೋಸ್ಲಿನ್ ಫಾದರ್ ಆ್ಯಂಟನಿಗೆ ಕಾಲ್ ಮಾಡಿ ಬರಕ್ಕೆ ಹೇಳಿದ್ಲು. ಸ್ವಲ್ಪ ಹೊತ್ತಲ್ಲಿ ಫಾದರ್ ಆ್ಯಂಟನಿ ಆ ದೊಡ್ಡ ಮನೆಗೆ ಬಂದರು. ಫಾದರ್ ಆ ದೊಡ್ಡ ಮನೆಯಲ್ಲಿದ್ದ ಹಾಲ್ಗೆ ಬಂದು ನೋಡಿದಾಗ ಬ್ಲಡಿ ಮೇರಿ ರೋಸ್ಲಿನ್ ಫ್ರೆಂಡ್ ಸಾರಾಳನ್ನು ಸಾಯಿಸುವ ಪ್ರಯತ್ನ ಮಾಡುತ್ತಿತ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬ್ಲಡಿ ಮೇರಿ ಸಾರಾಳನ್ನು ಸಾಯಿಸ್ತಿತ್ತು. ಅಷ್ಟರಲ್ಲಿ ಫಾದರ್ ಆ್ಯಂಟನಿ ಅವರ ಕೈಯಲ್ಲಿದ್ದ ಕ್ರಾಸನ್ನು ತಗೊಂಡು ಬ್ಲಡಿ ಮೇರಿಗೆ ಕೇಳುವ ಹಾಗೆ ಹೇಳಿದರು. ಬ್ಲಡಿ ಮೇರಿ, ನಿಲ್ಸು. ಸಾರಾನ ಬಿಟ್ಬಿಡು. ಅವಳು ನಿಂಗೆ ಏನು ಮಾಡಲೇ ಇಲ್ಲ. ಅವಳನ್ನ ಬಿಟ್ಟು ಹಿಂದೆ ಹೋಗು. ನಿನ್ನ ಇಲ್ಲಿಗೆ ಯಾರು ಕರೆದ್ರು? ನೀನು ಇಲ್ಲಿಂದ ಹೊರಡಲೇಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀ ಇಲ್ಲಿಂದ ಹೊರಟೋಗು. ಇದನ್ನು ಕೇಳಿದ ಬ್ಲಡಿ ಮೇರಿ ಸಾರಾಳನ್ನು ಬಿಟ್ಟು ದೂರ ಹೋಯಿತು. ಅದರ ಬಾಯಿಂದ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಬ್ಲಡಿ ಮೇರಿ, ಬ್ಲಡಿ ಮೇರಿ, ಗೋ ಅವೇ. ಬ್ಲಡಿ ಮೇರಿ ಸ್ವಲ್ಪ ಸ್ವಲ್ಪ ಮಾಯವಾಗುತ್ತಿದ್ದಳು. ಅವಳ ಬಾಯಿಂದ ಈಗಲೂ ಭಯಂಕರವಾದ ಶಬ್ದ ಕೇಳ್ತಾನೇ ಇತ್ತು. ಆಮೇಲೆ ನೋಡ್ತಿದ್ದಾಗಲೇ ಬ್ಲಡಿ ಮೇರಿ ಸಂಪೂರ್ಣವಾಗಿ ಮಾಯವಾದಳು. ಆಗ ಅಲ್ಲಿ ಎಲ್ಲ ಕಡೆನೂ ಹೊಗೆ ಬರುತ್ತಿತ್ತು. ಸಾರಾ ಮೆಲ್ಲನೆ ಕಷ್ಟಪಟ್ಟು ಎದ್ದು ಕಣ್ಣನ್ನು ತೆರೆದು ನೋಡಿದ್ಲು. ಆಮೇಲೆ ವೇಗವಾಗಿ ಓಡಿ ಬಂದು ರೋಸ್ಲಿನನ್ನು ತಪ್ಪಿಕೊಂಡ್ಳು. ಈ ಕತೆ 1920 ನಡೆದಿತ್ತು. ಒಂದು ಚಿಕ್ಕ ಗ್ರಾಮದಲ್ಲಿ ಹೆಲೆನ್ ಅವಳ ಕುಟುಂಬದ ಜೊತೆ ವಾಸ ಮಾಡುತ್ತಿದ್ಲು. ಅವಳ ಮಗ ಸ್ಯಾಮ್ಗೆ 15 ವಯಸ್ಸಾಗಿತ್ತು. ಅವಳ ಗಂಡ ಟೋಮ್ ಒಬ್ಬ ರೈತ. ಅವರೆಲ್ಲರೂ ಸಂತೋಷವಾಗಿ ಬಾಳುತ್ತಿದ್ದರು. ಒಂದಿನ ಸ್ಯಾಮ್ ಅವನ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದ. ನಾವು ಚರ್ಚ್ ಪಕ್ಕದಲ್ಲಿರೋ ಬಯಲಲ್ಲಿ ಹೋಗಿ ಆಟ ಆಡೋಣ. ಹೋ ಬಾ ಹೋಗೋಣ. ಹಾ, ಹೋಗೋಣ. ಅಲ್ಲಿ ಹೋಗಿ ಆಟ ಆಡೋಣ. ನಾನು ಬರೋದಿಲ್ಲ. ನಿಮಗೆ ಹೋಗ್ಬೇಕು ಅಂತ ಅನಿಸಿದ್ರೆ ಹೋಗಿ. ಅಲ್ಲಿಗೆ ಹೋಗ್ಬಾರ್ದು ಅಂತ ಅಪ್ಪ ಅಮ್ಮ ಹೇಳಿದ್ರಲ್ವಾ? ಸ್ಯಾಮ್, ಜೆರಿ ಹಾಗೂ ರಿಕ್ಕಿ ಹೀನಾಳ ಮಾತನ್ನು ಕೇಳದೆ ಚರ್ಚ್ ಹತ್ರ ಇರುವ ಜಾಗದಲ್ಲಿ ಆಟ ಆಡಕ್ಕೆ ಹೋದ್ರು. ಸಂಜೆಯಾದ ಕೂಡಲೇ, ರಾತ್ರಿ ಆಯಿತು, ನಾವೀಗ ಹೊರಡಲೇಬೇಕು. ಇಷ್ಟು ಬೇಗ ಹೊರಟ್ಬಿಟ್ಯಾ ನೀನು? ಏನಕ್ಕೆ ಇಷ್ಟು ಬೇಗ ಹೋಗ್ತೀಯಾ? ಇಲ್ಲ ಸ್ಯಾಮ್, ನಾವು ಹೋಗಲೇಬೇಕು. ಅಪ್ಪ ಅಮ್ಮ ಇಲ್ಲಿ ಬರೋದಕ್ಕೆ ಬಿಡೋದೇ ಇಲ್ಲ, ಗೊತ್ತಾ ನಿಂಗೆ? ಹಾಂ, ಹೌದು. ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಪೂರಾ ನಂಗೆ ಗೊತ್ತಿಲ್ಲ. ಆದರೆ ಈ ಗದ್ದೆಯಲ್ಲಿ, ಅದರಲ್ಲೂ ಆ ಬೆದ್ರುಗೊಂಬೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ. ಸ್ಯಾಮ್ ಜೋರಾಗಿ ನಗಾಡುತ್ತಿದ್ದ. ಏನಿದು? ಈ ರೀತಿ ಎಲ್ಲ ಯಾರಾದರೂ ಹೇಳಿದ್ರೆ ನೀವು ನಂಬ್ತೀರಾ? ಹಾಂ. ಆಗ ವೇಗವಾಗಿ ಗಾಳಿ ಬೀಸತೊಡಗಿತು. ಇನ್ನೂ ವೇಗವಾಗಿ ಸಿಡಿಲು ಬಡಿಯಿತು. ಜೆರಿ ಹಾಗೂ ರಿಕ್ಕಿ ಇಬ್ರು ತುಂಬಾ ಹೆದರಿದರು.
ಸ್ಯಾಮ್ ಇಲ್ಲಿಂದ ಹೋಗ್ಬಿಡು, ನನಗೆ ತುಂಬ ಭಯ ಆಗ್ತಾ ಇದೆ. ಇಲ್ಲ, ಇವತ್ತು ನಾನು ಅದರಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ನೋಡಿಕೊಂಡೇ ನಾನು ಮನೆ ಹೋಗ್ತೀನಿ. ಜೆರಿ ಹಾಗೂ ರಿಕ್ಕಿ ಅಲ್ಲಿಂದ ಹೋಗ್ಬಿಟ್ರು. ಇವರೆಲ್ಲ ಏನಕ್ಕೆ ಈ ರೀತಿ ಹೆದರ್ತಾ ಇದ್ದಾರೆ? ಎಲ್ಲ ಅವ್ರ ಪೇರೆಂಟ್ಸೇ ಈ ರೀತಿ ಹೇಳಿ ಹೇಳಿ ತುಂಬ ಹೆದರ್ಸ್ಬಿಟ್ಟಿದ್ದಾರೆ. ಸ್ಯಾಮ್ ಅಲ್ಲಿಂದ ನಡೆಯೋಕ್ ಶುರು ಮಾಡ್ದ. ಅವನು ನಡೆಯುತ್ತಿದ್ದಾಗ ಅವನಿಗೆ ಯಾಕೋ ಅನ್ನಿಸ್ತು ಯಾರೋ ಅವನನ್ನು ಹಿಂಬಾಲಿಸಿ ಬರ್ತಿದ್ದಾರೆ ಅಂತ. ಅವನು ಅಲ್ಲೇ ನಿಂತು ಹಿಂದೆ ತಿರುಗಿ ನೋಡ್ದ, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಅವನು ಪುನಃ ನಡೆಯೋಕ್ ಶುರು ಮಾಡ್ದ. ಸ್ಯಾಮ್ ಬೆದರು ಬೊಂಬೆಯ ಹತ್ತಿರ ಹೋದ, ಆದ್ರೆ ಅಲ್ಲಿ ಆ ಬೆದರು ಬೊಂಬೆ ಇರ್ಲಿಲ್ಲ. ಅದನ್ನು ನೋಡಿ ಸ್ಯಾಮ್ ತುಂಬಾ ಹೆದರಿದ. ಅವನು 4 ಕಡೆನೂ ನೋಡ್ದ, ಆದ್ರೆ ಆ ಬೆದರು ಬೊಂಬೆ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಅವನಿಗೆ ತುಂಬಾ ಭಯವಾಯಿತು. ಅಯ್ಯೋ, ಈ ಬೆದರುಗೊಂಬೆ ಎಲ್ಲಿಗೋಯ್ತು? ನಾನು ಇಲ್ಲಿಂದ ಹೋಗ್ಬೇಕು ಅನಿಸುತ್ತೆ. ಸ್ಯಾಮ್ ಹಿಂದೆ ತಿರುಗಿ ನೋಡಿದಾಗ ಬೆದರು ಬೊಂಬೆ ಅವನ ಹತ್ತಿರ ನಿಂತ್ಕೊಂಡಿತ್ತು. ಅದರ ಅರ್ಧ ಮುಖ ಉರಿದು ಹೋಗಿತ್ತು. ಅದರ ಕೆಂಪಾದ ಕಣ್ಣು, ಭಯಾನಕ ಮುಖ. ಸ್ಯಾಮ್ ಅದನ್ನು ನೋಡಿ ತುಂಬಾ ಹೆದರಿದ. ಅವನು ಅಲ್ಲಿಂದ ವೇಗವಾಗಿ ಓಡಿದ. ಆದ್ರೆ ಅವನು ಓಡುವುದರಲ್ಲಿ ಯಾವ ಪ್ರಯೋಜನನೂ ಇಲ್ಲ, ಯಾಕೆಂದ್ರೆ ಅವನು ಎಲ್ಲಿಗೆ ಹೋದ್ರೂ ಬೆದರು ಬೊಂಬೆ ಅವನ ಹತ್ತಿರ ಬರ್ತಿತ್ತು. ಸ್ಯಾಮ್ ಕೆಳಗೆ ಬಿದ್ಬಿಟ್ಟ. ಆಮೇಲೆ ಬೆದರು ಬೊಂಬೆ ಅವನ ಹತ್ತಿರ ಬರ್ತಿತ್ತು. ನನ್ನಿಂದ ತಪ್ಸ್ಕೊಂಡು ನೀನು ಎಲ್ಲಿ ಹೋಗ್ತೀಯಾ? ನನ್ನ ಬಿಟ್ಬಿಡಿ, ನಾನು ಮನೆಗೆ ಹೋಗ್ಬೇಕು. ನೀನು ಎಷ್ಟೇ ಬೇಡ್ಕೊಂಡ್ರು ನಾ ಯಾರನ್ನೂ ಬಿಡೋದಿಲ್ಲ. ನಾನು ಯಾರನ್ನೂ ಬಿಡೋದಿಲ್ಲ, ಬಿಡೋದೇ ಇಲ್ಲ. ಸ್ಯಾಮ್ ಅಲ್ಲಿಂದ ಓಡುವ ಪ್ರಯತ್ನ ಮಾಡಿದಾಗ ಬೆದರು ಬೊಂಬೆ ಅವನ ಕಾಲನ್ನು ಹಿಡ್ಕೊಂಡು ಅವನನ್ನು ಮೇಲೆ ಎತ್ತಿ ಬಿಸಾಕ್ಬಿಡ್ತು. ಸ್ಯಾಮ್ ದೂರ ಹೋಗಿ ಬಿದ್ಬಿಟ್ಟ. ಅವನ ತಲೆ ಅಲ್ಲಿದ್ದ ಬಂಡೆಗೆ ತಗಲಿ ಗಾಯವಾಯಿತು. ಅವನ ತಲೆಯಿಂದ ರಕ್ತ ಸುರಿಯುತ್ತಿತ್ತು. ತಕ್ಷಣ ಆ ಜಾಗ ಒಂದು ಹೂಳು ನೆಲವಾಗಿ ಬದಲಾಗುತ್ತೆ. ಸ್ಯಾಮ್ ಅದರೊಳಗೆ ಹೋಗ್ಬಿಟ್ಟ. ಆಗ ಆ ಕೆಸರಿನಲ್ಲಿ ಇನ್ನೂ ಅನೇಕ ಅಸ್ಥಿಪಂಜರಗಳು ಕಾಣಿಸಿದವು. ಸ್ಯಾಮ್ನ ತಂದೆ ತಾಯಿ ಇಬ್ರು ಜೆರಿ, ರಿಕ್ಕಿ ಹಾಗೂ ಹೀನಾಳ ಹತ್ತಿರ ಬಂದ್ರು. ಅವರಿಬ್ರು ತುಂಬಾ ಚಿಂತೆಯಲ್ಲಿದ್ರು. ಏನಾಯ್ತು ಆಂಟಿ? ಸ್ಯಾಮ್ ಇನ್ನು ಮನೆಗೆ ಬಂದಿಲ್ಲ. ನಿಮಗ್ ಗೊತ್ತಿದ್ಯಾ ಅವನು ಎಲ್ಲಿ ಹೋಗಿದ್ದಾನೆ ಅಂತ? ರಿಯೋ ಹಾಗೂ ರಿಕ್ಕಿ ಹೆದರಿ ಒಬ್ರನ್ನೊಬ್ರು ನೋಡ್ಕೊಳ್ತಿದ್ರು. ಅವನು ಚರ್ಚ್ ಪಕ್ಕದಲ್ಲಿರೋ ಆ ಗದ್ದೆಲೇ ಇದ್ದಾನೆ. ನೀವು ಹೋಗ್ಬಾರ್ದು ಅಂದ್ರಲ್ಲ, ಆದರೂ ಅವನು ಅಲ್ಲಿ ಹೋಗ್ಯಾನೆ. ಅದನ್ನು ಕೇಳಿದ ತಕ್ಷಣ ಸ್ಯಾಮ್ನ ತಾಯಿ ಅಳೋಕ್ ಶುರು ಮಾಡಿದ್ರು. ಒಂದ್ ವೇಳೆ ಆ ಬೆದರು ಬೊಂಬೆ ನನ್ನ ಮಗನನ್ನು ಕೂಡ. ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ, ನಾವು ಅವನನ್ನ ಹುಡುಕ್ಲೇಬೇಕು. ಬಾ. ಇಲ್ಲ, ನಾವು ಫಾದರ್ ಪೀಟರ್ ಹತ್ರ ಸಹಾಯ ಕೇಳೋಣ, ಅವರು ನಮಗೆ ಸಹಾಯ ಮಾಡ್ತಾರೆ. ಎಲ್ಲರೂ ಫಾದರ್ ಪೀಟರ್ ಹತ್ತಿರ ಹೋದ್ರು ಅವರ ಹತ್ರ ಸಹಾಯ ಕೇಳುವುದಕ್ಕೆ. ನನ್ನ ತಂದೆ ಈ ಊರಿನ ಒಳಿತಿಗಾಗಿ ಆ ಬೆದರುಗೊಂಬೆಯ ಆತ್ಮಕ್ಕೆ ಶಾಂತಿ ಸಿಗಲು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದನ್ನು ವ್ಯರ್ಥ ಮಾಡಲು ನನಗಿಷ್ಟವಿಲ್ಲ. ಆ ಬೆದರುಗೊಂಬೆಯನ್ನು ನಾಶ ಮಾಡಲು ಇದೇ ಸರಿಯಾದ ಸಮಯ. ಆದ್ರೆ ಈ ಬೆದರು ಬೊಂಬೆ ಯಾರು? ಯಾಕೆ ಎಲ್ಲರೂ ಇದನ್ನು ನೋಡಿ ಹೆದರ್ತಿದ್ದಾರೆ? ಸುಮಾರು 50 ವರ್ಷಗಳ ಹಿಂದೆ ಆ ಚರ್ಚ್ನ ಪಕ್ಕದಲ್ಲಿ ಒಬ್ಬ ರೈತ ಇದ್ದ. ಅವನ ಹೆಸರು ಮ್ಯಾಕ್ಸ್. ಅವನ ಹೊಲದಲ್ಲಿ ಒಳ್ಳೆ ಫಸಲು ಬರುತ್ತಾ ಇತ್ತು. ಆ ಫಸಲಿನಿಂದ ದಿನಕ್ಕೆ ದಿನ ಬೆಳೆಯುತ್ತಿದ್ದ. ಇದನ್ನು ನೋಡಿ ಊರಲ್ಲಿದ್ದ ಉಳಿದ ರೈತರಿಗೆ ಹೊಟ್ಟೆ ಕಿಚ್ಚು ಉಂಟಾಯಿತು. ಅದೇ ಅವನ ಸಾವಿಗೆ ಕಾರಣವಾಯಿತು. ಮ್ಯಾಕ್ಸ್ಗೆ ಮದುವೆಯಾಗಿರಲಿಲ್ಲ. ಅಪ್ಪ ಅಮ್ಮನೂ ತೀರ್ಕೊಂಡಿದ್ರು. ಅವನು ಒಬ್ಬಂಟಿಯಾಗಿದ್ದ. ಆದರೆ ಅವನ ಲಾಭ ಬೇರೆ ಎಲ್ಲ ರೈತರಿಗಿಂತ ಜಾಸ್ತಿ ಇತ್ತು. ಇದರಿಂದ ಉಳಿದ ರೈತರಿಗೆ ಹೊಟ್ಟೆ ಕಿಚ್ಚು. ಅವರೆಲ್ಲರೂ ಸೇರಿ ಒಂದು ಯೋಜನೆಯನ್ನು ಮಾಡಿದರು. ಒಂದು ರಾತ್ರಿ ಮ್ಯಾಕ್ಸ್ ಮನೆಯಲ್ಲಿ ನಿದ್ದೆ ಮಾಡುವಾಗ ಅವರೆಲ್ಲ ಹೋಗಿ ಹೊಲಕ್ಕೆ ಇಳಿದು ಬೆಂಕಿ ಇಟ್ಟರು. ಇದರಿಂದ ಅವನ ಪೂರ್ತಿ ಫಸಲು ಉರಿದು ನಾಶವಾಯಿತು. ಮ್ಯಾಕ್ಸ್ ಓಡಿ ಹೋಗಿ ನೋಡುವಾಗ ಅವನ ಹೊಲ ಹೊತ್ತಿ ಉರಿಯುತ್ತಿತ್ತು. ಅವನಿಗೆ ಗೊತ್ತಾಯಿತು ಇದು ಹೊಟ್ಟೆ ಕಿಚ್ಚುಪಟ್ಟ ಆ ಉಳಿದ ರೈತರ ಕೆಲಸವೆಂದು. ಅವನ ಕೋಪದಿಂದ ಸುತ್ತಿಗೆಯಲ್ಲಿ ಒಬ್ಬರಿಗೆ ಹೊಡೆದ. ನಂತರ ಎಲ್ಲ ರೈತರು ಆ ಬೆದರುಗೊಂಬೆಗೆ ಅವನನ್ನು ಕಟ್ಟಿ ಹಾಕಿ ಹೊಲದ ಜೊತೆಗೆ ಅವನನ್ನು ಬೆಂಕಿ ಕೊಟ್ಟು ಕೊಂದು ಬಿಟ್ಟರು. ಆದರೆ ಅವನ ಆತ್ಮ ಆ ಬೆದರುಗೊಂಬೆಯಲ್ಲಿ ಸೇರಿಕೊಂಡಿತು. ಹೀಗೆ ಆ ಆತ್ಮ ಅವನನ್ನು ಕೊಂದ ಎಲ್ಲರನ್ನೂ ಸೇಡು ತೀರಿಸಿಕೊಂಡಿತು. ಅವತ್ತಿನಿಂದ ಆ ಹೊಲಕ್ಕೆ ಹೋದವರನ್ನ ಆ ಬೆದರುಗೊಂಬೆ ಕೊಲ್ಲುತ್ತಿದೆ. ನಾವು ಬೇಗ ಸ್ಯಾಮನ್ನು ಹುಡುಕ್ಬೇಕು ಪೀಟರ್ ಅಂಕಲ್. ಪೀಟರ್, ಹೆಲೆನ್, ಟಾಮ್ ಅವರು 3 ಜನ ಆ ಜಾಗಕ್ಕೆ ಬಂದು ಸ್ಯಾಮ್ನ ಕರೀತಿದ್ರು. ಆಗ ಹೆಲೆನ್ ಬೆಳಕನ್ನು ತೋರಿಸಿ ನೆಲದಲ್ಲಿ ನೋಡಿದ್ಲು. ಅಲ್ಲಿ ಸ್ಯಾಮ್ನ ಬಟ್ಟೆ ಹರಿದೋಗಿ ಬಿದ್ದಿತ್ತು.
ಅದನ್ನು ತೆಗೆಯುವುದಕ್ಕೆ ಅವಳು ಕೆಳಗೆ ಬಗ್ಗಿದಾಗ ಅವಳಿಗೆ ಭಯಂಕರವಾದ 2 ಕಾಲುಗಳು ಕಾಣಿಸಿದವು. ಅವಳು ಹೆದರಿಕೊಂಡೇ ಮೆಲ್ಲನೆ ಎದ್ದು ನಿಂತು ನೋಡಿದಾಗ ಅವಳ ಪಕ್ಕದಲ್ಲಿ ಬೆದರು ಬೊಂಬೆ ನಿಂತ್ಕೊಂಡಿತ್ತು. ನನ್ನ ಹೊಲದಿಂದ ನೀವೆಲ್ಲ ದೂರವಿರಿ. ಬೆದರು ಬೊಂಬೆ ಹೆಲನ್ನ ಎತ್ತಿ ಬಿಸಾಕ್ತು. ಟಾಮ್ ಬೆದರು ಬೊಂಬೆಯ ಹತ್ತಿರ ಬೆಂಕಿಯನ್ನು ತೋರಿಸಿದ, ಆದ್ರೆ ಅದಕ್ಕೆ ಏನೂ ಆಗ್ಲಿಲ್ಲ. ನನ್ನ ಮಗ ಸ್ಯಾಮ್ ಎಲ್ಲಿದ್ದಾನೆ? ನೀನು ಅವನನ್ನು ಏನ್ ಮಾಡ್ದೆ? ಇದೇ ಹೊಲದಲ್ಲಿ ಅವನನ್ನು ಹೂತು ಹಾಕ್ಬಿಟ್ಟೆ. ಅದು ಮಾತ್ರವಲ್ಲ, ನಿಮ್ಮ 3 ಜನರ ಪರಿಸ್ಥಿತಿನೂ ಅದೇನೆ. ಬೆದರು ಬೊಂಬೆ ಟಾಮ್ ಅನ್ನು ಎತ್ತಿ ಬಿಸಾಕ್ತು. ಟಾಮ್ ಅಲ್ಲೇ ಮೂರ್ಛೆ ಹೋಗ್ಬಿಟ್ಟ. ಪುನಃ ಆ ಜಾಗ ಹೂಳು ನೆಲವಾಗಿ ಬದಲಾಯಿತು. ಅದರಲ್ಲಿ ಸ್ಯಾಮ್ನ ದೇಹ ಕಾಣಿಸಿತು. ಹೆಲೆನ್, ಟಾಮ್ ಇಬ್ರು ಆ ಕೆಸರೊಳಗೆ ಹೋಗ್ತಾ ಇದ್ರು. ನನ್ನ ಮಗ ಸ್ಯಾಮ್, ಟಾಮ್, ಪೀಟರ್, ಕಾಪಾಡು! ಪೀಟರ್ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದ. ಅವನು ಹೋಲಿ ವಾಟರ್ ತೆಗೆದು ಆ ಬೆದರು ಬೊಂಬೆಯ ಮೇಲೆ ಹಾಕಿದ. ತಕ್ಷಣ ಆ ಬೆದರು ಬೊಂಬೆ ನೋವಿನಿಂದ ನರಳುತ್ತಿತ್ತು. ಮೆಲ್ಲನೆ ಪೀಟರ್ ಆ ಎಲ್ಲ ಹೋಲಿ ವಾಟರ್ ಅನ್ನು ಬೆದರು ಬೊಂಬೆಯ ಮೇಲೆ ಹಾಕಿದ. ತಕ್ಷಣ ಬೆದರು ಬೊಂಬೆ ತುಂಡು ತುಂಡುಗಳಾಗಿ ಮೆಲ್ಲನೆ ಕೆಸರೊಳಗೆ ಹೋಗ್ಬಿಡ್ತು. ಹೆಲೆನ್ ಹಾಗೂ ಟಾಮ್ ಅವರ ಮಗನ ಹೆಣವನ್ನು ನೋಡಿ ಅಳ್ತಾ ಇದ್ರು. மன்னிச்சிருங்க ஹெலன், உங்களோட புள்ளைய என்னால காப்பாற்ற முடியல. ಆದರೆ ನಿಮ್ಮ ಮಗನ ಬಲಿಯಿಂದ ಇವತ್ತು ಈ ಗ್ರಾಮವೇ ಶಾಂತಿಯಿಂದ ಇರುತ್ತದೆ.